Hello everyone, welcome to my YouTube channel Vidya Shala. ಇವತ್ತು 15th ಏಪ್ರಿಲ್. ಇವತ್ತಿನ ನ್ಯೂಸ್ ಅನಾಲಿಸಿಸ್ ಅಲ್ಲಿ ಯಾವ ನ್ಯೂಸ್ ಇದೆ ಮತ್ತು ಅದರದ್ದು ಸಿಗ್ನಿಫಿಕೆನ್ಸ್ ಏನು, ಕಾನ್ಸರ್ನ್ಸ್ ಏನು, ಅಡ್ವಾಂಟೇಜಸ್ ಏನು, ಡಿಸ್ಅಡ್ವಾಂಟೇಜಸ್ ಏನು, ವೇ ಫಾರ್ವರ್ಡ್ ಏನು, ಡೇಟಾಸ್ ಏನು ರಿಲೇಟೆಡ್ ಅಥವಾ ಅದ್ರದ್ದು ಹಿಸ್ಟ್ರಿ ಏನು, ಕಂಪ್ಲೀಟ್ ಡೀಟೇಲ್ಸ್ನ ನಾವು ಇವತ್ತಿನ ನ್ಯೂಸ್ ಅನಾಲಿಸಿಸಲ್ಲಿ ನೋಡೋಣ. ನನ್ನ ನ್ಯೂಸ್ ಅನಾಲಿಸಿಸ್ನ ವಿಶೇಷತೆ ಏನಂದರೆ ಐ ವಿಲ್ ಕವರ್ ದ ನ್ಯೂಸ್ ಬೋತ್ ಇನ್ ಪ್ರಿಲಿಮ್ಸ್ ಆಸ್ ವೆಲ್ ಆಸ್ ಇನ್ ದ ಮೇನ್ಸ್ ಪರ್ಸ್ಪೆಕ್ಟಿವ್. ಯಾರೂ ಎಲ್ಲೂ ವಿಡಿಯೋನ ಸ್ಕಿಪ್ ಮಾಡಿದೆ ಕಂಪ್ಲೀಟಾಗಿ ನನ್ನ ವಿಡಿಯೋ ಅನಾಲಿಸಿಸ್ನ ನೋಡಿ. ಇಷ್ಟ ಆದರೆ ಪ್ಲೀಸ್ ಡು ಕಾಮೆಂಟ್ ಬಿಲೋ, ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ವಿದ್ಯಾಶಾಲಾ. ಜಾಸ್ತಿ ಟೈಮ್ ವೇಸ್ಟ್ ಮಾಡ್ದೇನೆ, ಲೆಟ್ಸ್ ಡೈವ್ ಇನ್ ಟು ದ ಟಾಪಿಕ್. ಇವತ್ತು ಇವತ್ತಿನ ನ್ಯೂಸ್ ಅನಾಲಿಸಿಸಲ್ಲಿ ಮೊದಲನೇ ನ್ಯೂಸ್ ಯಾವುದು ಅಂತ ಹೇಳೋದಾದರೆ 8,000 crore ಟೈಟಾನಿಯಂ ಪ್ಲಾಂಟ್ ಇನ್ ಒಡಿಶಾ. ಇದ್ರದ್ದು ಬ್ಯಾಕ್ಗ್ರೌಂಡ್ ಏನಂತಂದರೆ, ಈಗ ಟೈಟಾನಿಯಂ ಬಗ್ಗೆ ನ್ಯೂಸಲ್ಲಿದೆ. ಇದನ್ನು ನೀವು ನಿಮ್ಮ GS ಪೇಪರಲ್ಲಿ ಸಿಲೆಬಸಲ್ಲಿ ನೋಡಿದ್ರೆ ಇದು ನಿಮಗೆ ಮಿನರಲ್ಸ್ ಅನ್ನೋ ಟಾಪಿಕಲ್ಲಿ ಕವರ್ ಆಗುತ್ತೆ. ಹಾಗಾಗಿ ನಾವು ಇದರಲ್ಲಿ ನ್ಯೂಸ್ ಏನಿದೆ ಅಂತಂದರೆ 8,000 crore ಅಷ್ಟು ಟೈಟಾನಿಯಂ ಪ್ಲಾಂಟ್ ನಮಗೆ ಒಡಿಶಾದಲ್ಲಿ ಸಿಕ್ಕಿದೆ. ಹೇಗೆ ಅಂತಂದರೆ ಇದ್ರ ಬ್ಯಾಕ್ಗ್ರೌಂಡ್ ನೋಡೋದಾದರೆ, India has been serving to harness its mineral wealth to drive industrial growth, enhance self-reliance in strategic sectors and generate employment. ಅಂತಂದರೆ ಇಂಡಿಯಾ ಮುಂಚೆಯಿಂದನೂ ಕೂಡ ಅದರದ್ದು ಮಿನರಲ್ಸ್ ಏನೇನು ನಮಗೆ ಮಿನರಲ್ ಕ್ಯಾಪಬಿಲಿಟೀಸ್ ಇದೆ ಅದನ್ನು ಹಾರ್ನೆಸ್ ಮಾಡೋದಕ್ಕೆ ಮತ್ತು ಅದರಿಂದ ಒಂದು ಇಂಡಸ್ಟ್ರಿಯಲ್ ಗ್ರೋತ್ನ ಕ್ರಿಯೇಟ್ ಮಾಡೋದಕ್ಕೆ, ಅದರಿಂದ ಒಂದು ಸೆಲ್ಫ್ ರಿಲಯಂಟ್ ಒಂದು ಸ್ಟ್ರಾಟಜಿನ ಒಂದು ಸೆಕ್ಟರ್ನ ಜನ್ರೇಟ್ ಮಾಡ್ಕೊಳ್ಳೋದಕ್ಕೆ, ಅದರಿಂದ ಒಂದು ಎಂಪ್ಲಾಯ್ಮೆಂಟ್ನ ಜನ್ರೇಟ್ ಮಾಡೋದಕ್ಕೆ ಮುಂಚೆಯಿಂದನೂ ಕೂಡ ಇಂಡಿಯಾ ಒಂದು ಅದರದ್ದು ಪ್ರಯತ್ನನ ಮಾಡ್ತಾನೆ ಇದೆ. ಹಾಗಾಗಿ ದ ಅಪ್ರೂವಲ್ ಆಫ್ ಟೈಟಾನಿಯಂ ಕಾಂಪ್ಲೆಕ್ಸ್ ಇನ್ ಗಂಜಮ್ ಡಿಸ್ಟ್ರಿಕ್ಟ್ ಒಡಿಶಾದಲ್ಲಿರುವಂತಹ ಒಂದು ಗಂಜಮ್ ಅನ್ನೋ ಒಂದು ಡಿಸ್ಟ್ರಿಕ್ಕಲ್ಲಿ ನಮಗೆ ಈ ಪ್ಲಾಂಟ್ ಸಿಕ್ಕಿದೆ. ಓಕೆನಾ? ಈ ಗಂಜಮ್ ಡಿಸ್ಟ್ರಿಕ್ಕಲ್ಲಿ ನಾನು ಮುಂಚೆನೇ ಇದನ್ನು ನ್ಯೂಸ್ ಅನಾಲಿಸಿಸಲ್ಲಿ ಕವರ್ ಮಾಡಿದ್ದೀನಿ. ನಾನು ಇನಿಷಿಯಲಿ ನ್ಯೂಸಲ್ಲಿ ನನಗೆ ಈ ಥರ ಹೇಳಿದ್ದೆ, ಟೈಟಾನಿಯಂ ನಮಗೆ ಸಿಕ್ಕಿದೆ, ಈ ಥರ ಮಿನರಲ್ ಸಿಕ್ಕಿದೆ ಗಂಜಮ್ ಡಿಸ್ಟ್ರಿಕ್ಟ್ ಒಡಿಶಾದಲ್ಲಿ ಅಂತ. ಇಟ್ ಆ್ಯಕ್ಚುಲಿ ಜಸ್ಟ್ ಫಿಟ್ಸ್ ಇನ್ ಟು ದಿಸ್ ಬ್ರಾಡರ್ ನ್ಯಾಷನಲ್ ಅಜೆಂಡಾ. ಈಗ ನಮ್ಮ ನ್ಯಾಷನಲ್ ಅಜೆಂಡಾಗೆ ಇದು ತುಂಬ ಬ್ರಾಡರ್ ಆಗಿ ಫಿಟ್ ಆಗ್ತಾ ಇದೆ. ಯಾವುದು ಈಗ ನಮಗೆ ಗಂಜಮಲ್ಲಿ ನಮಗೆ ಟೈಟಾನಿಯಂ ಸಿಕ್ಕಿರೋದು. ಅದೇ ರೀತಿ ಟೈಟಾನಿಯಂ ಅನ್ನೋದು ಒಂದು ವೆರಿ ಸ್ಟ್ರಾಟಜಿಕ್ ಮತ್ತು ಹೈ ವ್ಯಾಲ್ಯೂ ಮೆಟಲ್ ಅಂತಲೇ ಹೇಳ್ಬೋದು. ಟೈಟಾನಿಯಂಗೆ ತುಂಬ ಹೈ ವ್ಯಾಲ್ಯೂ ಇರುವಂತಹ ಒಂದು ಮೆಟಲ್ ಅದು. ಹಾಗಾಗಿ ಇದನ್ನು ನಾವು ಏರೋಸ್ಪೇಸಲ್ಲಿ ಆಗಿರ್ಬೋದು, ಅಥವಾ ಡಿಫೆನ್ಸಲ್ಲಿ ಆಗಿರ್ಬೋದು, ಅಥವಾ ಮೆಡಿಕಲ್ ಎಕ್ವಿಪ್ಮೆಂಟ್ ಮಾಡೋದ್ರಲ್ಲಾಗಿರ್ಬೋದು, ಅಥವಾ ಪಿಗ್ಮೆಂಟ್ಸ್ಗಳಾಗಿರ್ಬೋದು, ಅದರಲ್ಲೆಲ್ಲ ತುಂಬ ಕ್ರೂಷಿಯಲ್ ರೋಲ್ನ ಪ್ಲೇ ಮಾಡುತ್ತೆ. ಲೈಕ್ ಆ ಥರ ಎಷ್ಟೊಂದು ಅದರದ್ದು ಅಪ್ಲಿಕೇಶನ್ ಇದೆ. ಹಾಗಾಗಿ ಈ ಪರ್ಟಿಕ್ಯುಲರ್ ಮೆಟಲ್ ಏನಿದೆ ಟೈಟಾನಿಯಂ, ಒಂದು ನಮ್ಮ ಜೊತೆಗೆ ಆತ್ಮನಿರ್ಭರ್ ಭಾರತ್ ಅನ್ನೋ ಒಂದು ಭಾರತವನ್ನು ಸೃಷ್ಟಿ ಮಾಡೋದಕ್ಕೋಸ್ಕರ ಕೂಡ ಆ ಗೋಲ್ನ ಫುಲ್ಫಿಲ್ ಮಾಡೋದಕ್ಕೆ ಈ ಪರ್ಟಿಕ್ಯುಲರ್ ಟೈಟಾನಿಯಂ ತುಂಬ ಕ್ರೂಷಿಯಲ್ ರೋಲ್ನ ಪ್ಲೇ ಮಾಡುತ್ತೆ ಅಂತ ಹೇಳ್ಬೋದು. ಇದಿಷ್ಟು ನಮಗೆ ಬ್ಯಾಕ್ಗ್ರೌಂಡ್ ಆಯಿತು ಟೈಟಾನಿಯಂ ಬಗ್ಗೆ. ಈಗ ಗೊತ್ತಾಯಿತು ಟೈಟಾನಿಯಂ ಒಂದು ಗಂಜಮ್ ಡಿಸ್ಟ್ರಿಕ್ಟ್ ಒಡಿಶಾದಲ್ಲಿ ಸಿಕ್ಕಿದೆ ಅಂತ. ಹಾಗಾಗಿ ಅದರದ್ದು ಅಪ್ಲಿಕೇಶನ್ಸ್ ಇಷ್ಟೆಲ್ಲ ಅಪ್ಲಿಕೇಶನ್ಸ್ ಇದೆ. ಡಿಫೆನ್ಸ್ ಮೆಕ್ಯಾನಿಸಮಲ್ಲಿ, ಅಥವಾ ಮೆಡಿಕಲ್ ಎಕ್ವಿಪ್ಮೆಂಟಲ್ಲಿ, ಪಿಗ್ಮೆಂಟ್ಸ್ಗೋಸ್ಕರ, ಅಥವಾ ಇದರಿಂದ ಒಂದು ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಮಾಡೋದಾಗಿರ್ಬೋದು, ಒಂದು ನಮ್ಮ ದೇಶನ ಒಂದು ಆತ್ಮನಿರ್ಭರ್ ಸೆಲ್ಫ್ ರಿಲಯಂಟ್ ಕಂಟ್ರಿಯಾಗಿ ಮಾಡೋದ್ರಲ್ಲಾಗಿರ್ಬೋದು. ಇಟ್ ಹ್ಯಾಸ್ ಗಾಟ್ ಅ ವೆರಿ ಕ್ರೂಷಿಯಲ್ ರೋಲ್. ಮತ್ತು ಟೈಟಾನಿಯಂ ಒಂದು ಹೈ ಮೆಟಲ್ ವ್ಯಾಲ್ಯೂ ಇರುವಂತಹ ಒಂದು ಮೆಟಲ್. ಇದಿಷ್ಟು ನೀವು ಬ್ಯಾಕ್ಗ್ರೌಂಡ್ ಆಗಿ ಬರಿಬೋದು. ಅದೇ ಥರ ಇದ್ರದ್ದು ಹೈಲೈಟ್ಸ್ ನೋಡಿದ್ರೆ, ಈ ಪರ್ಟಿಕ್ಯುಲರ್ ಪ್ರಾಜೆಕ್ಟ್ದು ಕೀ ಹೈಲೈಟ್ಸ್ ಅಂತ ನಾವು ನೋಡೋದಾದರೆ, ಇದು ಪ್ರಾಜೆಕ್ಟ್ ನೇಮ್ನ ನಾವು ಟೈಟಾನಿಯಂ ಕಾಂಪ್ಲೆಕ್ಸ್ ಅಂತ ಇಟ್ಟಿದ್ದಾರೆ. ಓಕೆನಾ? ಟೈಟಾನಿಯಂ ಕಾಂಪ್ಲೆಕ್ಸ್ ಅಂತ ಈ ಪ್ರಾಜೆಕ್ಟ್ ನೇಮ್ ಮಾಡಿದ್ದಾರೆ. ಲೊಕೇಶನ್ ಬಂದು ನಾನು ಹೇಳ್ದಂಗೆ ಗಂಜಮ್ ವ್ಯಾಲಿ ಗಂಜಮ್ ಡಿಸ್ಟ್ರಿಕ್ಟ್ ಒಡಿಶಾ. ಅದೇ ರೀತಿ ಪ್ರಮೋಟರ್ ಯಾರಂತ ಅಂದರೆ ಒಡಿಶಾ ಮೆಟಲರ್ಜಿಕಲ್ ಇಂಡಸ್ಟ್ರಿ ಪ್ರೈವೇಟ್ ಲಿಮಿಟೆಡ್ ಅವರು ಪ್ರಮೋಟರ್ ಇದ್ರದ್ದು. ಮತ್ತು ಇನ್ವೆಸ್ಟ್ಮೆಂಟ್ ಎಷ್ಟು ಮಾಡ್ತಾ ಇದ್ದಾರೆ ಅಂತಂದರೆ 8,000 crore. ಓಕೆ. ಔಟ್ಪುಟ್ ಏನಂತಂದರೆ ಟೈಟಾನಿಯಂ ಸ್ಲ್ಯಾಗ್ ಮತ್ತು ಪಿಗ್ಮೆಂಟ್ ಮತ್ತು ಸ್ಪಾಂಜ್ನ ತೆಗಿಬೇಕು ಅನ್ನೋದು ಇದ್ರದ್ದು ಔಟ್ಪುಟ್ ಆಗಿ ಅವರು ಅಂದ್ಕೊಂಡಿದ್ದಾರೆ. ಇದ್ರದ್ದು ಎಂಪ್ಲಾಯ್ಮೆಂಟ್ ಪೊಟೆನ್ಷಿಯಲ್ ಎಷ್ಟಿದೆ, ಈ ಪರ್ಟಿಕ್ಯುಲರ್ ಪ್ರಾಜೆಕ್ಟಿಂದ ಎಷ್ಟು ಎಂಪ್ಲಾಯ್ಮೆಂಟ್ ಜನರೇಟ್ ಆಗ್ಬೋದು ಅದನ್ನು ಎಂಪ್ಲಾಯ್ಮೆಂಟ್ ಪೊಟೆನ್ಷಿಯಲ್ ಅಂತ ಕರೀತಾರೆ. ಅರೌಂಡ್ 8,000 ಜಾಬ್ಸ್ನ ಇದು ಕ್ರಿಯೇಟ್ ಮಾಡ್ಬೋದು ಈ ಪರ್ಟಿಕ್ಯುಲರ್ ಪ್ರಾಜೆಕ್ಟ್. ಇದಕ್ಕೆ ರಾ ಮೆಟೀರಿಯಲ್ಸು ಇಲಿಮಿನೈಟ್ ಅಂತಂದರೆ ಅದು ಒಡಿಶಾ ಕೋಸ್ಟಲ್ ಸ್ಯಾಂಡ್ಸಲ್ಲಿ ಸಿಗುತ್ತೆ. ಇಲಿಮಿನೇಟ್ ಅನ್ನೋ ಒಂದು ರಾ ಮೆಟೀರಿಯಲ್ನ ಯೂಸ್ ಮಾಡ್ಕೋತಾರೆ. ಇಷ್ಟು ಅದರದ್ದು ನಮ್ಮದು ಒಂದು ಕೀ ಹೈಲೈಟ್ಸ್ ಈ ಪ್ರಾಜೆಕ್ಟ್ ಎಷ್ಟು ಜನ ಪೊಟೆನ್ಷಿಯಲ್ ಇದೆ, ಅವರು ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಮಾಡೋದಕ್ಕೆ ಎಷ್ಟು ಇನ್ವೆಸ್ಟ್ಮೆಂಟ್ ಬೇಕು, ಎಷ್ಟು ಜಾಬ್ಸ್ ಕ್ರಿಯೇಟ್ ಆಗುತ್ತೆ, ಎಲ್ಲಿ ಲೊಕೇಟ್ ಆಗಿದೆ, ಇದಿಷ್ಟು ಪ್ರಾಜೆಕ್ಟ್ದು ಕೀ ಹೈಲೈಟ್ಸ್. ಇವಾಗ ನಾವು ಅದರದ್ದು ಒಂದು ಸ್ಟ್ರಾಟಜಿಕ್ ಸಿಗ್ನಿಫಿಕೆನ್ಸ್ ನೋಡೋದಾದರೆ, ಈ ಪರ್ಟಿಕ್ಯುಲರ್ ಪ್ರಾಜೆಕ್ಟ್ದು ಒಂದು ಸಿಗ್ನಿಫಿಕೆನ್ಸ್ ಅಂತ ನಾವು ನೋಡೋದಾದರೆ, ಒಂದು ಮಿನರಲ್ ಬೇಸ್ಡ್ ಇಂಡಸ್ಟ್ರಿಯಲೈಸೇಷನ್ನ ಇದು ಸ್ಟಾರ್ಟ್ ಮಾಡುತ್ತೆ.
ಮೊದಲನೇ ಪಾಯಿಂಟು ಮಿನರಲ್ ಬೇಸ್ಡ್ ಇಂಡಸ್ಟ್ರಿಯಲೈಸೇಷನ್ ಅಂತಂದರೆ ನಮ್ಗೆ ಗೊತ್ತು ಒಡಿಶಾ ಇಸ್ ಅ ವೆರಿ ಮಿನರಲ್ ರಿಚ್ ಸ್ಟೇಟ್ ಅಂತ ಅಲ್ವಾ, ಬಿಕಾಸ್ ಇಟ್ ಹ್ಯಾಸ್ ಗೋಟ್ ಅ ರಿಸರ್ವ್ ಆಫ್ ಇಲಿಮಿನೈಟ್ ಅಥವಾ ಇಲಿಮಿನೈಟ್ ಅಂತ ನಾನು ಆಲ್ರೆಡಿ ಹೇಳಿದಾಗೆ ಇಲಿಮಿನೈಟ್ ಅನ್ನೋದು ನಮಗೆ ಲೈಕ್ ಕೋಸ್ಟಲ್ ಸ್ಯಾಂಡ್ಸಲ್ಲಿ ಸಿಗುತ್ತೆ ಒಡಿಶಾದಲ್ಲಿ. ಆ ಇಲಿಮಿನೈಟ್ ಅನ್ನೋ ಓರ್ ಇದ್ದಾವೆ ಮತ್ತು ಐರನ್ ಓರ್ಸ್ ಇದ್ದಾವೆ. ಅದೇ ರೀತಿ ನಮಗೆ ಬಾಕ್ಸೈಟ್ ಕೂಡ ಒಡಿಶಾದಲ್ಲಿ ಸಿಕ್ಕಿದೆ. ಇನ್ನು ಎಕ್ಸ್ಟ್ರಾಕ್ಟ್ ಕೂಡ ಮಾಡ್ತಾ ಇದ್ದಾರೆ. ಮತ್ತು ಕ್ರೋಮೈಟ್ ಕೂಡ ನಾವು ಒಡಿಶಾದಲ್ಲಿ ನೋಡ್ಬೋದು. ಸೊ ಇನ್ ಜನರಲ್ ನಾವು ಹೇಳೋದಾದರೆ ಒಡಿಶಾ ಇಸ್ ಅ ಮಿನರಲ್ ರಿಚ್ ಸ್ಟೇಟ್ ಅಂತ ಹೇಳ್ಬೋದು. ತುಂಬ ಮಿನರಲ್ ಇದೆ ಈ ಸ್ಟೇಟಲ್ಲಿ. ಸೊ ಹಾಗಾಗಿ ಇದೊಂದು ಮಿನರಲ್ ಬೇಸ್ಡ್ ಇಂಡಸ್ಟ್ರಿಯಲೈಸೇಷನ್ ಆಗೋದಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ. ಒಂದು ಇಂಡಸ್ಟ್ರಿ ಗ್ರೋತ್ ಆಗಿರ್ಬೋದು, ಅದು ಮಿನರಲ್ಸ್ ಸೆಕ್ಟರಲ್ಲಿ ಹೆಲ್ಪ್ ಮಾಡುತ್ತೆ, ಪರ್ಟಿಕ್ಯುಲರ್ ಈ ಸೆಕ್ಟರ್ ಅಂತ ಹೇಳ್ಬೋದು. ಅದೇ ರೀತಿ ಪ್ರಾಸೆಸಿಂಗ್ ಆಫ್ ಇಲಿಮಿನೈಟ್ ಟು ಪ್ರೊಡ್ಯೂಸ್ ಟೈಟಾನಿಯಂ ವಿಲ್ ಎನೇಬಲ್ ವ್ಯಾಲ್ಯೂ ಅಡಿಷನ್ ಅಟ್ ದ ಸೋರ್ಸ್, ಇನ್ಕ್ರೀಸಿಂಗ್ ರೆವೆನ್ಯೂ ಆ್ಯಂಡ್ ರೆಡ್ಯೂಸಿಂಗ್ ದ ರಾ ಮೆಟೀರಿಯಲ್ ಎಕ್ಸ್ಪೋರ್ಟ್ ಅಂತಂದರೆ ನಾವು ಇಲ್ಲಿ ಆಲ್ರೆಡಿ ಹೇಳಿದೆ ರಾ ಮೆಟೀರಿಯಲ್ನ ನಾವು ಇಲಿಮಿನೈಟ್ನ ಯೂಸ್ ಮಾಡ್ಕೋತಾ ಇದ್ವಿ ಫ್ರಮ್ ದ ಕೋಸ್ಟಲ್ ಸ್ಯಾಂಡ್ಸ್ ಆಫ್ ಒಡಿಶಾ ಅಂತ ಹೇಳಿದೆ. ಅದೇ ರೀತಿ ಈ ಪ್ರಾಸೆಸ್ ಮಾಡ್ತೀವಲ್ಲ ಇಲಿಮಿನೈಟ್ನ ರಾ ಮೆಟೀರಿಯಲ್ ಆಗಿ ಯೂಸ್ ಮಾಡಿಕೊಂಡು ಟು ಪ್ರೊಡ್ಯೂಸ್ ಟೈಟಾನಿಯಂನ ಪ್ರೊಡ್ಯೂಸ್ ಮಾಡೋದಕ್ಕೆ ಇದರಿಂದ ಒಂದು ವ್ಯಾಲ್ಯೂ ಅಡಿಷನ್ ಮಾಡಿದಾಗ ಆಗುತ್ತೆ. ವ್ಯಾಲ್ಯೂ ಅಡಿಷನ್ ಅಟ್ ದ ಸೋರ್ಸಲ್ಲಿ ಒಂದು ನಾವು ವ್ಯಾಲ್ಯೂ ಅಡಿಷನ್ ಮಾಡಿದಾಗ ಆಗುತ್ತೆ. ಮತ್ತು ಇದರಿಂದ ಒಂದು ರೆವೆನ್ಯೂ ಕೂಡ ಇನ್ಕ್ರೀಸ್ ಆಗುತ್ತೆ. ಓಕೆನಾ. ಆ್ಯಂಡ್ ಆಲ್ಸೋ ಇಟ್ ಆ್ಯಕ್ಚುಲಿ ರೆಡ್ಯೂಸಸ್ ದ ರಾ ಮೆಟೀರಿಯಲ್ ಎಕ್ಸ್ಪೋರ್ಟ್ ಅಂತಂದರೆ ಒಂದು ರಾ ಮೆಟೀರಿಯಲ್ನ ಎಕ್ಸ್ಪೋರ್ಟ್ ಮಾಡೋದು ಕೂಡ ಕಡಿಮೆ ಆಗುತ್ತೆ. ಆ ರಾ ಮೆಟೀರಿಯಲ್ನ ನಾವು ಯೂಸ್ ಮಾಡಿಕೊಂಡು ಒಂದು ವ್ಯಾಲ್ಯೂ ಅಡಿಷನ್ ಮಾಡಿ ನಾವು ಒಂದು ಟೈಟಾನಿಯಂನ ಇಲ್ಲಿ ನಾವು ಪ್ರೊಡ್ಯೂಸ್ ಮಾಡ್ಬೋದು. ದ್ಯಾಟ್ ಈಸ್ ಆ್ಯಕ್ಚುಲಿ ಅದೆಲ್ಲ ಒಟ್ಟಿಗೆ ಏನಕ್ಕೆ ಹೆಲ್ಪ್ ಆಗುತ್ತೆ ಅಂತಂದರೆ ಜಸ್ಟ್ ಟು ಎಸ್ಟಾಬ್ಲಿಷ್ ಮಿನರಲ್ ಬೇಸ್ಡ್ ಇಂಡಸ್ಟ್ರೀಸ್ನ ಎಸ್ಟಾಬ್ಲಿಷ್ ಮಾಡೋದಕ್ಕೆ ಇದೆಲ್ಲ ತುಂಬ ಇಂಪಾರ್ಟೆಂಟ್ ರೋಲ್ನ ಪ್ಲೇ ಮಾಡುತ್ತೆ. ಮತ್ತು ಸೆಕೆಂಡ್ ಸಿಗ್ನಿಫಿಕೆನ್ಸ್ ಏನಪ್ಪ ಅಂತಂದರೆ ಇಂಪೋರ್ಟ್ ಸಬ್ಸ್ಟಿಟ್ಯೂಷನ್. ಏನದು ಇಂಪೋರ್ಟ್ ಸಬ್ಸ್ಟಿಟ್ಯೂಷನ್ ಅಂತಂದರೆ ಆಲ್ರೆಡಿ ನಾವು ನೋಡೋದಾದರೆ ಇಂಡಿಯಾ ಕರೆಂಟ್ಲಿ ಇಂಪೋರ್ಟ್ಸ್ ಅ ಸಿಗ್ನಿಫಿಕೆಂಟ್ ಶೇರ್ ಆಫ್ ಟೈಟಾನಿಯಂ ಯೂಸ್ಡ್ ಇನ್ ಸ್ಟ್ರಾಟಜಿಕ್ ಸೆಕ್ಟರ್. ಈ ಥರ ಎಷ್ಟೊಂದು ಸ್ಟ್ರಾಟಜಿಕ್ ಸೆಕ್ಟರ್ಸಲ್ಲಿ ನಾವು ತುಂಬ ಸಿಗ್ನಿಫಿಕೆಂಟ್ ಅಮೌಂಟ್ ಆಫ್ ಟೈಟಾನಿಯಂನ ಇಂಪೋರ್ಟ್ ಮಾಡಿಸ್ಕೋತಾ ಇದ್ದೀವಿ ಬೇರೆ ಬೇರೆ ದೇಶಗಳಿಂದ. ಅಂತಂದರೆ ಸ್ಟ್ರಾಟಜಿಕ್ ಸೆಕ್ಟರ್ಸ್ ಅಂತಂದರೆ ಡಿಫೆನ್ಸ್ ಆಗಿರ್ಬೋದು ಅಥವಾ ಮೆಡಿಕಲ್ ಫೀಲ್ಡ್ ಆಗಿರ್ಬೋದು. ಈ ಥರ ಎಷ್ಟೊಂದು ಸ್ಟ್ರಾಟಜಿಕ್ ಅಂದರೆ ವೆರಿ ಇಂಪಾರ್ಟೆಂಟ್ ಸೆಕ್ಟರ್ಸ್ ಲೈಕ್ ಇಂಡಸ್ಟ್ರೀಸ್ ಆಗಿರ್ಬೋದು. ಈ ಥರ ಎಲ್ಲ ಸೆಕ್ಟರ್ಸ್ಗೂ ತುಂಬ ಇಂಪಾರ್ಟೆಂಟ್ ಟೈಟಾನಿಯಂ ಅನ್ನೋ ಮೆಟಲ್. ಅದನ್ನು ನಾವು ತುಂಬ ಇಂಪೋರ್ಟ್ ಮಾಡಿಸ್ಕೋತಾ ಇದ್ದೀವಿ ಆಲ್ರೆಡಿ ಇಂಡಿಯಾ. ಸೊ ಈ ಥರ ಪ್ರಾಜೆಕ್ಟ್ ಮಾಡೋದ್ರಿಂದ ಈಗ ನಾವೇನು ಟೈಟಾನಿಯಂ ಕಾಂಪ್ಲೆಕ್ಸ್ ಪ್ರಾಜೆಕ್ಟ್ನ ಮಾಡ್ತಾ ಇದ್ದೀವಿ, ಈ ಪರ್ಟಿಕ್ಯುಲರ್ ಪ್ರಾಜೆಕ್ಟಿಂದ ನಮಗೆ ಇಟ್ ವಿಲ್ ರೆಡ್ಯೂಸ್ ದ ಇಂಪೋರ್ಟ್ ಡಿಪೆಂಡೆನ್ಸಿ. ನಾವು ಎಷ್ಟು ಇಂಪೋರ್ಟ್ ಮೇಲೆ ಡಿಪೆಂಡ್ ಆಗಿದ್ದೀವೋ ಆ ಡಿಪೆಂಡೆನ್ಸಿನ ರೆಡ್ಯೂಸ್ ಮಾಡುತ್ತೆ. ಓಕೆನಾ. ಅದೇ ರೀತಿ ಆ್ಯಂಡ್ ಎನ್ಹಾನ್ಸ್ ದ ಇಂಡಿಜಿನಿಯಸ್ ಪ್ರೊಡಕ್ಷನ್ ಕ್ಯಾಪಬಿಲಿಟೀಸ್. ಅಟ್ ದ ಸೇಮ್ ಟೈಮ್ ನಾವು ಇಂಡಿಜಿನಿಯಸ್ ಆಗಿ ಪ್ರೊಡಕ್ಷನ್ ಮಾಡೋ ಕ್ಯಾಪಬಿಲಿಟಿನ ಇನ್ಕ್ರೀಸ್ ಮಾಡುತ್ತೆ. ಇಂಡಿಜಿನಿಯಸ್ ಅಂತ ಅಂದರೆ ನಮ್ಮ ದೇಶದಲ್ಲೇ ನಾವೇ ಸ್ವಂತವಾಗಿ ಬೇರೆ ದೇಶದ ಸಹಾಯ ಇಲ್ಲದೆ ನಮ್ಮ ಸ್ವಂತವಾಗಿ ನಾವು ಪ್ರೊಡಕ್ಷನ್ ಮಾಡೋ ಅಂತಹ ಟೆಕ್ನಾಲಜಿನ ಟೆಕ್ನಾಲಜಿ ಅನ್ನೋದಕ್ಕಿಂತ ಆ ಪ್ರಾಸೆಸ್ನ ನಾವು ಇಂಡಿಜಿನಿಯಸ್ ಅಂತ ಹೇಳ್ತೀವಿ. ಸ್ವಂತವಾಗಿ ನಾವೇ ಪ್ರೊಡಕ್ಷನ್ ಮಾಡುವಂಥ ಒಂದು ಕ್ಯಾಪಬಿಲಿಟಿನ ಇದು ಇನ್ಕ್ರೀಸ್ ಮಾಡುತ್ತೆ ಈ ಥರ ನಾವು ಟೈಟಾನಿಯಂ ಕಾಂಪ್ಲೆಕ್ಸ್ ಪ್ರಾಜೆಕ್ಟ್ ಈ ರೀತಿ ಮಾಡೋದ್ರಿಂದ. ಅದೇ ರೀತಿ ಇಟ್ ಈಸ್ ಆಲ್ಸೋ ಇನ್ ಲೈನ್ ವಿತ್ ದ ನ್ಯಾಷನಲ್ ಮಿನರಲ್ ಪಾಲಿಸಿ 2019. ಸೊ ಈ ಥರ ಮಾಡೋದ್ರಿಂದ ನ್ಯಾಷನಲ್ ಮಿನರಲ್ ಪಾಲಿಸಿ ಅಂತ ಒಂದು ಮಾಡಿದ್ರು 2019. ಸೊ ಅದರ ಸಮವಾಗಿನೂ ಕೂಡ ಇದು ಅದಕ್ಕೆ ಸರಿಯಾಗಿ ಹೊಂದುವಂಥ ಒಂದು ಪ್ರಾಜೆಕ್ಟ್ ಆಗಿರುತ್ತೆ. ಅದೇ ರೀತಿ ಆ್ಯಂಡ್ ಮೇಕ್ ಇನ್ ಇಂಡಿಯಾ ಇನಿಷಿಯೇಟಿವ್ಸ್ಗೂ ಕೂಡ ಇಟ್ಸ್ ಇನ್ ಲೈನ್ ವಿತ್ ಇಟ್. ಅಂತಂದರೆ ಮೇಕ್ ಇನ್ ಇಂಡಿಯಾ ಅಂತಂದರೆ ಎಲ್ಲ ಥರದ ವಸ್ತುಗಳನ್ನು ನಮ್ಮ ಇಂಡಿಯಾದಲ್ಲೇ ತಯಾರಿಸಬೇಕು ಅನ್ನೋ ಒಂದು ನಮ್ಮ ಗೋಲ್ ಏನಿದೆ ಅದ್ರ ಕಡೆಗೆ ಅದನ್ನು ಸಪೋರ್ಟ್ ಮಾಡುವಂತೆ ಈ ಪರ್ಟಿಕ್ಯುಲರ್ ಪ್ರಾಜೆಕ್ಟು ನಮಗೆ ಹೆಲ್ಪ್ ಮಾಡುತ್ತೆ. ಸೊ ದ್ಯಾಟ್ ಈಸ್ ಇಟ್ಸ್ ಸೆಕೆಂಡ್ ಇಂಪಾರ್ಟೆನ್ಸ್. ಓಕೆನಾ. ಸೊ ಥರ್ಡ್ಲಿ ನಾವು ನೋಡೋದಾದರೆ ಈ ಪ್ರಾಜೆಕ್ಟದು ಸಿಗ್ನಿಫಿಕೆನ್ಸ್ನ ರೇರ್ ಅರ್ತ್ ಮಿನರಲ್ಸ್ ಯುಟಿಲೈಸೇಷನ್ ಅಂತಂದರೆ ರೇರ್ ಅರ್ತ್ ಮಿನರಲ್ ಯುಟಿಲೈಸೇಷನ್ ಅಂತಂದರೆ ಲೈಕ್ ಯೂಶ್ವಲಿ ನಮ್ಮ ಭೂಮಿಯಲ್ಲಿ ತುಂಬ ಕಡಿಮೆ ಆಗಿ ಸಿಗುವಂತಹ ತುಂಬ ಅಪರೂಪಕ್ಕೆ ಸಿಗುವಂತಹ ಮೆಟಲ್ಸ್ಗಳನ್ನ ನಾವು ರೇರ್ ಅರ್ತ್ ಎಲಿಮೆಂಟ್ಸ್ ಅಥವಾ ರೇರ್ ಅರ್ತ್ ಮೆಟಲ್ಸ್ ಅಂತ ಅಥವಾ ರೇರ್ ಅರ್ತ್ ಮಿನರಲ್ಸ್ ಅಂತ ಕರಿತೀವಿ. ಓಕೆನಾ. ಸೊ ಈ ಇಲಿಮಿನೈಟ್ ಅಂತ ಏನು ಹೇಳ್ತೀವಿ ಇಟ್ಸ್ ಸೋರ್ಸ್ ಆಫ್ ಟೈಟಾನಿಯಂ ಡೈಆಕ್ಸೈಡ್. ಈ ಇಲಿಮಿನೈಟ್ ಅಂತ ನಾನು ಆಲ್ರೆಡಿ ಏನು ಹೇಳಿದೆ. ಓಕೆನಾ. ಇಟ್ಸ್ ಅ ಸೋರ್ಸ್ ಆಫ್ ಟೈಟಾನಿಯಂ ಡೈಆಕ್ಸೈಡ್. ಓಕೆನಾ. ಸೊ ಇವಾಗ ಏನಾಗುತ್ತೆ ಅಂತಂದರೆ ಅದನ್ನು ನಾವು ಪಿಗ್ಮೆಂಟ್ಸ್ ಆಗಿ ಯೂಸ್ ಮಾಡ್ಕೊಳ್ತಾರೆ ಅಥವಾ ಏರೋಸ್ಪೇಸಲ್ಲಿ ಅಲಾಯ್ಸ್ ಆಗಿ ಕೂಡ ಯೂಸ್ ಮಾಡ್ಕೋತಾರೆ ಆ್ಯಂಡ್ ಡಿಫೆನ್ಸ್ ಮೆಕ್ಯಾನಿಸಮಲ್ಲೂ ಯೂಸ್ ಮಾಡ್ಕೋತಾರೆ. ಓಕೆನಾ. ಸೊ ಈ ಥರ ರೇರ್ ಅರ್ತ್ ಮಿನರಲ್ಸ್ ನಾವು ಈ ಥರ ಬೇರೆ ಬೇರೆ ಸೆಕ್ಟರ್ಸಲ್ಲಿ ಯೂಸ್ ಮಾಡೋದ್ರಿಂದ ಸೊ ಇದ್ರದ್ದು ಡೈವರ್ಸಿಫಿಕೇಶನ್ ಆಫ್ ರೇರ್ ಅರ್ತ್ ಮೆಟಲ್ಸ್ ಯೂಸೇಜ್ ಡೈವರ್ಸಿಫಿಕೇಶನ್ ಆಗ್ತಾ ಇದೆ. ಸೊ ಅದೇ ರೀತಿ ಸ್ಟ್ರಾಟಜಿಕ್ ಮಿನರಲ್ಸ್ ಲೈಕ್ ಟೈಟಾನಿಯಂ ಆಗಿರ್ಬೋದು
ಆನ್ ಇಂಡಿಯಾಸ್ ಕ್ರಿಟಿಕಲ್ ಮಿನರಲ್ಸ್. ಇಂಡಿಯಾದಲ್ಲಿ ಒಂದು ಕ್ರಿಟಿಕಲ್ ಮಿನರಲ್ ಲಿಸ್ಟ್ ಅಂತ ನಾವು ಮಾಡಿದೀವಿ. ಅಂತಂದ್ರೆ ತುಂಬಾ ಬೇಕಾಗಿರುವಂತಹ ಮಿನರಲ್ದು ಒಂದು ಲಿಸ್ಟ್ ನ ಇಂಡಿಯಾ ಮಾಡಿದೆ. ಅದರಲ್ಲಿ ಟೈಟಾನಿಯಂ ಕೂಡ ಒಂದು ಆ ತರ ಲಿಸ್ಟ್ ಅಲ್ಲಿ ಇರುವಂತದ್ದು. ಇದರಲ್ಲಿ ಟೈಟಾನಿಯಂ ಕೂಡ ಒಂದು. ಅಂಡ್ ಎಸೆನ್ಷಿಯಲ್ ಫಾರ್ ಫ್ಯೂಚರ್ ಟೆಕ್ನಾಲಜಿ ಅಂಡ್ ಡಿಫೆನ್ಸ್ ಸೆಕ್ಟರ್ಸ್ ಅಲ್ಲಿ ಇದು ತುಂಬಾ ಎಸೆನ್ಷಿಯಲ್ ರೋಲ್ ನ ಪ್ಲೇ ಮಾಡುತ್ತೆ. ಓಕೆ, ತುಂಬಾ ಇಂಪಾರ್ಟೆಂಟ್ ಆಗಿದೆ. ಸೊ ದ್ಯಾಟ್ ಈಸ್ ಅನದರ್ ಒನ್ ಇಂಪಾರ್ಟೆನ್ಸ್. ಅದೇ ರೀತಿ ನಾವು ನೋಡೋದಾದ್ರೆ ಮತ್ತೆ ಎಂಪ್ಲಾಯ್ಮೆಂಟ್ ಅಂಡ್ ಎಕನಾಮಿಕ್ ಇಂಪ್ಯಾಕ್ಟ್ ಏನಾಗಿದೆ, ಈ ಪರ್ಟಿಕ್ಯುಲರ್ ಥಿಂಗ್ ಇಂದ ಎಂಪ್ಲಾಯ್ಮೆಂಟ್ ಮೇಲೆ ಯಾವ ರೀತಿ ಇಂಪ್ಯಾಕ್ಟ್ ಬೀಳುತ್ತೆ, ಮತ್ತೆ ಎಕನಾಮಿಕ್ ಸೆಕ್ಟರ್ಸ್ ಅಲ್ಲಿ ಏನೇನು ಇಂಪ್ಯಾಕ್ಟ್ ಬೀಳುತ್ತೆ ಅಂತ ನಾವು ನೋಡೋದಾದ್ರೆ ಈ ಟೈಟಾನಿಯಂ ಕಾಂಪ್ಲೆಕ್ಸ್ ಪ್ರಾಜೆಕ್ಟ್ ಇಂದ ಅಫ್ಕೋರ್ಸ್ ಆಲ್ರೆಡಿ ನಾನು ಹೇಳಿದಾಗೆ 8,000+ ಡೈರೆಕ್ಟ್ ಜಾಬ್ಸ್ ಕ್ರಿಯೇಟ್ ಮಾಡುತ್ತೆ. ಸೊ ಇಟ್ ಹ್ಯಾಸ್ ಗಾಟ್ ಅ ಪೊಟೆನ್ಷಿಯಲ್ ಫಾರ್ ಥೌಸಂಡ್ಸ್ ಆಫ್ ಇಂಡೈರೆಕ್ಟ್ ಜಾಬ್ಸ್. ಸೊ ಡೈರೆಕ್ಟ್ ಜಾಬ್ಸ್ 8,000 ಅಂತ ಆದಮೇಲೆ ಇಂಡೈರೆಕ್ಟ್ ಜಾಬ್ಸ್ಗೂ ಕೂಡ ತುಂಬ ಪೊಟೆನ್ಷಿಯಲ್ ಇದೆ ಅಂತ ನಾವು ಕನ್ಸಿಡರ್ ಮಾಡ್ಬೋದು. ಲೈಕ್ ಇನ್ ಲಾಜಿಸ್ಟಿಕ್ ಸೆಕ್ಟರ್ಸ್ ಅಲ್ಲಿ ಆಗಿರ್ಬೋದು, ಅಥವಾ ಇಂಡಸ್ಟ್ರೀಸ್ ಸಪೋರ್ಟ್ ಆಗಿರ್ಬೋದು, ಅಥವಾ ಸರ್ವಿಸ್ ಸೆಕ್ಟರ್ಸ್ ಅಲ್ಲಿ ಆಗಿರ್ಬೋದು. ಈ ಥರ ಎಷ್ಟೊಂದು ಇಂಡೈರೆಕ್ಟ್ ಜಾಬ್ಸ್ನು ಕೂಡ ಕ್ರಿಯೇಟ್ ಮಾಡುವಂಥ ಪೊಟೆನ್ಷಿಯಲ್ ಇರುತ್ತೆ ಈ ಪರ್ಟಿಕ್ಯುಲರ್ ಪ್ರಾಜೆಕ್ಟ್ಗೆ. ಅದೇ ರೀತಿ ಇಟ್ ಪ್ರಮೋಟ್ಸ್ ಸ್ಕಿಲ್ಲಿಂಗ್ ಆ್ಯಂಡ್ ಟ್ರೈನಿಂಗ್. ಅಂತಂದರೆ ಒಬ್ಬ ಮನುಷ್ಯನಿಗೆ ಸ್ಕಿಲ್ ಪ್ರೊವೈಡ್ ಮಾಡೋದು ಜೊತೆಗೆ ಟ್ರೈನಿಂಗ್ ಪ್ರೊವೈಡ್ ಮಾಡೋದನ್ನು ಕೂಡ ಪ್ರಮೋಟ್ ಮಾಡುತ್ತೆ. ಎಸ್ಪೆಷಲಿ ಇನ್ ಅಂಡರ್ ಡೆವಲಪ್ಡ್ ಡಿಸ್ಟ್ರಿಕ್ಟ್ಸ್ ಲೈಕ್ ಗಂಜಮ್ ಆಗಿರ್ಬೋದು. ಅಫ್ಕೋರ್ಸ್ ಗಂಜಮ್ ಒಡಿಶಾದಲ್ಲಿ ನಮ್ಗೆ ಏನು ಈ ಟೈಟಾನಿಯಂ ಇದು ಸಿಕ್ಕಿದೆ, ಇಟ್ಸ್ ಅನ್ ಅಂಡರ್ ಡೆವಲಪ್ಡ್ ಡಿಸ್ಟ್ರಿಕ್ಟ್ ಅಥವಾ ಅಂಡರ್ ಡೆವಲಪ್ಡ್ ಏರಿಯಾ ಅಂತ ಹೇಳ್ಬೋದು. ಇಲ್ಲಿ ಜಾಸ್ತಿ ಅವ್ರಿಗೆ ಎಜುಕೇಷನ್ ಚೆನ್ನಾಗಿಲ್ಲ, ಅಲ್ಲಿರುವಂಥ ಇನ್ನೂ ರೂರಲ್ ಡೆವಲಪ್ಮೆಂಟ್ ಎಲ್ಲ ತುಂಬ ಅಂಡರ್ ಡೆವಲಪ್ಡ್ ಆಗಿದೆ. ಆ ಥರ ಸ್ಟೇಟಲ್ಲಿ ಅಥವಾ ಡಿಸ್ಟಿಕಲ್ಲಿ ಅಥವಾ ಏರಿಯಾಸಲ್ಲಿ ಏನಾಗುತ್ತೆ, ಸ್ಕಿಲ್ ಪ್ರೊವೈಡ್ ಮಾಡೋದ್ರಿಂದ, ಅವ್ರಿಗೊಂದು ಟ್ರೈನಿಂಗ್ ಪ್ರೊವೈಡ್ ಮಾಡೋದ್ರಿಂದ ಅದು ಕೂಡ ಒಂದು ಡೆವಲಪ್ಮೆಂಟ್ ಕಡೆಗೆ ಅಥವಾ ಇಂಪ್ರೂವ್ಮೆಂಟ್ ಕಡೆಗೆ ಸಾಗ್ಬೋದು ಅಂತ ನಾವು ಹೇಳ್ಬೋದು. ಈ ಥರ ಲೈಕ್ ಈ ಪರ್ಟಿಕ್ಯುಲರ್ ಪ್ರಾಜೆಕ್ಟಿಂದ ಇಷ್ಟೆಲ್ಲ ಇಂಪ್ಯಾಕ್ಟ್ ಆಗ್ತಾ ಇದೆ ಎಂಪ್ಲಾಯ್ಮೆಂಟ್ ವೈಸು, ಎಕಾನಮಿ ವೈಸು, ಈ ಥರ ಅಂತ ನಾವು ಹೇಳ್ಬೋದು. ಅದೇ ರೀತಿ ಇಟ್ ಆಲ್ಸೋ ಬೂಸ್ಟ್ ಇನ್ಕ್ಲೂಸಿವ್ ಡೆವಲಪ್ಮೆಂಟ್ ಆ್ಯಂಡ್ ರಿಡ್ಯೂಸಿಂಗ್ ದ ರೀಜನಲ್ ಡಿಸ್ಪ್ಯಾರಿಟೀಸ್. ಅಂತಂದರೆ ಒಂದು ಇನ್ಕ್ಲೂಸಿವ್ ಡೆವಲಪ್ಮೆಂಟ್ನ ಇದು ನಮಗೆ ಕೊಡುತ್ತೆ. ಮತ್ತು ರೀಜನಲ್ ಡಿಸ್ಪ್ಯಾರಿಟೀಸ್ ಅಂತಂದರೆ ಒಂದು ಡಿಸ್ಟ್ರಿಕ್ಟ್ ಇಂಪ್ರೂವ್ ಆಗಿರುತ್ತೆ, ಇನ್ನೊಂದು ಡಿಸ್ಟ್ರಿಕ್ಟ್ ಅಂಡರ್ ಡೆವಲಪ್ಡ್ ಆಗಿರುತ್ತೆ. ಇದನ್ನು ರೀಜನಲ್ ಡಿಸ್ಪ್ಯಾರಿಟೀಸ್ ಅಂತ ಕರೀತಾರೆ. ಸೊ ಈ ಥರ ರೀಜನಲ್ ಡಿಸ್ಪ್ಯಾರಿಟೀಸ್ನ ಕೂಡ ಇದೇನು ಮಾಡುತ್ತೆ, ರೆಡ್ಯೂಸ್ ಮಾಡುತ್ತೆ. ಲೈಕ್ ಫೋಕಸ್ ಆನ್ ನೀತಿ ಆಯೋಗ್ಸ್ ಆಸ್ಪಿರೇಷನಲ್ ಡಿಸ್ಟ್ರಿಕ್ಟ್ ಪ್ರೋಗ್ರಾಮ್. ಅಫ್ಕೋರ್ಸ್ ನೀತಿ ಆಯೋಗ್ ನಮಗೆ ಆಲ್ರೆಡಿ ಒಂದು ಆಸ್ಪಿರೇಷನಲ್ ಡಿಸ್ಟ್ರಿಕ್ಟ್ ಅನ್ನೋ ಒಂದು ಕಾನ್ಸೆಪ್ಟ್ನ ತಂದಿತ್ತು. ಆಸ್ಪಿರೇಷನಲ್ ಡಿಸ್ಟ್ರಿಕ್ಟ್ ಅಂತಂದರೆ ಯಾವ ಡಿಸ್ಟ್ರಿಕ್ಟ್ ಅಂಡರ್ ಡೆವಲಪ್ಮೆಂಟ್ ಆಗಿದೆ ಅದನ್ನು ತುಂಬ ಇಂಪ್ರೂವ್ ಮಾಡೋದು, ಅದನ್ನು ಆಸ್ಪಿರೇಷನಲ್ ಡಿಸ್ಟ್ರಿಕ್ಟ್ ಅಂತ ಕರೀತಾರೆ. ಓಕೆನಾ? ಸೊ ಅದ್ರ ಜೊತೆ ಇದು ಅಲೈನ್ ಆಗುತ್ತೆ. ಸೊ ಒಂದು ಡಿಸ್ಟ್ರಿಕ್ಟ್ನ ಅಥವಾ ಒಂದು ಊರನ್ನು ತುಂಬ ಚೆನ್ನಾಗಿ ಇಂಪ್ರೂವ್ ಮಾಡುವಲ್ಲಿ, ಡೆವಲಪ್ ಮಾಡುವಲ್ಲಿ ಒಂದು ಇಂಪಾರ್ಟೆಂಟ್ ರೋಲ್ನ ಪ್ಲೇ ಮಾಡುತ್ತೆ ಈ ಥರ ಪ್ರಾಜೆಕ್ಟ್ಸ್ ಅಂತ ಹೇಳ್ಬೋದು. ಅದೇ ಥರ ಫಿಫ್ತ್ ಸಿಗ್ನಿಫಿಕೆನ್ಸ್ ನಾವು ನೋಡೋದಾದರೆ ಇನ್ಫ್ರಾಸ್ಟ್ರಕ್ಚರ್ ಆ್ಯಂಡ್ ಇನ್ವೆಸ್ಟ್ಮೆಂಟ್ ಪುಷ್ ಅಂತಂದರೆ ಇನ್ಫ್ರಾಸ್ಟ್ರಕ್ಚರಲ್ಲಿ ಮತ್ತು ಇನ್ವೆಸ್ಟ್ಮೆಂಟಲ್ಲಿ ಯಾವ ರೀತಿ ಇದು ರೋಲ್ ಪ್ಲೇ ಮಾಡುತ್ತೆ ಅಂತ ನಾವು ನೋಡೋದಾದರೆ, ಅಫ್ಕೋರ್ಸ್ ಟೈಟಾನಿಯಂ ಪ್ಲಾಂಟ್ ಏನಿದೆ, ಇಟ್ಸ್ ಅ ಪಾರ್ಟ್ ಆಫ್ ಲಾರ್ಜರ್ ವೇವ್ ಇಂಡಸ್ಟ್ರಿಯಲ್ ಅಪ್ರೂವಲ್ಸ್ ಇನ್ ಒಡಿಶಾ. ಸೊ ಅದರಲ್ಲಿ ನಾವು ನೋಡೋದಾದರೆ ಟೋಟಲ್ ಇನ್ವೆಸ್ಟ್ಮೆಂಟ್ ಇಲ್ಲಿ 1.6 lakh crore ಅಕ್ರಾಸ್ ದ ಸೆಕ್ಟರ್ಸ್, ಮತ್ತು ಟೋಟಲ್ ಎಂಪ್ಲಾಯ್ಮೆಂಟ್ ಪೊಟೆನ್ಷಿಯಲ್ 51,939 ಜಾಬ್ಸ್. ಓಕೆನಾ? ಸೊ ಸಿಗ್ನಿಫಿಕೆಂಟ್ ಇನ್ವೆಸ್ಟ್ಮೆಂಟ್ ಬೈ ವೇದಾಂತ, JSW Steel and Odisha Thermal Energy Limited ರಿಫ್ಲೆಕ್ಟ್ಸ್ ಒಡಿಸಾಸ್ ಎಮರ್ಜೆನ್ಸ್ ಆ್ಯಸ್ ಅ ಮ್ಯಾನುಫ್ಯಾಕ್ಚರಿಂಗ್ ಹಬ್ ಅಂತಂದರೆ ಇದರಲ್ಲಿ ಎಷ್ಟೊಂದು ಇನ್ಫ್ರಾಸ್ಟ್ರಕ್ಚರ್ಸ್ ಆಗುತ್ತೆ, ಜೊತೆಗೆ ಎಷ್ಟೊಂದು ಇನ್ವೆಸ್ಟ್ಮೆಂಟ್. ನಾನು ಹೇಳಿದಾಗೆ ಇದು ವೇದಾಂತ ಆಗಿರ್ಬೋದು, ಇವರೆಲ್ಲ ಎಷ್ಟೊಂದು ಜನ ಅಥವಾ ಒಡಿಶಾ ಥರ್ಮಲ್ ಇವರೆಲ್ಲ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ. ಇದರಿಂದ ಏನಾಗುತ್ತೆ, ಒಂದು ಒಡಿಸಾದು ಒಂದು ಮ್ಯಾನುಫ್ಯಾಕ್ಚರಿಂಗ್ ಹಬ್ ಆಗಿ ಮುಂದೆ ನಾವು ನೋಡ್ಬೋದು ಅನ್ನೋ ಒಂದು ಭರವಸೆನ ಇದು ಕೊಡ್ತಾ ಇದೆ. ಮ್ಯಾನುಫ್ಯಾಕ್ಚರಿಂಗ್ ಹಬ್ ಆಗಿ ಎಮರ್ಜ್ ಆಗುತ್ತೆ ಅಂತ ಇದು ರಿಫ್ಲೆಕ್ಟ್ ಮಾಡ್ತಾ ಇದೆ. ಓಕೆನಾ? ಸೊ ದ್ಯಾಟ್ ಈಸ್ ಇಟ್ಸ್ ಇಂಪಾರ್ಟೆಂಟ್ ಆ್ಯಸ್ ಅನ್ ಇನ್ವೆಸ್ಟ್ಮೆಂಟ್ ಅಥವಾ ಇನ್ಫ್ರಾಸ್ಟ್ರಕ್ಚರಲ್ಲಿ ಇದು ಅದರದ್ದು ಇಂಪಾರ್ಟೆನ್ಸ್. ಸೊ ಸಿಕ್ಸ್ತ್ ಸಿಗ್ನಿಫಿಕೆನ್ಸ್ ಅಂತಂದರೆ ನಾವು ನೋಡೋದಾದರೆ ಕೆಲವೊಂದು ಚಾಲೆಂಜಸ್ ಮತ್ತು ಕನ್ಸಿಡರೇಷನ್ಸ್ ಕೂಡ ನಾವು ನೋಡ್ಬೋದು. ಓಕೆನಾ? ಸಿಗ್ನಿಫಿಕೆನ್ಸ್ ಆಯ್ತು. ಇವಾಗ ನಾವು ಚಾಲೆಂಜಸ್ ನೋಡೋಣ. ಚಾಲೆಂಜಸ್ ಅಥವಾ ಅಂತ ನೋಡೋದಾದರೆ ಒಂದು ಎನ್ವಿರಾನ್ಮೆಂಟಲ್ ಇಂಪ್ಯಾಕ್ಟ್. ಅಫ್ಕೋರ್ಸ್ ನಾವು ಏನೇ ಥರ ಹೊಸದಾಗಿ ಎಂಪ್ಲಾಯ್ಮೆಂಟ್ ಬೇಕು ಅಥವಾ ಇಂಡಸ್ಟ್ರೀಸ್ ಬೇಕು ಅಥವಾ ಮಿನರಲ್ಸ್ ಯೂಟಿಲೈಸ್ ಮಾಡಿಕೊಂಡು ಬೇರೆ ಬೇರೆ ಸೆಕ್ಟರ್ಸಲ್ಲಿ ನಾವು ಯೂಸ್ ಮಾಡ್ಕೋಬೇಕು ಅಂತ ನೋಡೋದಾದರೆ ಅಫ್ಕೋರ್ಸ್ ಅದರಲ್ಲಿ ಎನ್ವಿರಾನ್ಮೆಂಟಲ್ ಇಂಪ್ಯಾಕ್ಟ್ ಆಗುತ್ತೆ. ಲೈಕ್ ಲಾರ್ಜ್ ಸ್ಕೇಲ್ ಮಿನರಲ್ನ ಪ್ರಾಸೆಸಿಂಗ್ ಮಾಡೋದ್ರಿಂದ ಒಂದು ಥರ್ಮಲ್ ಪವರ್ ಪ್ಲಾಂಟ್ಸ್ ಕ್ಯಾನ್ ಸ್ಟ್ರೈನ್ ದ ಲೋಕಲ್ ಎಕೋಸಿಸ್ಟಮ್. ಅಂತಂದರೆ ನಾವು ತುಂಬ ಲಾರ್ಜ್ ಸ್ಕೇಲಲ್ಲಿ ನಾವು ಈ ಥರ ಮಿನರಲ್ಸ್ನ ಪ್ರಾಸೆಸಿಂಗ್ ಮಾಡ್ತಾ ಇದ್ದೀವಿ ಅಲ್ವಾ? ಈ ಥರ ಮಿನರಲ್ ಪ್ರಾಸೆಸಿಂಗ್ ಮಾಡಿ ನಾವು ಟೈಟಾನಿಯಂ ಒಬ್ಟೈನ್ ಮಾಡೋದ್ರಿಂದ ಅಫ್ಕೋರ್ಸ್ ನಾವು ಅಲ್ಲಿ ತುಂಬ ಥರ್ಮಲ್ ಪವರ್ ಪ್ಲಾಂಟ್ಸ್ನ ಯೂಸ್ ಇಟ್ಟಿರ್ತೀವಿ. ಅಂತಂದರೆ ಥರ್ಮಲ್ ಅಂತಂದರೆ ತುಂಬ ಹೈ ಟೆಂಪರೇಚರ್ನ ಯೂಸ್ ಮಾಡಿಕೊಂಡು ನಾವು ಮೆಟಲ್ಸ್ ಆಗಿರ್ಬೋದು ಅಥವಾ ಮಿನರಲ್ಸ್ನ ಡಿರೈವ್ ಮಾಡ್ತೀವಿ. ಅದು ಥರ್ಮಲ್ ಪವರ್ ಪ್ಲಾಂಟ್ ಕೆಲಸ ಮಾಡುತ್ತೆ. ಈ ಥರ ಇದರಿಂದ ಏನಾಗುತ್ತೆ, ಅಲ್ಲಿರುವಂತಹ ಲೋಕಲ್ ಎಕೋಸಿಸ್ಟಮ್ ಏನಾಗುತ್ತೆ ಅಲ್ಲಿಗೆ ಸ್ವಲ್ಪ ಇಂಪ್ಯಾಕ್ಟ್ ಆಗೋ ಚಾನ್ಸಸ್ ಇರುತ್ತೆ. ಓಕೆನಾ?
ಸೊ ನೀಡ್ ಫಾರ್ ಎನ್ವಿರಾನ್ಮೆಂಟಲ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ ಆ್ಯಂಡ್ ಸಸ್ಟೈನಬಲ್ ಪ್ರಾಕ್ಟಿಸಸ್. ಆದ್ದರಿಂದ ನಮಗೆ ಇದರಿಂದ ಎನ್ವಿರಾನ್ಮೆಂಟಲ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ನ ಅವಶ್ಯಕತೆ ಇದೆ, ಹಾಗೆ ಒಂದು ಸಸ್ಟೈನಬಲ್ ಪ್ರಾಕ್ಟೀಸಸ್ನ ರೂಢಿಸ್ಕೊಳ್ಳುವಂಥ ಅವಶ್ಯಕತೆಯೂ ಇದೆ ಅಂತ ಹೇಳ್ತಾರೆ. ಸಸ್ಟೈನಬಲ್ ಪ್ರಾಕ್ಟೀಸಸ್ ಅಂತಂದರೆ ದ ಪ್ರಾಕ್ಟೀಸಸ್ ವಿಚ್ ಆರ್ ಸಸ್ಟೈನಬಲ್ ಟು ದ ಎನ್ವಿರಾನ್ಮೆಂಟ್, ಅಂದರೆ ಪ್ರಾಕ್ಟೀಸಸ್ ವಿಚ್ ಡಸ್ ನಾಟ್ ಹಾರ್ಮ್ ದ ಎನ್ವಿರಾನ್ಮೆಂಟ್. ಸೊ ಅದನ್ನು ನಾವು ಸಸ್ಟೈನಬಲ್ ಪ್ರಾಕ್ಟೀಸಸ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಪ್ಲಾಸ್ಟಿಕ್ಸ್ನ ಬ್ಯಾನ್ ಮಾಡೋದು, ಎಲ್ಲರೂ ಬಟ್ಟೆ ಬ್ಯಾಗ್ನ ಯೂಸ್ ಮಾಡೋದು, ಪ್ಲಾಸ್ಟಿಕ್ ಬ್ಯಾಗ್ಸ್ನ ಪ್ರಾಹಿಬಿಟ್ ಮಾಡೋದು. ಇದರಿಂದ ಏನಾಗುತ್ತೆ, ಲೈಕ್ ಇಫ್ ಅಟ್ ಆಲ್ ಆ ಬಟ್ಟೆ ಹಳೆದಾದರೆ ನಾವು ಅದನ್ನು ಡಿಸ್ಪೋಸ್ ಮಾಡಿದ್ರೆ ಅದು ಕೊನೆಗೆ ಡಿಕಂಪೋಸ್ ಆಗಿ ಭೂಮಿ ಒಳಗಡೆ ಹೋಗಿ ಅದು ಮೆನ್ಯೂರ್ ಆಗಿ ಮತ್ತೆ ವಾಪಸ್ ಪ್ಲಾಂಟ್ಸ್ಗೆ ಮಿನರಲ್ಸ್ನ ಕೊಡುತ್ತೆ. ಬಟ್ ನೀವು ಪ್ಲಾಸ್ಟಿಕ್ಸ್ನ ಡಂಪ್ ಮಾಡಿದ್ರೆ ಅದು ಲೈಕ್ ಡಿಕಂಪೋಸ್ ಆಗೋದಕ್ಕೆ ಎಷ್ಟೊಂದು ಲೈಕ್ ಮಿಲಿಯನ್ಸ್ ಆಫ್ ಇಯರ್ಸ್ ತಗೊಳುತ್ತೆ, ಡಿಕಂಪೋಸ್ ಬೇಗ ಆಗೋದಿಲ್ಲ. ಅದರಿಂದ ಏನಾಗುತ್ತೆ, ವೇಸ್ಟ್ ಅಕ್ಯುಮುಲೇಟ್ ಆಗುತ್ತೆ, ಮತ್ತು ಅದು ಒಂದು ಟಾಕ್ಸಿನ್ನ ರಿಲೀಸ್ ಮಾಡ್ತಾ ಹೋಗುತ್ತೆ ಎನ್ವಿರಾನ್ಮೆಂಟ್ಗೆ. ಆ್ಯಸ್ ಅ ರಿಸಲ್ಟ್ ಅಲ್ಲಿರುವಂಥ ಎಕೋಸಿಸ್ಟಮ್ ಹಾಳಾಗುತ್ತೆ. ಸೊ ಹಾಗಾಗಿ ಈ ಥರ ಸಸ್ಟೈನಬಲ್ ಪ್ರಾಕ್ಟೀಸಸ್ನ ನಾವು ಈ ಪರ್ಟಿಕ್ಯುಲರ್ ಈ ಥರ ಇಂಡಸ್ಟ್ರೀಸ್ನ ಮಾಡ್ತಾ ಇದ್ದಾರೆ ಅಂತಂದರೆ ಈ ಥರ ಸಸ್ಟೈನಬಲ್ ಪ್ರಾಕ್ಟೀಸಸ್ನ ಅಳವಡಿಸ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್, ಲೈಕ್ ಇಂಡಸ್ಟ್ರಿ ವೈಸಲ್ಲಿ. ಅದೇ ರೀತಿ ಎನ್ವಿರಾನ್ಮೆಂಟಲ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ನ ಮಾಡಬೇಕು ಅಂತಂದರೆ ಈ ಪರ್ಟಿಕ್ಯುಲರ್ ಪ್ರಾಜೆಕ್ಟ್ನ ಮಾಡೋದ್ರಿಂದ ಎನ್ವಿರಾನ್ಮೆಂಟ್ಗೆ ಏನೇನು ಇಂಪ್ಯಾಕ್ಟ್ ಆಗ್ಬೋದು, ಯಾವ್ಯಾವ ಥರ ಇಂಪ್ಯಾಕ್ಟ್ ಆಗ್ಬೋದು ಅಂತ ಒಂದು ಅಸೆಸ್ಮೆಂಟ್ ಮಾಡ್ತಾರೆ ಬಿಫೋರ್ ಪ್ರಾಜೆಕ್ಟ್. ಅದನ್ನು ಮಾಡುವಂಥ ಅವಶ್ಯಕತೆ ಇದೆ ಅಂತಲೂ ಹೇಳ್ತಾರೆ. ಇದೊಂದು ಮೊದಲನೇ ಕನ್ಸರ್ನ್ ಆಯಿತಾ, ಎನ್ವಿರಾನ್ಮೆಂಟಲ್ ಇಂಪ್ಯಾಕ್ಟ್. ಸೆಕೆಂಡ್ಲಿ ನಾವು ನೋಡೋದಾದ್ರೆ ರಿಹ್ಯಾಬಿಲಿಟೇಷನ್ ಆ್ಯಂಡ್ ರೀಸೆಟಲ್ಮೆಂಟ್ ಅಂತಂದರೆ R&R ಅಂತ ಕರೀತಾರೆ. ದಟ್ ಈಸ್ ರಿಹ್ಯಾಬಿಲಿಟೇಷನ್ ಆ್ಯಂಡ್ ರೀಸೆಟಲ್ಮೆಂಟ್ ಅಂತಂದರೆ ಇಂಡಸ್ಟ್ರಿಯಲ್ ಪ್ರಾಜೆಕ್ಟಲ್ಲಿ ಇಟ್ ಮೇ ಜಸ್ಟ್ ಇನ್ವಾಲ್ವ್ ಲ್ಯಾಂಡ್ ಅಕ್ವಿಸಿಷನ್ ಮಾಡ್ಕೋತಾರೆ. ಅಫ್ಕೋರ್ಸ್ ಒಂದು ಇಂಡಸ್ಟ್ರಿ ಮಾಡ್ತಾ ಇದ್ದಾರೆ, ಮೊದಲನೇದಾಗಿ ಅವ್ರು ಏನು ಮಾಡ್ತಾರೆ, ಲ್ಯಾಂಡ್ನ ಅಕ್ವಿಸಿಷನ್ ಮಾಡ್ತಾರೆ. ಆಮೇಲೆ ಇಟ್ ರಿಕ್ವೈರ್ಸ್ ಅಧರೆನ್ಸ್ ಟು LARR ಆ್ಯಕ್ಟ್ 2013 ಅಂತಂದರೆ LARR ಆ್ಯಕ್ಟ್ ಅಂತ ಇದೆ 2013. ಅದ್ರ ಪ್ರಕಾರ ಏನಂತಂದ್ರೆ ಲ್ಯಾಂಡ್ ಅಕ್ವಿಸಿಷನ್ ರಿಹ್ಯಾಬಿಲಿಟೇಷನ್ ಆ್ಯಂಡ್ ರೀಸೆಟಲ್ಮೆಂಟ್ ಆ್ಯಕ್ಟ್ ಅಂತ. ಇದ್ರ ಪ್ರಕಾರ ಏನು ಅಂತಂತಂದರೆ ಒಂದು ಇಂಡಸ್ಟ್ರೀಸ್ನ ಆಕ್ಯುಪೈ ಮಾಡಿಕೊಂಡಾಗ ಅವರು ಒಂದು ಲ್ಯಾಂಡ್ನ ಅಕ್ವೈರ್ ಮಾಡ್ಕೋಬೇಕಾಗುತ್ತೆ. ಸೊ ಆ ಪರ್ಟಿಕ್ಯುಲರ್ ಲ್ಯಾಂಡಲ್ಲಿ ಮುಂಚೆ ಯಾರು ಜೀವಿಸ್ತಾ ಇರ್ತಾರೆ ಅವ್ರಿಗೆ ಒಂದು ರೀಸೆಟಲ್ಮೆಂಟ್ನ ಪ್ರೊವೈಡ್ ಮಾಡಬೇಕಾಗುತ್ತೆ, ಅವ್ರಿಗೊಂದು ರಿಹ್ಯಾಬಿಲಿಟೇಷನ್ನ ಪ್ರೊವೈಡ್ ಮಾಡಬೇಕಾಗುತ್ತೆ. ಅದು LARR ಆ್ಯಕ್ಟ್ ಕೆಲವೊಂದು ರೂಲ್ಸ್ ಮತ್ತು ನಿಯಮಗಳು ನೀತಿಗಳನ್ನೆಲ್ಲ ಆ ರೂಲ್ಸ್ ಹೇಳುತ್ತೆ, ಅದನ್ನು ಫಾಲೋ ಮಾಡಬೇಕು. ಅದೇ LARR ಆ್ಯಕ್ಟ್. ಓಕೆನಾ. ಸೊ ಇದು ಕೂಡ ಒಂದು ತೊಂದರೆ ಆಗುತ್ತೆ, ಬಿಕಾಸ್ ಆ ಲ್ಯಾಂಡ್ ಅಕ್ವೈರ್ ಮಾಡ್ಕೊಳ್ಳುತ್ತೆ ಗೌರ್ಮೆಂಟ್ ಆಗಿರ್ಬೋದು, ಪ್ರೈವೇಟ್ ಸೆಕ್ಟರ್ ಆಗಿರ್ಬೋದು, ಬಟ್ ಅದರ ಜನಕ್ಕೆ ಕರೆಕ್ಟ್ ಆಗಿರುವಂಥ ರಿಹ್ಯಾಬಿಲಿಟೇಷನ್ ಅಥವಾ ರೀಸೆಟಲ್ಮೆಂಟ್ನ ಪ್ರೊವೈಡ್ ಮಾಡೋದಿಲ್ಲ, ಅಥವಾ ಅವ್ರು ಕೊಡಬೇಕಂತಂದ್ರೆ ಕಂಪೆನ್ಸೇಷನ್ನ ಕೊಡೋದಿಲ್ಲ. ಸೊ ಹಾಗಾಗಿ ಅಲ್ಲಿ ಇಂಜಸ್ಟಿಸ್ ಆಗುವಂಥ ಸಾಧ್ಯತೆ ಇರುತ್ತೆ. ಸೊ ಹಾಗಾಗಿ ಅವ್ರದ್ದು ಲ್ಯಾಂಡ್ ಅಕ್ವಿಸಿಷನ್ ಆಗುವಾಗ ವಿ ಶುಡ್ ಮೇಕ್ ಶೋರ್ ದ್ಯಾಟ್ ದೇ ಆರ್ ರಿಹ್ಯಾಬಿಲಿಟೆಡ್ ಆರ್ ರೀಸೆಟಲ್ಡ್ ವೆಲ್ ಅಂತ ಮೇಕ್ ಶೋರ್ ಮಾಡೋದು ಇಟ್ಸ್ ಆಲ್ಸೋ ಇಂಪಾರ್ಟೆಂಟ್. ಮತ್ತು ಇನ್ನೊಂದು ಸ್ಕಿಲ್ ಡೆಫಿಸಿಟ್. ಥರ್ಡ್ಲಿ ಇನ್ನೊಂದು ಮೇಜರ್ ಡ್ರಾಬ್ಯಾಕ್ ಅಥವಾ ಚಾಲೆಂಜಸ್ ಏನಂತಂದರೆ ಒಂದು ಸ್ಕಿಲ್ ಡೆಫಿಸಿಟ್ ಅಂತಂದರೆ ಬೇಕಾಗಿರುವಂಥ ಸ್ಕಿಲ್ ಕಡಿಮೆ ಇದೆ ಅಂತ. ಲೈಕ್ ಫಾರ್ ಎಕ್ಸಾಂಪಲ್ ಒಂದು ಲೋಕಲ್ ಪಾಪ್ಯುಲೇಷನ್ ಅಂತಂತ ಬಂದರೆ ಅವ್ರಿಗೆ ಟೆಕ್ನಿಕಲ್ ಸ್ಕಿಲ್ಸ್ ಕಡಿಮೆ ಇರುತ್ತೆ. ಫಾರ್ ಎಕ್ಸಾಂಪಲ್ ಇವಾಗ ಯಾವುದೋ ಒಂದು ಮೈಸೂರು ಹತ್ರ ಒಂದು ಹಳ್ಳಿ ಇದೆ ಅಂದ್ಕೊಳ್ಳಿ, ಅಲ್ಲಿ ಒಂದು ಇಂಡಸ್ಟ್ರಿ ಬರುತ್ತೆ. ಆ ಇಂಡಸ್ಟ್ರಿಗೆ ಬೇಕಾಗಿರುವಂತಹ ಒಂದು ಸ್ಕಿಲ್ ಆ ಜನರ ಹತ್ರ ಇರುತ್ತೆ. ಅವ್ರು ಇಷ್ಟು ದಿನ ಫಾರ್ಮಿಂಗ್ ಮಾಡಿಕೊಂಡು ಅಥವಾ ದಿನ ಕೂಲಿ ಮಾಡಿಕೊಂಡು ಈ ಥರ ಕಾಲ ಕಳೆದಿರ್ತಾರೆ. ಸೊ ಈಗ ಆಲ್ ಆಫ್ ಅ ಸಡನ್ ಇಂಡಸ್ಟ್ರೀಸ್ ಬಂತು ಅಂತಂದಾಗ ಅಲ್ಲಿ ಎಂಪ್ಲಾಯ್ಮೆಂಟ್ ಇರುತ್ತೆ, ಬಟ್ ಅವ್ರಿಗೆ ಇರುವಂಥ ಅಲ್ಲಿ ಸ್ಕಿಲ್ ಇರೋದಿಲ್ಲ. ಹಾಗಾಗಿ ಅದೊಂದು ಚಾಲೆಂಜಸ್ ಆಗಿ ಕೂಡ ಕಾಣುತ್ತೆ. ಲೈಕ್ ದೇರ್ ಇಸ್ ಅ ನೀಡ್ ಫಾರ್ ಸ್ಕಿಲ್ ಇಂಡಿಯಾ ಅಲೈನ್ಮೆಂಟ್ ಅಂತಂದರೆ ಇಂಡಿಯಾದಲ್ಲಿರುವಂಥ ಜನರಿಗೆ ಒಂದು ಸ್ಕಿಲ್ನ ಕೊಡೋದು ಇಂಪಾರ್ಟೆಂಟು. ಅವ್ರಿಗೆ ಲೈಕ್ ರೆಗ್ಯುಲರ್ಲಿ ಆನ್ ಅ ಟೈಮ್ ಬೇಸಿಸ್, ಲೈಕ್ ಮಂತ್ಲಿ ಬೇಸ್ ಆಗ್ಬೋದು, ವೀಕ್ಲಿ ಬೇಸ್, ಇಟ್ ಈಸ್ ಇಂಪಾರ್ಟೆಂಟ್ ಟು ಗಿವ್ ದೆಮ್ ಸ್ಕಿಲ್ಸ್ ಮತ್ತು ಟ್ರೈನಿಂಗ್ ಕೊಡೋದು, ಇದೆಲ್ಲ ಇಂಪಾರ್ಟೆಂಟ್. ಆ್ಯಸ್ ಅ ರಿಸಲ್ಟ್ ನಾವು ಒಂದು ಸ್ಕಿಲ್ಫುಲ್ ಪಾಪ್ಯುಲೇಷನ್ನ ಜನ್ರೇಟ್ ಮಾಡ್ಬೋದು ಅಂತ ಇದು ಹೇಳ್ತಾ ಇದೆ, ಈ ಪಾಯಿಂಟ್ ಹೇಳ್ತಾ ಇದೆ. ಸೊ ಸ್ಕಿಲ್ ಡೆಫಿಸಿಟ್ ಇಸ್ ಅನ್ ಅನದರ್ ಚಾಲೆಂಜ್. ಮತ್ತು ಫೋರ್ತ್ಲಿ ನೋಡೋದಾದರೆ ಇನ್ಫ್ರಾಸ್ಟ್ರಕ್ಚರ್ ಆ್ಯಂಡ್ ಬಾಟಲ್ ನೆಕ್ಸ್ ಅಂತಂದರೆ ಒಂದು ಇನ್ಫ್ರಾಸ್ಟ್ರಕ್ಚರ್ ಪ್ರಾಬ್ಲಮ್ ಕೂಡ ಇದೆ. ಅಂತಂದರೆ ಇನ್ಫ್ರಾಸ್ಟ್ರಕ್ಚರ್ ಬಾಟಲ್ ನೆಕ್ ಅಂತ ಕರಿತೀವಿ. ಅಂತಂತಂದರೆ ಲೈಕ್ ಒಂದು ಇಂಡಸ್ಟ್ರೀಸ್ ಆಗ್ತಾ ಇದೆ ಅಂತಂದರೆ ಇಟ್ ರಿಕ್ವೈರ್ಸ್ ಅನ್ ಅಡಿಕ್ವೇಟ್ ಟ್ರಾನ್ಸ್ಪೋರ್ಟ್ ಇರಬೇಕು. ಓಕೆನಾ. ಆ ಟ್ರಾನ್ಸ್ಪೋರ್ಟ್ ಇಲ್ಲ ಅಂತಂದರೆ ಎಷ್ಟೇ ಚೆನ್ನಾಗಿ ನೀವು ಇಂಡಸ್ಟ್ರೀಸ್ ಮಾಡಿದ್ರೂ ಕೂಡ ಅದು ಅಷ್ಟು ಚೆನ್ನಾಗಿ ರೀಚ್ ಆಗೋದಿಲ್ಲ. ಸೊ ಅದರಿಂದ ಒಂದು ಟ್ರಾನ್ಸ್ಪೋರ್ಟ್ ಆಗಿರ್ಬೋದು, ಅಥವಾ ಅದಕ್ಕೆ ಬೇಕಾಗಿರುವಂಥ ಎನರ್ಜಿ ಆಗಿರ್ಬೋದು, ಅಥವಾ ವಾಟರ್ ಆಗಿರ್ಬೋದು, ಬಿಕಾಸ್ ಇಂಡಸ್ಟ್ರೀಸ್ ಅಂದರೆ ತುಂಬ ವಾಟರ್ ಅವಶ್ಯಕತೆ ಇರುತ್ತೆ. ಸೊ ಅದೇ ಥರ ಈ ಥರ ಇನ್ಫ್ರಾಸ್ಟ್ರಕ್ಚರ್ನ ಇಟ್ ಮಸ್ಟ್ ಬಿ ಮೇಡ್ ಎನ್ಶ್ಯೂರ್ಡ್. ಓಕೆನಾ. ಇದು ಕರೆಕ್ಟಾಗಿ ಈ ಥರ ಎನರ್ಜಿ ವೈಸ್ ಆ ಪರ್ಟಿಕ್ಯುಲರ್ ಇಂಡಸ್ಟ್ರಿಯಲ್ಲಿ ಇದೆ ಅನ್ನೋದು ಎನ್ಶ್ಯೂರ್ ಮಾಡಬೇಕು. ಬಟ್ ಈ ಥರ ಇನ್ಫ್ರಾಸ್ಟ್ರಕ್ಚರ್ ಬಾಟಲ್ನೆಕ್ಸ್ ಇರುತ್ತೆ. ಲೈಕ್ ಕೆಲವೊಂದ್ಸಲ ವಾಟರ್ ರಿಸೋರ್ಸ್ ಸಿಗಲ್ಲ, ಅಥವಾ ಬೇಕಾದಷ್ಟು ಎನರ್ಜಿ ಸಿಗಲ್ಲ, ಅಥವಾ ರೋಡ್ ಟ್ರಾನ್ಸ್ಪೋರ್ಟ್ ಸರಿ ಇರಲ್ಲ. ಸೊ ಹೀಗಾಗಿ ಈ ಥರ ಇಷ್ಟೊಂದು ಬಾಟಲ್ ನೆಕ್ಸ್ ಇದೆ. ಇದನ್ನೆಲ್ಲನೂ ಕೂಡ ಏನು ಮಾಡಬೇಕು, ಇಟ್ ಈಸ್ ಇಂಪಾರ್ಟೆಂಟ್ ದ್ಯಾಟ್ ಇದನ್ನೆಲ್ಲನೂ ಕೂಡ
ಸರಿಯಾಗಿ ಅಲೈನ್ ಆಗಿದೆ ಅಂತ ನೋಡ್ಕೊಳ್ಳೋದು ಇಟ್ಸ್ ರಿಯಲಿ ಇಂಪಾರ್ಟೆಂಟ್. ಆ್ಯಂಡ್ ನಾವು ಇನ್ನೊಂದು ಪಾಯಿಂಟ್ ನೋಡೋದಾದರೆ ಅಲೈನ್ಮೆಂಟ್ ವಿತ್ ನ್ಯಾಷನಲ್ ಪ್ರಯಾರಿಟೀಸ್ ಅಂತ ನೋಡೋದಾದರೆ ಅಫ್ಕೋರ್ಸ್ ಇಟ್ ಅಲೈನ್ಸ್ ವಿತ್ ತುಂಬ ನ್ಯಾಷನಲ್ ಪಾಲಿಸೀಸ್ ಜೊತೆ ಇದು ಅಲೈನ್ ಆಗುತ್ತೆ. ಅಂತಂದರೆ ನಮ್ಮ ಎಷ್ಟೊಂದು ನ್ಯಾಷನಲ್ ಪಾಲಿಸಿಲಿ ಇರುವಂತಹ ಗೋಲ್ನ ಇದು ಫುಲ್ಫಿಲ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್ ನಾವು ಆತ್ಮನಿರ್ಭರ್ ಭಾರತ್ ಅಂತ ಹೇಳಿದೆ. ಅಫ್ಕೋರ್ಸ್ ಇದು ಈ ಪರ್ಟಿಕ್ಯುಲರ್ ಪ್ರಾಜೆಕ್ಟಿಂದ ಈ ಟೈಟಾನಿಯಂ ಕಾಂಪ್ಲೆಕ್ಸ್ ಪ್ರಾಜೆಕ್ಟಿಂದ ಏನಾಗುತ್ತೆ, ಒಂದು ಇಟ್ ಎನ್ಹಾನ್ಸಸ್ ದ ಸೆಲ್ಫ್ ರಿಲಯನ್ಸ್. ನಮ್ಮ ದೇಶದವರು ನಮ್ಮ ಮೇಲೇನೆ ತಮ್ಮ ಮೇಲೇನೆ ರಿಲಯಂಟ್ ಆಗುವಂಥ ಒಂದು ಶಕ್ತಿನ ಇನ್ಕ್ರೀಸ್ ಮಾಡ್ತಾ ಇದೆ. ಓಕೆನಾ. ಇನ್ನು ಸ್ಟ್ರಾಟಜಿಕ್ ಮೆಟಲ್ಸ್ ಲೈಕ್ ಟೈಟಾನಿಯಂ ಆ ಥರ ಸ್ಟ್ರಾಟಜಿಕ್ ಸೆಕ್ಟರ್ಸಲ್ಲಿ ಸ್ಟ್ರಾಟಜಿಕ್ ಮೆಟಲ್ಸಲ್ಲಿ ನಮ್ಮ ಒಂದು ಸೆಲ್ಫ್ ರಿಲಯನ್ಸ್ನ ಇನ್ಕ್ರೀಸ್ ಮಾಡ್ತಾ ಇದೆ ಅಂತ ಹೇಳ್ಬೋದು. ಸೆಕೆಂಡ್ಲಿ, ಮೇಕ್ ಇನ್ ಇಂಡಿಯಾ ಇದು ಕೂಡ ಒಂದು ಪಾಲಿಸಿ ಪ್ರಮೋಟ್ಸ್ ಡೊಮೆಸ್ಟಿಕ್ ಮ್ಯಾನುಫ್ಯಾಕ್ಚರಿಂಗ್ ಆ್ಯಂಡ್ ರಿಡ್ಯೂಸಿಂಗ್ ಇಂಪೋರ್ಟ್ಸ್. ಸೊ ಮೇಕ್ ಇನ್ ಇಂಡಿಯಾ ಅನ್ನೋ ಒಂದು ಕಾನ್ಸೆಪ್ಟೇ ಏನು ಹೇಳುತ್ತೆ ಅಂತಂದರೆ ನಾವು ಡೊಮೆಸ್ಟಿಕ್ ಪ್ರೊಡಕ್ಷನ್ನ ಜಾಸ್ತಿ ಮಾಡಬೇಕು ಮತ್ತು ಇಂಪೋರ್ಟ್ಸ್ ಮೇಲೆ ಕಡಿಮೆ ಡಿಪೆಂಡ್ ಆಗಬೇಕು ಅಂತ ಈ ಪರ್ಟಿಕ್ಯುಲರ್ ಪಾಲಿಸಿ ಹೇಳುತ್ತೆ. ಓಕೆನಾ. ನಾವೇ ನಮ್ಮ ಸ್ವಂತವಾಗಿ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ಕೋಬೇಕು. ನಾವು ಬೇರೆಯವರು ಫಾರ್ ಎಕ್ಸಾಂಪಲ್ ನಮಗೆ ಚೈನಾಯಿಂದ ಎಷ್ಟೊಂದು ಗೂಡ್ಸ್ಗಳು ಬರುತ್ತೆ. ಸೊ ನಾವು ಯಾಕೆ ಅಷ್ಟೊಂದು ಇಂಪೋರ್ಟ್ ಮಾಡಿಸ್ಕೋಬೇಕು, ನಾವು ಇಂಪೋರ್ಟ್ನ ನಾವು ಡಿಕ್ರೀಸ್ ಮಾಡಬೇಕು. ಓಕೆನಾ. ನಮ್ಮಲ್ಲೇ ಸೆಲ್ಫ್ ರಿಲಯಂಟ್ ಆಗಿ ನಾವೇ ಸ್ವಂತವಾಗಿ ಮ್ಯಾನುಫ್ಯಾಕ್ಚರ್ ಮಾಡ್ಕೋಬೇಕು ಅಂತ ಐಡಿಯಾನ ಈ ಮೇಕ್ ಇನ್ ಇಂಡಿಯಾ ಪ್ರಾಜೆಕ್ಟ್ ಹೇಳುತ್ತೆ. ಅದೇ ರೀತಿ ಈ ಥರ ಲೈಕ್ ಇದು ಕೂಡ ಇಟ್ಸ್ ಡೈರೆಕ್ಟ್ಲಿ ರಿಲೇಟೆಡ್ ಟು ಟೈಟಾನಿಯಂ ಕಾಂಪ್ಲೆಕ್ಸ್. ಈ ಥರ ನಾವು ಟೈಟಾನಿಯಂನ ನಾವೇ ಪ್ರೊಡ್ಯೂಸ್ ಮಾಡ್ಕೊಳ್ಳೋದ್ರಿಂದ ಟೈಟಾನಿಯಂ ಇಂಪೋರ್ಟ್ ಕೂಡ ರಿಡ್ಯೂಸ್ ಆಗುತ್ತೆ. ಓಕೆನಾ. ಇಟ್ಸ್ ಅಲೈನ್ಸ್ ವಿತ್ ಮೇಕ್ ಇನ್ ಇಂಡಿಯಾ ಆಲ್ಸೋ. ಮತ್ತು ನ್ಯಾಷನಲ್ ಇನ್ಫ್ರಾಸ್ಟ್ರಕ್ಚರ್ ಪೈಪ್ಲೈನ್. ಸೊ ನ್ಯಾಷನಲ್ ಇನ್ಫ್ರಾಸ್ಟ್ರಕ್ಚರ್ ಪೈಪ್ಲೈನ್ ಇದ್ರ ಪ್ರಕಾರ ಇದು ಬೂಸ್ಟ್ ಇಂಡಸ್ಟ್ರಿಯಲ್ ಇನ್ಫ್ರಾಸ್ಟ್ರಕ್ಚರ್ ಅಂತಂದರೆ ಇಂಡಸ್ಟ್ರಿಯಲ್ ಇನ್ಫ್ರಾಸ್ಟ್ರಕ್ಚರ್ನ ಬೂಸ್ಟ್ ಮಾಡುತ್ತೆ ಈ ಪರ್ಟಿಕ್ಯುಲರ್ ಥಿಂಗ್. ಅದ್ರೂ ಕೂಡ ಅಲೈನ್ ಆಗುತ್ತೆ. ಸೊ ವಿಷನ್ 2047 ಯು ನೋ ವಾಟ್ ಇಸ್ ದಿಸ್ ವಿಷನ್ 2047? ಇದೊಂದು ಲಾಂಗ್ ಟರ್ಮ್ ಎಕನಾಮಿಕ್ ಟ್ರಾನ್ಸ್ಫಾರ್ಮೇಷನ್ ಮತ್ತು ಗ್ಲೋಬಲ್ ಕಾಂಪಿಟೇಟಿವ್ನೆಸ್ ಅಂತಂದರೆ ಒಂದು ಇಷ್ಟು 2047 ತನಕ ನಾವು ತುಂಬ ಚೆನ್ನಾಗಿ ಎಕನಾಮಿಕ್ ಟ್ರಾನ್ಸ್ಫಾರ್ಮೇಷನ್ನ ಮಾಡ್ಕೋಬೇಕು ಮತ್ತು ಒಂದು ಗ್ಲೋಬಲ್ ಕಾಂಪಿಟೇಟಿವ್ನೆಸ್ನ ಇನ್ಕ್ರೀಸ್ ಮಾಡ್ಕೋಬೇಕು ಅಂತಂತಂದರೆ ಅಫ್ಕೋರ್ಸ್ ಗ್ಲೋಬಲಿ ತುಂಬ ಜನ ತುಂಬ ಟೈಪ್ಸ್ ಪ್ರೊಡಕ್ಷನ್ ಮಾಡ್ತಾರೆ, ಅದರಲ್ಲಿ ತುಂಬ ಕಾಂಪಿಟೇಟಿವ್ನೆಸ್ನ ತೋರಿಸ್ತಾರೆ. ಅದೇ ರೀತಿ ನಾವು ಗ್ಲೋಬಲಿ ಒಳ್ಳೆ ಕಾಂಪಿಟೇಟರ್ಸ್ ಆಗಿ ನಾವು ಎಮರ್ಜ್ ಆಗಬೇಕು ಅನ್ನೋ ಒಂದು ಲಾಂಗ್ ಟರ್ಮ್ ಪಾಲಿಸಿನೇ ಈ ವಿಷನ್ 2047. ಓಕೆನಾ. ಸೊ ಇಟ್ ಅಲೈನ್ಸ್ ವಿತ್ ಆಲ್ ದೀಸ್ ನ್ಯಾಷನಲ್ ಪ್ರಯಾರಿಟೀಸ್ ಆ್ಯಂಡ್ ಪಾಲಿಸೀಸ್. ಓಕೆನಾ, ದಿಸ್ ಪರ್ಟಿಕ್ಯುಲರ್ ಪ್ರಾಜೆಕ್ಟ್. ಅದೇ ರೀತಿ ನಾವು ಒಂದು ಟೈಟಾನಿಯಂನ ಒಂದು ಸ್ಟ್ರಾಟಜಿಕ್ ಮತ್ತು ಇಂಡಸ್ಟ್ರಿಯಲ್ ಒಂದು ವೈಟಲ್ ಮೆಟಲ್ ಅಂತ ನಾವು ನೋಡೋದಾದರೆ ಅದರದ್ದು ಅಕರೆನ್ಸ್ ಆಗಿರ್ಬೋದು ಅಥವಾ ಸೋರ್ಸಸ್ನ ನಾವು ತಿಳ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್. ಬಿಕಾಸ್ ಇಷ್ಟೆಲ್ಲ ನೋಡಿದ್ವಿ ಟೈಟಾನಿಯಂಗೆ ಎಷ್ಟೊಂದು ಇಂಪಾರ್ಟೆನ್ಸ್ ಇದೆ, ಸಿಗ್ನಿಫಿಕೆನ್ಸ್ ಇದೆ, ಎಷ್ಟೊಂದು ಹೈ ವ್ಯಾಲ್ಯೂ ಇದೆ ಅಂತ. ಸೊ ಲೆಟ್ಸ್ ಲರ್ನ್ ಅಬೌಟ್ ಇಟ್. ಅಕರೆನ್ಸ್ ಆಗಿರ್ಬೋದು, ಅದು ಕೆಮಿಕಲ್ ಅಥವಾ ಫಿಸಿಕಲ್ ಪ್ರಾಪರ್ಟೀಸ್ ಅಥವಾ ಅದ್ರ ಇಂಡಸ್ಟ್ರಿಯಲ್ ಅಪ್ಲಿಕೇಶನ್ ಇದೆಲ್ಲನೂ ತಿಳ್ಕೊಳ್ಳೋಣ ಟೈಟಾನಿಯಮಲ್ಲಿ. ಬಿಕಾಸ್ ದೇರ್ ಇಸ್ ಅ ಚಾನ್ಸ್ ಇನ್ ಪ್ರಿಲಿಮ್ಸ್ ಅವ್ರು ಇದ್ರ ಬಗ್ಗೆ ಕ್ವೆಶನ್ಸ್ ಕೇಳ್ಬೋದು ಟೈಟಾನಿಯಂ ಮೆಟಲ್ ಬಗ್ಗೆ, ಬಿಕಾಸ್ ಟೈಟಾನಿಯಂ ಇಸ್ ಇನ್ ನ್ಯೂಸ್. ಸೊ ಹಾಗಾಗಿ ನಾವು ನೋಡೋದಾದರೆ ಇದು ಅಕರೆನ್ಸ್ನ ನಾವು ನೋಡೋದಾದರೆ ಲೈಕ್ ಇಟ್ಸ್ ಅ 4th ಮೋಸ್ಟ್ ಅಬಂಡೆಂಟ್ ಮೆಟಲ್ ಇನ್ ಅರ್ತ್ ಕ್ರಸ್ಟಲ್ಲಿ ನಮಗೆ ಸಿಗುವಂತಹ 4th ಮೋಸ್ಟ್ ಅಬಂಡೆಂಟ್ ಮೆಟಲ್ ಇದು. ಜೊತೆಗೆ ಇಟ್ಸ್ ಫೌಂಡ್ ಇನ್ ಇಗ್ನೀಷಿಯಸ್ ರಾಕ್ಸ್ ಆ್ಯಂಡ್ ಬೀಚ್ ಸ್ಯಾಂಡ್ ಅಂತಂದರೆ ಲೈಕ್ ಇಗ್ನೀಷಿಯಸ್ ರಾಕ್ಸಲ್ಲಿ ನಾವು ಇದನ್ನು ನೋಡ್ತೀವಿ ಮತ್ತು ಬೀಚ್ದು ಸ್ಯಾಂಡಲ್ಲೂ ಕೂಡ ನಾವು ಈ ಟೈಟಾನಿಯಂನ ನೋಡ್ತೀವಿ. ಸೊ ಇದರದ್ದು ಜಿಯೋಲಜಿಕಲ್ ಅಕರೆನ್ಸ್ನ ನಾವು ನೋಡಿದ್ರೆ ಕಾಮನ್ಲಿ ಇದು ಓರ್ಸ್ ಜೊತೆ ನಾವು ನೋಡ್ತೀವಿ, ಲೈಕ್ ಐರನ್ ಓರ್ ಆಗಿರ್ಬೋದು ಆ್ಯಂಡ್ ಆಕ್ಸಿಜನ್ ಇದ್ರ ಜೊತೆ ನಾವು ಮಿಂಗಲ್ ಆಗಿ ಇದನ್ನು ನೋಡ್ತೀವಿ. ಇದು ಸೆಪರೇಟ್ ಆಗಿ ಟೈಟಾನಿಯಂ ಅಂತಲೇ ಎಕ್ಸಿಸ್ಟ್ ಆಗಿರೋಲ್ಲ. ಯೂಶ್ವಲಿ ಯಾವುದಾದ್ರು ಒಂದು ಓರ್ ಜೊತೆ ಇದು ಮಿಕ್ಸ್ ಆಗಿ ಇದು ನಾವು ನೋಡ್ತೀವಿ. ಅದೇ ರೀತಿ ಆಲ್ಸೋ ಫೌಂಡ್ ಇನ್ ಮಿಟಿಯೋರೈಟ್ ಆ್ಯಂಡ್ ಸನ್ಸ್ ಅಟ್ಮಾಸ್ಫಿಯರ್ ಅಂತಂತಂದರೆ ನಾವು ಮಿಟಿಯೋರೈಟ್ ಅಂತಂತಂದರೆ ಸ್ಪೇಸಿಂದ ಕೆಲವೊಂದು ಮಿನರಲ್ಸ್ ಬೀಳುತ್ತೆ. ಆ ಥರ ಮಿಟಿಯೋರೈಟ್ ಅಲ್ಲೂ ಕೂಡ ನಾವು ನೋಡ್ತೀವಿ ಮತ್ತು ಸನ್ಸ್ದು ಅಟ್ಮಾಸ್ಫಿಯರಲ್ಲೂ ಕೂಡ ನಾವು ಈ ಟೈಟಾನಿಯಂನ ತುಂಬ ನೋಡ್ತೀವಿ. ಅದೇ ರೀತಿ ಕಮರ್ಷಿಯಲ್ ಓರ್ಸ್ ಅಂತ ಬಂದಾಗ ಇಲ್ಯುಮಿನೈಟ್ ಅಂತ ನಾನು ಹೇಳಿದೆ ನೋಡಿ. ಓಕೆನಾ, ಇಲ್ಯುಮಿನೈಟ್ ಅಂತ ಹೇಳಿದೆ. ಸೊ ಇಟ್ಸ್ ಅ ಮೇಜರ್ ಸೋರ್ಸ್ ಇನ್ ಇಂಡಿಯಾ, ಎಸ್ಪೆಷಲಿ ಒಡಿಶಾ ಕೇರಳದಲ್ಲಿ. ಆ ಇಲ್ಯುಮಿನೈಟ್ ಅನ್ನೋ ಓರ್ ಜೊತೆ ನಾವು ಟೈಟಾನಿಯಂನ ನೋಡ್ತೀವಿ. ಅದೇ ಥರ ರುಟೈಲ್ ಅಂತ ಇನ್ನೊಂದಿದೆ. ಆ ರುಟೈಲ್ ಅಂದರೆ ಅದೊಂದು ಕೂಡ ರಿಚರ್ ಇನ್ ಟೈಟಾನಿಯಂ ಕಂಟೆಂಟ್ ಬಟ್ ಲೆಸ್ ಅಬಂಡೆಂಟ್. ರುಟೈಲ್ ನಮಗೆ ಅಷ್ಟೊಂದು ಜಾಸ್ತಿಯಾಗಿ ಸಿಗಲ್ಲ, ಬಟ್ ಆದರೆ ಅದು ಟೈಟಾನಿಯಮಲ್ಲಿ ತುಂಬ ರಿಚ್ ಆಗಿರುತ್ತೆ. ಓಕೆನಾ, ಇದು ಮತ್ತು ಇಂಡಿಯನ್ ಡಿಸ್ಟ್ರಿಬ್ಯೂಷನ್ ನಾವು ನೋಡೋದಾದರೆ ಟೈಟಾನಿಯಮ್ದು ಸೊ ನಾವು ಕೋಸ್ಟಲ್ ಪ್ಲೇಸರ್ ಆಫ್ ಒಡಿಶಾಲಿ ಗಂಜಮಲ್ಲಿ, ತಮಿಳ್ನಾಡಲ್ಲಿ ಮಾನವಾಲ್ ಕುರಿಚಿ ಅಂತ ಒಂದು ಪ್ಲೇಸಲ್ಲಿ, ಮತ್ತು ಕೇರಳದಲ್ಲಿ ಚಾವಾರ ಬೆಲ್ಟ್, ಈ ಥರ ಕೆಲವೊಂದು 3 ಪ್ಲೇಸಸಲ್ಲಿ ಅಷ್ಟೇ ನಾವು ಟೈಟಾನಿಯಂ ಎಕ್ಸ್ಟ್ರಾಕ್ಷನ್ನ ನಾವು ನೋಡ್ಬೋದು ಅಥವಾ ಟೈಟಾನಿಯಂ ಪ್ರೆಸೆನ್ಸ್ನ ನಾವು ನೋಡ್ಬೋದು ಅಂತ ಹೇಳ್ಬೋದು. ಅದೇ ರೀತಿ ಇದ್ರದ್ದು ಫಿಸಿಕಲ್ ಅಥವಾ ಕೆಮಿಕಲ್ ಪ್ರಾಪರ್ಟೀಸ್ ಅಂತ ನಾವು ನೋಡೋದಾದರೆ ಈ ಪರ್ಟಿಕ್ಯುಲರ್ ಟೈಟಾನಿಯಮ್ದು ಲೈಕ್ ಕೊರೋಷನ್ ರೆಸಿಸ್ಟೆನ್ಸ್ ಇರುತ್ತೆ ಅಂತಂದರೆ ಇಟ್ ರೆಸಿಸ್ಟ್ ರಿಯಾಕ್ಷನ್ ವಿತ್ ವಾಟರ್, ಏರ್, ಆ್ಯಸಿಡ್ಸ್ ಆ್ಯಂಡ್ ಬೇಸಿಸ್. ಇದಕ್ಕೆ ಕೊರೋಷನ್ಗೆ ರೆಸಿಸ್ಟೆನ್ಸ್ ಆಗುತ್ತೆ ಅಂತಂದರೆ ಕೊರೋಷನ್ ಅಂತಂದರೆ
ಲೈಕ್ ನೀವು ತುಂಬ ಒಂದು ಪರ್ಟಿಕ್ಯುಲರ್ಲಿ ಒಂದು ಕಲ್ಲಿದೆ ಅಂದ್ಕೊಳ್ಳಿ ಅಥವಾ ಯಾವುದೋ ಒಂದು ಮೆಟಲ್ ಇದೆ ಅಂದ್ಕೊಳ್ಳಿ, ಅದಕ್ಕೆ ನೀವು ಕನ್ಸಿಸ್ಟೆಂಟ್ ಆಗಿ ವಾಟರ್ ಅಥವಾ ಏರ್ ಅಥವಾ ಯಾವ್ದಾದ್ರು ಒಂದು ಆ್ಯಸಿಡ್ ಅಥವಾ ಯಾವ್ದಾದ್ರು ಒಂದು ಬೇಸಸ್ನ ಕಂಟಿನ್ಯೂಸ್ ಆಗಿ ಅದ್ರ ಮೇಲೆ ಪೋರ್ ಮಾಡ್ತಾ ಇರ್ತೀರಾ. ಬಟ್ ಆದರೂ ಕೂಡ ಅದ್ರ ಯಾವುದೇ ಥರ ಮೇಲ್ಗಡೆ ಅದ್ರದ್ದು ಪ್ರಾಪರ್ಟಿ ಚೇಂಜ್ ಆಗೋದಿಲ್ಲ. ಅಂದರೆ ಇಟ್ ಇಸ್ ರೆಸಿಸ್ಟೆಂಟ್ ಟು ಕೊರೋಷನ್ ಅಂತ. ಯಾವುದೇ ರೀತಿ ವಾಟರ್ ಕೊರೋಷನ್, ಏರ್ ಕೊರೋಷನ್, ಯಾವುದೇ ರೀತಿ ಕೊರೋಷನ್ಗೆ ಅದು ಸಸೆಪ್ಟಬಲ್ ಅಲ್ಲ, ಇಟ್ ಇಸ್ ರೆಸಿಸ್ಟೆಂಟ್ ಅಂತ ಹೇಳುತ್ತೆ. ಅದು ಒಂದು ಇದ್ರದ್ದು ಮೇಜರ್ ಪ್ರಾಪರ್ಟಿ. ಮತ್ತು ಯೂಸ್ಫುಲ್ ಇನ್ ಎಕ್ಸ್ಟ್ರೀಮ್ ಎನ್ವಿರಾನ್ಮೆಂಟ್ಸ್, ಲೈಕ್ ತುಂಬ ಎಕ್ಸ್ಟ್ರೀಮ್ ಎನ್ವಿರಾನ್ಮೆಂಟ್ ಇರುತ್ತೆ ನೋಡಿ, ತುಂಬ ಆ ಥರ ಕಂಡೀಷನ್ಸಲ್ಲೂ ಕೂಡ ಇದು ರೆಸಿಸ್ಟೆಂಟ್ ಆಗಿರುತ್ತೆ. ಅದಕ್ಕೆ ಪ್ಲಾಟಿನಿಯಮ್ ಇಸ್ ವೆರಿ ರೆಸಿಸ್ಟೆಂಟ್ ಅಂತ ಹೇಳ್ಬೋದು, ರೆಸಿಸ್ಟೆಂಟ್ ಮೆಟಲ್ ಅಂತ ಹೇಳ್ಬೋದು. ಅದೇ ರೀತಿ ಮೆಕ್ಯಾನಿಕಲ್ ಪ್ರಾಪರ್ಟೀಸ್ನ ನಾವು ನೋಡೋದಾದರೆ ಪ್ಲಾಟಿನಮ್ದು ಅದಕ್ಕೆ ಲೋ ಡೆನ್ಸಿಟಿ ಇರುತ್ತೆ ಅಂತ. ಅಂದರೆ ಲೈಕ್ ಇಟ್ಸ್ ಆಲ್ಮೋಸ್ಟ್ ಲೈಕ್ 60% ಆಫ್ ದ್ಯಾಟ್ ಆಫ್ ದ ಸ್ಟೀಲ್, ಓಕೆನಾ, ಅಷ್ಟು ಅದಕ್ಕೆ ಲೋ ಡೆನ್ಸಿಟಿ ಇರುತ್ತೆ. ಅದೇ ರೀತಿ ಹೈ ಸ್ಟ್ರೆಂತ್ ಟು ವೆಯ್ಟ್ ರೇಷಿಯೋ, ಇದಕ್ಕೆ ಹೈ ಸ್ಟ್ರೆಂತ್ ಇರುತ್ತೆ ಟು ವೆಯ್ಟ್ ರೇಷಿಯೋ. ಹಾಗೆ ಈಸಿಲಿ ಫ್ಯಾಬ್ರಿಕೇಟೆಡ್ ಅಂತಂದರೆ ಡಕ್ಟೈಲ್, ವಾಲ್ಡೇಬಲ್ ಅಂತ ಕರೀತಾರೆ, ಮತ್ತು ಈಸಿಲಿ ಫ್ಯಾಬ್ರಿಕೇಟ್ ಕೂಡ ಮಾಡ್ಬೋದು. ಮತ್ತು ಕಂಬಸ್ಟಿಬಿಲಿಟಿ ನೋಡೋದಾದರೆ, ಇದ್ದು ಕಂಬಸ್ಟಿಬಿಲಿಟಿ ನಾವು ನೋಡೋದಾದರೆ ಅಂತಂದರೆ ಹೇಗೆ ಇದು ಬರ್ನ್ ಆಗುತ್ತೆ, ಕಂಬಷನ್ ಹೇಗಾಗುತ್ತೆ ಅದರದ್ದು ಎಬಿಲಿಟಿನ ಅದು ನೋಡೋದಾದರೆ, ಇಟ್ ಬರ್ನ್ಸ್ ಇನ್ ಏರ್ ಆ್ಯಂಡ್ ಯೂನಿಕ್ಲಿ ಬರ್ನ್ಸ್ ಇನ್ ನೈಟ್ರೋಜನ್ ಫಾರ್ಮಿಂಗ್ ಟೈಟಾನಿಯಂ ನೈಟ್ರೈಡ್ ಅಂತ ಕರೀತಾರೆ. ಅಫ್ಕೋರ್ಸ್ ಇದು ಏರ್ಗೆ ಬರ್ನ್ ಆಗುತ್ತೆ, ಜೊತೆಗೆ ಇದು ಯುನೀಕ್ ಆಗಿ ನೈಟ್ರೋಜನ್ ಜೊತೆನೂ ಬರ್ನ್ ಆಗುತ್ತೆ. ನೈಟ್ರೋಜನ್ ಜೊತೆ ಬರ್ನ್ ಆಗಿ ಇದು ಟೈಟಾನಿಯಂ ನೈಟ್ರೈಡ್ನ ಫಾರ್ಮ್ ಮಾಡುತ್ತೆ, ಓಕೆನಾ. ದ್ಯಾಟ್ ಈಸ್ ಇಟ್ಸ್ ಕಂಬಸ್ಟಿಬಿಲಿಟಿ ಪ್ರಾಪರ್ಟಿ ಅಥವಾ ಕಂಬಸ್ಟಿಬಿಲಿಟಿ ಅಂತ ಹೇಳ್ಬೋದು. ಮತ್ತು ಇದ್ರದ್ದು ಇಂಡಸ್ಟ್ರಿಯಲ್ ಅಪ್ಲಿಕೇಶನ್ ನಾವು ನೋಡೋದಾದರೆ ಆಲ್ರೆಡಿ ನಾನು ಮೆನ್ಷನ್ ಮಾಡಿದ್ದೀನಿ, ಲೈಕ್ ಇಂಡಸ್ಟ್ರೀಸಲ್ಲಿ ಯೂಸ್ ಮಾಡ್ತಾರೆ, ಮೆಡಿಕಲ್ ಎಕ್ವಿಪ್ಮೆಂಟ್ ಮಾಡೋದಕ್ಕೆ, ಡಿಫೆನ್ಸಲ್ಲಿ, ಏರೋಸ್ಪೇಸಲ್ಲೆಲ್ಲ ಯೂಸ್ ಮಾಡ್ತಾರೆ ಅಂತ ಹೇಳಿದೆ. ಲೈಕ್ ಆ ಇಂಡಸ್ಟ್ರಿಯಲ್ ಅಪ್ಲಿಕೇಶನ್ ನಾವು ನೋಡೋದಾದ್ರೆ ಮೊದಲನೇದಾಗಿ ಸ್ಟ್ರಾಟಜಿಕ್ ಆ್ಯಂಡ್ ಹೆವಿ ಇಂಡಸ್ಟ್ರೀಸಲ್ಲಿ ನಾವು ಯೂಸ್ ಮಾಡ್ತೀವಿ. ಅಂತಂದರೆ ಸ್ಟ್ರಾಟಜಿಕ್ ಇಂಡಸ್ಟ್ರೀಸ್ ಅಂತಂದರೆ ವೆರಿ ಇಂಪಾರ್ಟೆಂಟ್ ಇಂಡಸ್ಟ್ರೀಸಲ್ಲಿ ಯೂಸ್ ಮಾಡ್ತೀವಿ, ಜೊತೆಗೆ ಹೆವಿ ಇಂಡಸ್ಟ್ರೀಸಲ್ಲೂ ಕೂಡ ನಾವು ಇದನ್ನು ಯೂಸ್ ಮಾಡ್ತೀವಿ. ಲೈಕ್ ಏರೋಸ್ಪೇಸ್ ಆಗಿರ್ಬೋದು, ಏವಿಯೇಷನಲ್ಲಿ ಆಗಿರ್ಬೋದು. ಹೇಗೆ ಅಂತಂದರೆ ಇದರಿಂದ ನಾವು ಏರ್ ಫ್ರೇಮ್ಸ್ನ ಮಾಡ್ತಾರೆ ಮತ್ತು ಜೆಟ್ ಇಂಜಿನ್ಸ್ನ ಮಾಡ್ತಾರೆ, ಓಕೆನಾ. ಸೊ ಲೈಕ್ ಡ್ಯೂ ಟು ಸ್ಟ್ರೆಂತ್ ಆ್ಯಂಡ್ ಹೀಟ್ ರೆಸಿಸ್ಟೆನ್ಸ್, ಇದಕ್ಕೆ ಹೀಟ್ ರೆಸಿಸ್ಟೆನ್ಸ್ ಇದೆ, ತುಂಬ ಸ್ಟ್ರೆಂತ್ ಇದೆ, ಹಾಗಾಗಿ ನಾವು ಇದನ್ನು ಜೆಟ್ ಇಂಜಿನ್ಗೆ ಯೂಸ್ ಮಾಡ್ತೀವಿ ಮತ್ತು ಏರ್ ಫ್ರೇಮ್ಸ್ ಮಾಡೋದಕ್ಕೂ ಯೂಸ್ ಮಾಡ್ತೀವಿ. ಮತ್ತು ಡಿಫೆನ್ಸ್ ಸೆಕ್ಟರ್ಸಲ್ಲಿ ಹೇಗೆ ಯೂಸ್ ಮಾಡ್ತೀವಿ ಅಂತಂದರೆ ಸಬ್ಮರೈನ್ಸ್ ಮಾಡೋದಕ್ಕೋಸ್ಕರ, ಅಥವಾ ಆರ್ಮರ್ ಪ್ಲೇಟಿಂಗ್ನ ಮಾಡೋದಕ್ಕೋಸ್ಕರ, ಅಥವಾ ಮಿಸೈಲ್ಸ್ದು ಕಾಂಪೊನೆಂಟ್ಸಲ್ಲಿ ಇದನ್ನು ಟೈಟಾನಿಯಂನ ಯೂಸ್ ಮಾಡ್ಕೋತಾರೆ. ಸೊ ಹಾಗಾಗಿ ಡಿಫೆನ್ಸ್ ಸೆಕ್ಟರ್ಸಲ್ಲೂ ಇದಕ್ಕೆ ತುಂಬ ಇಂಪಾರ್ಟೆನ್ಸ್ ಇದೆ. ಅದೇ ರೀತಿ ಮ್ಯಾರಿಟೈಮ್ ಇಂಡಸ್ಟ್ರಿ ಅಂತ ನಾವು ನೋಡೋದಾದರೆ ಶಿಪ್ ಪ್ರಾಪೆಲ್ಲರ್ಸ್ ಆಗಿರ್ಬೋದು ಅಥವಾ ಡಿಸೆಲನೈಸೇಷನ್ ಪ್ಲಾಂಟ್ಸ್ ಆಗಿರ್ಬೋದು, ಡ್ಯೂ ಟು ಸಾಲ್ಟ್ ವಾಟರ್ ಕರೋಷನ್ ರೆಸಿಸ್ಟೆನ್ಸ್ ಅಂತಂದರೆ ಇದನ್ನು ಶಿಪ್ ಪ್ರಾಪೆಲ್ಲರ್ಸಲ್ಲಿ ಯೂಸ್ ಮಾಡ್ತಾರೆ. ಅದೇ ರೀತಿ ಡಿಸೆಲನೈಸೇಷನ್ ಪ್ಲಾಂಟ್ಸ್ ಅಂತಂದರೆ ಡಿಸೆಲನೈಸೇಷನ್ ಇಲ್ಲಿ ವರ್ಡೇ ಹೇಳುತ್ತೆ ಅಂತಂದರೆ, ಸೆಲನೈಸೇಷನ್ ಅಂತಂದರೆ ಸಾಲ್ಟ್ ಕಂಟೆಂಟ್ನ ಇದು ಮಾಡುತ್ತೆ ಅಂತ. ಸೊ ಡಿಸೆಲನೈಸೇಷನ್ ಅಂತಂದರೆ ಇಟ್ ಈಸ್ ರೆಸಿಸ್ಟೆಂಟ್ ಟು ಸಾಲ್ಟ್, ಹಾಗಾಗಿ ಇದನ್ನು ಶಿಪ್ಸಲ್ಲಿ ಸಾಲ್ಟ್ಗೆ ರೆಸಿಸ್ಟೆಂಟ್ ಆಗಿರಲಿ ಅಂತ ಶಿಪ್ ಮೆಕ್ಯಾನಿಸಮಲ್ಲಿ ಅಥವಾ ಮಾಡೋ ಮೆಕ್ಯಾನಿಸಮಲ್ಲಿ ಅಥವಾ ಬೇರೆ ಬೇರೆ ಶಿಪ್ ಈ ಥರ ಡಿಸೆಲನೈಸೇಷನ್ ಪ್ಲಾಂಟ್ಸಲ್ಲಿ ಈ ಪರ್ಟಿಕ್ಯುಲರ್ ಮೆಟಲ್ನ ಯೂಸ್ ಮಾಡ್ಕೋತಾರೆ. ದ್ಯಾಟ್ ಈಸ್ ಇಟ್ಸ್ ಯೂಸ್ ಇನ್ ಸ್ಟ್ರಾಟಜಿಕ್ ಮತ್ತು ಹೆವಿ ಇಂಡಸ್ಟ್ರಿಯಲ್ಲಿ ಇದ್ರದ್ದು ಯೂಸ್. ಸೊ ಸೆಕೆಂಡ್ಲಿ ನಾವು ನೋಡೋದಾದರೆ ಮೆಡಿಕಲ್ ಅಪ್ಲಿಕೇಶನ್ ಏನು ಅಂತ ನಾವು ನೋಡೋದಾದರೆ ಪ್ರಾಸ್ಥೆಟಿಕ್ ಆ್ಯಂಡ್ ಇಂಪ್ಲಾಂಟ್ಸ್ ಅಂತ ಕರೀತಾರೆ. ಅಂತಂದರೆ ಬಯೋಕಂಪ್ಯಾಟಬಲ್ ಅಂದರೆ ನಾನ್ ರಿಯಾಕ್ಟಿವ್ ವಿತ್ ಫ್ಲೆಶ್ ಆ್ಯಂಡ್ ಬೋನ್ ಅಂತಂದರೆ ಇದಕ್ಕೆ ಒಂದು ಬಯೋಕಂಪ್ಯಾಟಬಿಲಿಟಿ ಇದೆ ಅಂತಂದರೆ ಇಟ್ ಈಸ್ ನಾನ್ ರಿಯಾಕ್ಟಿವ್ ವಿತ್ ಫ್ಲೆಶ್ ಅಥವಾ ಬೋನ್ಗೆ ಇದು ನಾನ್ ರಿಯಾಕ್ಟಿವ್ ಆಗಿರುತ್ತೆ. ಹಾಗಾಗಿ ಇದನ್ನು ಯೂಸ್ಡ್ ಇನ್ ಜಾಯಿಂಟ್ಸಲ್ಲಿ ಆರ್ಟಿಫಿಷಿಯಲ್ ಜಾಯಿಂಟ್ಸ್ ಮಾಡುವಾಗ ಅಥವಾ ಡೆಂಟಲ್ ಇಂಪ್ಲಾಂಟ್ಸ್ ಮಾಡುವಾಗ ನೀವು ಅಬ್ಸರ್ವ್ ಮಾಡಿರ್ತೀರ, ಅಥವಾ ಪೇಸ್ ಮೇಕರ್ಸ್ ಮಾಡುವಾಗ ಇದನ್ನು ಆ್ಯಸ್ ಅ ಮೆಡಿಕಲ್ ಅಪ್ಲಿಕೇಶನ್ ಇದನ್ನು ಯೂಸ್ ಮಾಡ್ಕೋತಾರೆ, ಓಕೆನಾ. ದ್ಯಾಟ್ ಈಸ್ ಇಟ್ಸ್ ಮೆಡಿಕಲ್ ಅಪ್ಲಿಕೇಶನ್. ಮತ್ತು ಸೈಂಟಿಫಿಕ್ ಮತ್ತು ಆಸ್ಟ್ರಾನಮಿಕಲ್ ಯೂಸಸ್ ಕೂಡ ಇದೆ. ಹೇಗೆ ಅಂತಂದರೆ ಸ್ಪೆಕ್ಟ್ರೋಸ್ಕೋಪಿ. ಏನಿದು ಸ್ಪೆಕ್ಟ್ರೋಸ್ಕೋಪಿ ಅಂತಂದರೆ ಈ ಟೈಟಾನಿಯಂ ಆಕ್ಸೈಡ್ ಸ್ಪೆಕ್ಟ್ರಾ ಇದೆಯಲ್ಲ, ಅದು ಆಸ್ಟ್ರಾನಮರ್ಸ್ಗೆ ಇಟ್ ವಿಲ್ ಹೆಲ್ಪ್ ದೆಮ್ ಐಡೆಂಟಿಫೈ ಕೂಲ್ ರೆಡ್ ಡ್ವಾರ್ಫ್ ಸ್ಟಾರ್ಸ್. ಸೊ ಸ್ಪೆಕ್ಟ್ರೋಸ್ಕೋಪಿ ಅಂತಂದರೆ ಲೈಕ್ ಅವರು ಈ ಪರ್ಟಿಕ್ಯುಲರ್ ಟೈಟಾನಿಯಂನ ಯೂಸ್ ಮಾಡಿಕೊಂಡು ಡ್ವಾರ್ಫ್ ಸ್ಟಾರ್ಸ್ನ ಅವರು ಐಡೆಂಟಿಫೈ ಮಾಡೋದಕ್ಕೆ ಯೂಸ್ ಮಾಡ್ಕೋತಾರೆ, ಓಕೆನಾ. ಅದು ಅದನ್ನ ಆಸ್ಟ್ರಾನಮಿಯಲ್ಲಿ ಅವ್ರಿಗೆ ಅದು ತುಂಬ ಬಹಳ ಯೂಸ್ ಆಗುತ್ತೆ. ದ್ಯಾಟ್ ಈಸ್ ಇಟ್ಸ್ ಇಂಪಾರ್ಟೆನ್ಸ್ ಇನ್ ಆಸ್ಟ್ರಾನಮಿ ಅಥವಾ ಸೈಂಟಿಫಿಕ್ ವೇಲಿ. ಅದೇ ರೀತಿ ಕನ್ಸ್ಯೂಮರ್ಸ್ ಮತ್ತು ಇಂಡಸ್ಟ್ರಿಯಲ್ ಪ್ರಾಡಕ್ಟ್ಸ್ ಅಲ್ಲೂ ಕೂಡ ಇದು ತುಂಬ ಇಂಪಾರ್ಟೆನ್ಸ್ ಇದೆ. ಹೇಗೆ ಕನ್ಸ್ಯೂಮರ್ಸ್ಗೆ ಮತ್ತು ಇಂಡಸ್ಟ್ರಿಯಲ್ಲಿ ಅಂತ ನೋಡೋದಾದರೆ ಆಸ್ ಐ ಆಲ್ರೆಡಿ ಸೆಡ್ ಪಿಗ್ಮೆಂಟ್ಸ್ ಅಂತಂದರೆ ಟೈಟಾನಿಯಂ ಡೈಆಕ್ಸೈಡ್ ಅಂತ ಏನಿದೆ ಅದೊಂದು ಕೀ ವೈಟ್ ಪಿಗ್ಮೆಂಟ್ ಇನ್ ಪೇಂಟ್ಸ್ ಅಂತಂದರೆ ಪೇಂಟಲ್ಲಿ ವೈಟ್ ಪಿಗ್ಮೆಂಟ್ ಬರೋದಕ್ಕೆ ಕಾರಣ ಟೈಟಾನಿಯಂ ಆಕ್ಸೈಡ್, ಓಕೆನಾ. ಸೊ ಕಾಸ್ಮೆಟಿಕ್ಸಲ್ಲೂ ಕೂಡ ಇದನ್ನು ನಾವು ಯೂಸ್ ಮಾಡ್ತೀವಿ, ಲೈಕ್ ಸನ್ಸ್ಕ್ರೀನ್ಸಲ್ಲಿ ಯೂಸ್ ಮಾಡ್ತೀವಿ.
ಸೊ ಹಾಗಾಗಿ ಇವಾಗ ನಾವು ನೋಡ್ಬೋದು ಸನ್ಸ್ಕ್ರೀನ್ ಎಷ್ಟು ಬೂಮ್ ಆಗ್ತಾ ಇದೆ, ಲೈಕ್ ಈಚ್ ಆ್ಯಂಡ್ ಎವ್ರಿ ಒನ್ ಆರ್ ಯೂಸಿಂಗ್ ಸನ್ಸ್ಕ್ರೀನ್. ಸೊ ಹಾಗಾಗಿ ಈ ಥರ ಕಾಸ್ಮೆಟಿಕ್ಸಲ್ಲಿ ಟೈಟಾನಿಯಂ ಯೂಸ್ ಇದೆ. ಅದೇ ರೀತಿ ಅಲಾಯ್ಸಲ್ಲಿ ನಾವು ನೋಡೋದಾದರೆ ಟೈಟಾನಿಯಂ ಇದೇನು ಮಾಡ್ತಾರೆ, ಟೈಟಾನಿಯಂನ ಇಟ್ ಇಸ್ ಮಿಕ್ಸ್ಡ್ ವಿತ್ ಅಲ್ಯೂಮಿನಿಯಂ ಆಗಿರ್ಬೋದು ಅಥವಾ ವ್ಯಾನಡಿಯಂ ಆಗಿರ್ಬೋದು. ಏನಕ್ಕೆ ಅಂತಂದರೆ ಫುಲ್ ಲೈಟ್ ವೆಯ್ಟ್ ಮತ್ತು ಹೈ ಸ್ಟ್ರೆಂತ್ ಅಪ್ಲಿಕೇಶನ್ಗೋಸ್ಕರ ಬೇರೆ ಜೊತೆ ಮೆಟಲ್ ಜೊತೆ ಇದನ್ನ ಅಲಾಯ್ ಆಗಿ ಅಥವಾ ಮಿಕ್ಸ್ ಮಾಡಿ ಯೂಸ್ ಮಾಡ್ಕೋತಾರೆ. ದಿಸ್ ಈಸ್ ಲೈಕ್ ಇಷ್ಟೊಂದು ಅದ್ರದ್ದು ವೇರಿಯಸ್ ಯೂಸೇಜ್ ಅಥವಾ ತುಂಬ ಇಷ್ಟೊಂದೆಲ್ಲ ಯೂಸಸ್ ಇದೆ ಟೈಟಾನಿಯಮ್ದು. ಹಾಗಾಗಿ ಅದಕ್ಕೆ ಅಷ್ಟೊಂದು ಹೈ ವ್ಯಾಲ್ಯೂ ಇದೆ ಅಂತ ಹೇಳ್ಬೋದು. ಅದೇ ರೀತಿ ಒಂದು ಸ್ಟ್ರಾಟಜಿಕ್ ಇಂಪಾರ್ಟೆನ್ಸ್ ಅಂತ ನಾವು ನೋಡೋದಾದರೆ ಇಂಡಿಯಾಗೆ ಇದರಿಂದ ಸ್ಟ್ರಾಟಜಿಕ್ ಇಂಪಾರ್ಟೆನ್ಸ್ ಏನು ಸಿಗುತ್ತೆ ಅಂತ ನಾವು ನೋಡೋದಾದರೆ, ಅಫ್ಕೋರ್ಸ್ ಲೈಕ್ ಇಂಡಿಯಾ ಅನ್ನೋದು ಆ್ಯಸ್ ಅ ಲಾರ್ಜ್ ರಿಸರ್ವ್ ಆಫ್ ಇಲಿಮಿನೈಟ್. ನಮ್ಮ ಹತ್ರ ತುಂಬ ಜಾಸ್ತಿ ಇಲಿಮಿನೈಟ್ದು ರಿಸರ್ವ್ಸ್ ಇದೆ. ಸೊ ಬಟ್ ಲ್ಯಾಕ್ಸ್ ಅಡ್ವಾನ್ಸ್ಡ್ ಪ್ರಾಸೆಸಿಂಗ್ ಕೆಪಾಬಿಲಿಟಿ. ಅದು ನಮ್ಮ ಹತ್ರ ಏನಪ್ಪ ಅಂತಂದರೆ ಅದನ್ನು ಪ್ರಾಸೆಸಿಂಗ್ ಮಾಡುವಂತಹ ಕೆಪಾಬಿಲಿಟಿ ತುಂಬ ಕಡಿಮೆ ಇದೆ. ಅಷ್ಟೊಂದು ಲಾರ್ಜ್ ಟೆಕ್ನಾಲಜಿ ನಮ್ಮ ಹತ್ರ ಇಲ್ಲ. ಸೊ ಪ್ರಾಸೆಸಿಂಗ್ ಮಾಡಿದ್ರೆ ಇಲಿಮಿನೈಟ್ನ ಪ್ರಾಸೆಸಿಂಗ್ ಮಾಡಿದ್ರೆ ನಮಗೆ ಟೈಟಾನಿಯಂ ಸಿಗುತ್ತೆ ಅಲ್ವಾ. ಸೊ ಬಟ್ ಆದರೆ ನಾವು ಅದನ್ನ ಪ್ರಾಸೆಸಿಂಗ್ ಮಾಡೋದಕ್ಕೆ ತುಂಬ ಟೆಕ್ನಾಲಜಿ ಬೇಕು ಅಥವಾ ತುಂಬ ಸ್ಕಿಲ್ಸ್ ಬೇಕು, ತುಂಬ ಫಂಡ್ಸ್ ಬೇಕು. ಬಟ್ ಆ ಕೆಪಾಸಿಟಿ ನಮ್ಮ ಹತ್ರ ಕಡಿಮೆ ಇದೆ. ಓಕೆನಾ. ಸೊ ಹೈ ಡಿಪೆಂಡೆನ್ಸ್ ಆನ್ ಇಂಪೋರ್ಟ್ಸ್ ಆಫ್ ಟೈಟಾನಿಯಂ ಸ್ಪಾಂಜ್ ಫಾರ್ ಡಿಫೆನ್ಸ್ ಆ್ಯಂಡ್ ಸ್ಪೇಸ್. ಅದೇ ರೀತಿ ನಮ್ಮ ಇಂಡಿಯಾದಲ್ಲಿ ಇಲಿಮಿನೈಟ್ ಜಾಸ್ತಿ, ಮತ್ತು ಇಂಡಿಯಾದವ್ರು ನಾವು ಜಾಸ್ತಿ ಇಂಪೋರ್ಟ್ ಮೇಲೆ ತುಂಬ ಜಾಸ್ತಿ ಡಿಪೆಂಡ್ ಆಗಿದ್ದೀವಿ. ಯಾಕೆಂದರೆ ಟೈಟಾನಿಯಂ ಬಂದರೆ ನಮಗೆ ಅದರಿಂದ ನಮ್ಮ ಡಿಫೆನ್ಸಿಗೆ ಹೆಲ್ಪ್ ಆಗುತ್ತೆ ಅಥವಾ ನಮ್ಮ ಸ್ಪೇಸ್ಗೆ ಹೆಲ್ಪ್ ಆಗುತ್ತೆ, ಸ್ಪೇಸ್ ಪ್ರಾಜೆಕ್ಟ್ಸ್ಗೆ ಅಂತ ನಾವು ತುಂಬ ಹೈ ಇಂಪೋರ್ಟ್ ಮೇಲೆ ಡಿಪೆಂಡ್ ಆಗಿದ್ದೀವಿ. ಅದೇ ರೀತಿ ಈ ಥರ ಇಂಡಿಜಿನಿಯಸ್ ಟೈಟಾನಿಯಂ ಪ್ರೊಡಕ್ಷನ್ ಅಲೈನ್ಸ್ ವಿತ್, ನಾವು ಹೇಳೋದಾದರೆ ಇದು ಆಲ್ರೆಡಿ ಐ ಸೆಡ್ ಇಟ್ ಅಲೈನ್ಸ್ ವಿತ್ ಆತ್ಮನಿರ್ಭರ್ ಭಾರತ್, ಇಟ್ ಅಲೈನ್ಸ್ ವಿತ್ ಮೇಕ್ ಇನ್ ಇಂಡಿಯಾ ಪ್ರಾಜೆಕ್ಟ್ಸ್, ಇಟ್ ಅಲೈನ್ಸ್ ವಿತ್ ಕ್ರಿಟಿಕಲ್ ಮಿನರಲ್ ಸೆಕ್ಯೂರಿಟಿ ಸ್ಟ್ರಾಟಜಿ. ಸೊ ಇಟ್ ಅಲೈನ್ಸ್ ವಿತ್ ವೇರಿಯಸ್ ಇಂಡಿಯಾಸ್ ಪ್ರಯಾರಿಟೀಸ್ ಆಯಿತಾ. ಬಟ್ ಅದೇ ರೀತಿ ನಾವು ಇದ್ರದ್ದು ಚಾಲೆಂಜಸ್ನ ಮತ್ತೆ ಇನ್ನೊಂದ್ಸಲ ಗ್ಲಾನ್ಸ್ ಮಾಡೋದಾದರೆ, ಅಫ್ಕೋರ್ಸ್ ಒಂದು ಹೈ ಕಾಸ್ಟ್ ಇದೆ ಎಕ್ಸ್ಟ್ರಾಕ್ಷನ್ ಮಾಡೋದಕ್ಕೆ, ತುಂಬ ಹೈ ಕಾಸ್ಟ್ ಇದು ಡಿಮ್ಯಾಂಡ್ ಮಾಡುತ್ತೆ. ಲೈಕ್ ಎನರ್ಜಿ ಇಂಟೆನ್ಸಿವ್ ಪ್ರಾಸೆಸ್ ಇದು, ಲೈಕ್ ತುಂಬ ಎನರ್ಜಿ ಬೇಕಾಗುತ್ತೆ. ಲೈಕ್ ಕ್ರಾಲ್ ಪ್ರಾಸೆಸ್ ಫಾರ್ ಟೈಟಾನಿಯಂ ಸ್ಪಾಂಜ್ ಪ್ರೊಡಕ್ಷನ್, ಬಿಕಾಸ್ ನಾವು ವಿ ಆರ್ ಗೋಯಿಂಗ್ ಫಾರ್ ದ ಕ್ರಾಲ್ ಪ್ರಾಸೆಸ್ ಅಂತ. ನಾವು ಟೈಟಾನಿಯಂ ಸ್ಪಾಂಜ್ನ ಪ್ರೊಡಕ್ಷನ್ ಮಾಡಬೇಕಂದ್ರೆ ಕ್ರಾಲ್ ಪ್ರಾಸೆಸ್ನ ಆಪ್ಟ್ ಮಾಡಬೇಕು. ಸೊ ಇಟ್ಸ್ ವೆರಿ ಎನರ್ಜಿ ಕನ್ಸ್ಯೂಮಿಂಗ್, ತುಂಬ ಎನರ್ಜಿನ ಕನ್ಸ್ಯೂಮ್ ಮಾಡುತ್ತೆ. ಅದೇ ರೀತಿ ಎನ್ವಿರಾನ್ಮೆಂಟಲ್ ಇಶ್ಯೂಸು ಕೂಡ ಆಗುತ್ತೆ. ಅಂತಂದರೆ ಲೈಕ್ ಅಫ್ಕೋರ್ಸ್ ಬೀಚ್ನ ಮೈನ್ ಮಾಡಬೇಕಾಗುತ್ತೆ, ಬೀಚ್ದು ಸ್ಯಾಂಡ್ನ ತಗೋಬೇಕಾಗುತ್ತೆ. ಆ್ಯಂಡ್ ಅದರಿಂದ ಏನಾಗ್ಬೋದು, ಒಂದು ಕೋಸ್ಟಲ್ ಎರೋಷನ್ ಆಗ್ಬೋದು, ಮತ್ತು ಅದರಿಂದ ಒಂದು ಎಕಾಲಜಿಕಲ್ ಇಂಬ್ಯಾಲೆನ್ಸ್ ಕೂಡ ಕ್ರಿಯೇಟ್ ಆಗ್ಬೋದು. ಸೊ ಈ ಥರ ಅದೊಂದು ಎನ್ವಿರಾನ್ಮೆಂಟಲ್ ಇಂಪ್ಯಾಕ್ಟ್ಸ್ ಇಶ್ಯೂಸ್ ಕೂಡ ಇದೆ. ಅದೇ ರೀತಿ ಒಂದು ಟೆಕ್ನಾಲಜಿಕಲ್ ಡೆಫಿಸಿಟ್ ಕೂಡ ಆಗಿದೆ. ಅಂತಂದರೆ ಒಂದು ಈ ಥರ ಅಡ್ವಾನ್ಸ್ಡ್ ಮೆಟಲಜಿಕಲ್ ಕ್ಯಾಪಬಿಲಿಟೀಸ್ ಆರ್ ಲಿಮಿಟೆಡ್ ಇನ್ ಇಂಡಿಯಾ. ತುಂಬ ಈ ಥರ ಮೆಟಲಜಿಕಲ್ ಪ್ರಾಸೆಸ್ ಅಂದರೆ ಮೆಟಲ್ನ ಎಕ್ಸ್ಟ್ರಾಕ್ಟ್ ಮಾಡುವಂಥ ಪ್ರಾಸೆಸ್ ತುಂಬಾ ಲಿಮಿಟೆಡ್ ಆಗಿದೆ ಇಂಡಿಯಾದಲ್ಲಿ. ಆ ಟೆಕ್ನಾಲಜಿ ಆಗಿರ್ಬೋದು, ಆ ಕ್ಯಾಪಬಿಲಿಟಿ ಆಗ್ಬೋದು, ಅದು ಕಡಿಮೆ ಇದೆ. ಸೊ ದೀಸ್ ಆರ್ ಆಲ್ ದ ಚಾಲೆಂಜಸ್ ದಟ್ ಹ್ಯಾವ್ ಸೆಡ್ ಇಟ್ ಇನ್ ಬ್ರೀಫ್. ಸೊ ಇನ್ನೊಂದು ಬೇಸಿಕ್ ಇನ್ಫಾರ್ಮೇಷನ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಟೈಟಾನಿಯಮ್ದು ಸಿಂಬಲ್ ಹೀಗಿರುತ್ತೆ TI ಅಂತ, ಮತ್ತು ಅದ್ರದ್ದು ಅಟಾಮಿಕ್ ನಂಬರ್ 22 ಇದೆ. ಮತ್ತು ಅದರದ್ದು ಕ್ಯಾಟಗರಿ ಇದನ್ನು ಟ್ರಾನ್ಸಿಷನ್ ಮೆಟಲ್ ಅಂತ ಕೂಡ ಕರೀತಾರೆ. ಆ ಕ್ಯಾಟಗರಿ ಬರುತ್ತೆ. ಮತ್ತು ಡಿಸ್ಕವರ್ಡ್ ಬೈ ವಿಲಿಯಂ ಗ್ರಿಗರ್ ಇನ್ 1971. ಸೊ ಇದನ್ನ ವಿಲಿಯಂ ಗ್ರಿಗರ್ 1971ನಲ್ಲಿ ಇದನ್ನು ಡಿಸ್ಕವರ್ ಮಾಡ್ತಾರೆ. ಆಸ್ ಐ ಸೈಡ್ ಇದ್ದು ಅಬಂಡೆನ್ಸ್ ಅಥವಾ ಅಕರೆನ್ಸ್ ಅಂತ ನಾವು ನೋಡೋದಾದರೆ, ಇಟ್ಸ್ ದ 4th ಮೋಸ್ಟ್ ಅಬಂಡೆಂಟ್ ಮೆಟಲ್ ಇನ್ ದ ಅರ್ತ್ ಕ್ರಸ್ಟಲ್ಲಿ 4th ಮೋಸ್ಟ್ ಆಗಿರುತ್ತೆ. ಮತ್ತು ಆಫ್ಟರ್ ಅಲ್ಯೂಮಿನಿಯಂ, ಐರನ್ ಮತ್ತು ಮೆಗ್ನೀಷಿಯಂ. ಅಲ್ಯೂಮಿನಿಯಂ, ಐರನ್ ಮತ್ತು ಮೆಗ್ನೀಷಿಯಂ ಆದಮೇಲೆ ಬರೋದೆ ಇದು ನಮ್ಮ ಟೈಟಾನಿಯಂ ಆಯಿತಾ. ಇಟ್ಸ್ ದ 4th ಮೋಸ್ಟ್ ಅಬಂಡೆಂಟ್ ಮೆಟಲ್ ಇನ್ ದ ಅರ್ತ್ ಕ್ರಸ್ಟ್. ಮತ್ತು ಇಟ್ಸ್ ಕಾಮನ್ಲಿ ಫೌಂಡ್ ಇನ್ ಇಗ್ನಿಯಸ್ ರಾಕ್ಸ್ ಮತ್ತು ಬೀಚ್ ಸ್ಯಾಂಡ್ ಡೆಪಾಸಿಟ್ಸಲ್ಲಿ ನೋಡ್ತೀವಿ. ಮತ್ತು ಇದು ಮೆಟೋರೈಟಲ್ಲೂ ಕೂಡ ಮೆಟೋರೈಟ್ ಬಂದಾಗ ನೋಡ್ಬೋದು, ಮತ್ತು ಅಟ್ಮಾಸ್ಫಿಯರ್ ಆಫ್ ದ ಸನ್ನಲ್ಲಿ ಕೂಡ ನಾವು ನೋಡ್ಬೋದು. ಆಸ್ ಎ ಸೆಟ್ ಇಂಡಿಯಾದಲ್ಲಿ ಒಡಿಶಾದಲ್ಲಿ ಗಂಜಮಲ್ಲಿ ಇದೆ, ತಮಿಳ್ನಾಡಲ್ಲಿ ಮಾನವಲ ಕುರಿಚಿ ಅನ್ನೋ ಒಂದು ಪ್ಲೇಸಲ್ಲಿದೆ, ಕೇರಳದಲ್ಲಿ ಚಾವರ ರೀಜನಲ್ಲಿದೆ, ಮತ್ತು ಆಲ್ಸೋ ಫೌಂಡ್ ಇನ್ ಆಂಧ್ರ ಪ್ರದೇಶ್ ಮತ್ತು ಮಹಾರಾಷ್ಟ್ರ. ಇದಿಷ್ಟು ಅಬೌಟ್ ಟೈಟಾನಿಯಂ. ಸೊ ನೀವು ಟೈಟಾನಿಯಂ ಬಗ್ಗೆ ಇಷ್ಟು ನಿಮಗೆ ಲೈಕ್ ಅದ್ರದ್ದು ಹಿಸ್ಟ್ರಿ, ಬ್ರೀಫ್, ಎವ್ರಿಥಿಂಗ್, ಲೈಕ್ ಚಾಲೆಂಜಸ್, ಸಿಗ್ನಿಫಿಕೆನ್ಸ್, ಇಂಪಾರ್ಟೆನ್ಸ್, ಲೈಕ್ ಮತ್ತು ಅದ್ರದ್ದು ವೇ ಫಾರ್ವರ್ಡ್, ಅದ್ರದ್ದು ಡಾಟಾಸ್ ಡಿಸ್ಟ್ರಿಬ್ಯೂಷನ್, ಎವ್ರಿಥಿಂಗ್ ನಾನು ಹೇಳಿದ್ದೀನಿ. ಇದಿಷ್ಟು ನೀವು ಶುಡ್ ಮೇಕ್ ಶೋರ್ ದ್ಯಾಟ್ ಮೀನ್ಸ್ ಅಥವಾ ಪ್ರಿಲಿಮ್ಸಲ್ಲಿ ಕೇಳಿದ್ರೆ ಕಣ್ಣು ಮುಚ್ಕೊಂಡು ನೀವು ಆನ್ಸರ್ ಮಾಡಬೇಕು. ಅಷ್ಟು ಚೆನ್ನಾಗಿ ನಾನು ಹೇಳಿದ್ದೀನಿ. ಸೊ ಮೇಕ್ ಶೋರ್ ಯು ಆರ್ ಥರೋ ವಿತ್ ಇಟ್ ಆಯಿತಾ. ತುಂಬ ಶಾರ್ಟಾಗಿ ನೋಟ್ಸ್ ಮಾಡ್ಕೊಳ್ಳಿ ಯಾಕಂದ್ರೆ. ಅದೇ ಥರ ಲೈಕ್ ಇಂಡಿಯಾಸ್ ಮತ್ತು ಇನ್ನೊಂದು ನ್ಯೂಸ್ ನೋಡೋಣ ಇವಾಗ. ಲೆಟ್ಸ್ ಜಂಪ್ ಟು ದ ನೆಕ್ಸ್ಟ್ ಟಾಪಿಕ್, ದಟ್ ಈಸ್ ಇಂಡಿಯಾಸ್ ಎಕ್ಸ್ಟ್ರಾಡಿಷನ್ ಟ್ರೀಟಿ ಅಂತ ಒಂದು ನ್ಯೂಸಲ್ಲಿದೆ. ವಾಟ್ ಈಸ್ ದಿಸ್ ಇಂಡಿಯಾಸ್ ಎಕ್ಸ್ಟ್ರಾಡಿಷನ್ ಟ್ರೀಟಿ? ಏನು ಹೇಳ್ತಾ ಇದೆ ಈ ಟ್ರೀಟಿ ಅಥವಾ ಏನಕ್ಕೆ ನ್ಯೂಸಲ್ಲಿದೆ ಅಂತ ನಾವು ನೋಡೋದಾದರೆ, ಮೊದಲನೇದಾಗಿ ಅಫ್ಕೋರ್ಸ್ ಎಕ್ಸ್ಟ್ರಾಡಿಷನ್ ಅಂತ ನೋಡೋದಾದರೆ, ಇಟ್ಸ್ ದ ಫಾರ್ಮಲ್ ಪ್ರಾಸೆಸ್ ಬೈ ವಿಚ್ ಒನ್ ಕಂಟ್ರಿ ಸರೆಂಡರ್ಸ್ ಅ ಸಸ್ಪೆಕ್ಟೆಡ್ or convicted criminal to another country where the crime was committed or where the person is required to face legal proceedings. ಅಂತ ಅಂದರೆ ಎಕ್ಸ್ಟ್ರಾಡಿಷನ್ ಅಂತಂದರೆ ಏನು?
ಎಕ್ಸ್ಟ್ರಾಡಿಷನ್ ಅಂತಂದರೆ ಇದೊಂದು ಫಾರ್ಮಲ್ ಪ್ರಾಸೆಸ್, ಎರಡು ಕಂಟ್ರಿ ಮಧ್ಯೆ ನಡೆಯುವಂಥ ಒಂದು ಫಾರ್ಮಲ್ ಪ್ರಾಸೆಸ್. ಹೇಗೆ ಅಂತಂದರೆ ಒಂದು ಕಂಟ್ರಿ ಒಬ್ಬ ಆ ಸಸ್ಪೆಕ್ಟೆಡ್ ಅಥವಾ ಕನ್ವಿಕ್ಟೆಡ್ ಕ್ರಿಮಿನಲ್ನ ಸರೆಂಡರ್ ಮಾಡುತ್ತೆ ಬೇರೆ ಕಂಟ್ರಿಗೆ, ಎಲ್ಲಿ ಅವನು ಆ ಕ್ರೈಮ್ನ ಮಾಡಿರ್ತಾನೆ ಅಥವಾ ಎಲ್ಲಿ ಆ ಪರ್ಸನು ಆ ಲೀಗಲ್ ಪ್ರೊಸೀಡಿಂಗ್ನ ಫೇಸ್ ಮಾಡಬೇಕಾಗುತ್ತೆ ಆ ಕಂಟ್ರಿಗೆ ಇನ್ನೊಂದು ಕಂಟ್ರಿ ಆ ಕನ್ವಿಕ್ಟೆಡ್ ಪರ್ಸನ್ನ ಸರೆಂಡರ್ ಮಾಡೋದನ್ನ ಎಕ್ಸ್ಟ್ರಾಡಿಷನ್ ಅಂತ ಕರೀತಾರೆ. ಸೊ ಇದೊಂದು ಇಂಪಾರ್ಟೆಂಟ್ ಟೂಲ್ ಇನ್ ಇಂಟರ್ನಲ್ ಕೋಆಪರೇಷನ್ ಇನ್ ಕ್ರಿಮಿನಲ್ ಮ್ಯಾಟರ್ಸ್. ಅಂತಂದರೆ ಇದೊಂದು ಇಂಟರ್ನಲ್ ಕೋಆಪರೇಷನ್ ಅಂತ ಹೇಳ್ಬೋದು ಕ್ರಿಮಿನಲ್ ಮ್ಯಾಟರ್ಸಲ್ಲಿ. ಅಂತಂದರೆ ಈಗ ಫಾರ್ ಎಕ್ಸಾಂಪಲ್ ನಮ್ಮ ದೇಶದಲ್ಲಿ ಒಬ್ಬ ಕ್ರೈಮ್ ಮಾಡಿರುವಂಥ ವ್ಯಕ್ತಿ ಬೇರೆ ದೇಶಕ್ಕೆ ಹೋಗ್ಬಿಡ್ತಾನೆ ಅಂದ್ಕೊಳ್ಳಿ, ಅಮೆರಿಕ ಹೋಗ್ಬಿಟ್ಟಿದ್ದಾನೆ. ಸೊ ಅವಾಗ ಈ ಪರ್ಟಿಕ್ಯುಲರ್ ಕಂಟ್ರಿ ನಮಗೆ ಕೋಆಪರೇಟ್ ಮಾಡಿದ್ರೆ ಮಾತ್ರ ನಾವು ಆ ಪರ್ಟಿಕ್ಯುಲರ್ ಕ್ರಿಮಿನಲ್ನ ಹಿಡಿಯೋದಕ್ಕೆ ಸಾಧ್ಯ, ಅದರ್ವೈಸ್ ನಮಗೆ ಹಿಡಿಯೋಕ್ಕಾಗೋದಿಲ್ಲ. ಬಿಕಾಸ್ ಅವ್ರು ಕೋಆಪರೇಟ್ ಮಾಡಲಿಲ್ಲ ಅಂದರೆ ನಾವು ಹೇಗೆ ಅವ್ರ ದೇಶದಲ್ಲಿ ನಮ್ಮ ಪೊಲೀಸ್ ಫೋರ್ಸ್ನ ತಂದು ಅಥವಾ ಆ ಪೊಲೀಸ್ ಫೋರ್ಸ್ನ ಯೂಸ್ ಮಾಡ್ಕೊಂಡು ಹೇಗೆ ಆ ಕ್ರಿಮಿನಲ್ನ ಹಿಡಿಯೋಕ್ಕಾಗುತ್ತೆ. ಸೊ ಈ ಪರ್ಟಿಕ್ಯುಲರ್ ಏನಿದೆ ಇಟ್ಸ್ ಇನ್ ಇಂಟರ್ನಲ್ ಕೋಆಪರೇಷನ್ ಅಂತ ಹೇಳ್ಬೋದು. ಇಟ್ಸ್ ವೆರಿ ಇಂಪಾರ್ಟೆಂಟ್ ಟೂಲ್ ಇನ್ ಕ್ರಿಮಿನಲ್ ಮ್ಯಾಟರ್ಸಲ್ಲಿ ಅಂತ ಹೇಳ್ಬೋದು. ಸೊ ಅವಾಗ ಏನಾಗುತ್ತೆ, ಇಟ್ ಎನ್ಶೋರ್ ದಟ್ ನೋ ಇಂಡಿವಿಜುವಲ್ ಎಸ್ಕೇಪ್ಸ್ ಜಸ್ಟಿಸ್ ಮಿಯರ್ಲಿ ಬೈ ಕ್ರಾಸಿಂಗ್ ಬಾರ್ಡರ್ಸ್. ಸೊ ಯಾವುದೇ ಥರ ಇಂಡಿವಿಜುವಲ್ ಕ್ರೈಮ್ ಮಾಡಿ ಅಥವಾ ಬಾರ್ಡರ್ನ ಕ್ರಾಸ್ ಮಾಡಿ ಎಸ್ಕೇಪ್ ಆಗೋಕ್ಕೆ ಸಾಧ್ಯನೇ ಆಗೋದಿಲ್ಲ. ಸೊ ಇದೊಂದು ಇಂಪಾರ್ಟೆಂಟ್ ಟೂಲ್ ಆಯಿತಾ. ಸೊ ಹಾಗೆ ನೋಡೋದಾದ್ರೆ ಅದಕ್ಕೋಸ್ಕರ ಇದನ್ನು ಎಕ್ಸ್ಟ್ರಾಡಿಷನ್ ಅಂತ ಕರಿತೀವಿ. ಸೊ ಇದರಿಂದ ಏನಪ್ಪ ಅಂತಂದರೆ ಸೊ ಲೀಗಲ್ ಫ್ರೇಮ್ವರ್ಕ್ ಇನ್ ಇಂಡಿಯಾ, ಇದ್ರ ಬಗ್ಗೆ ಇಂಡಿಯಾಸ್ ಎಕ್ಸ್ಟ್ರಾಡಿಷನ್ ಬಗ್ಗೆ ಏನೇನು ಲೀಗಲ್ ಫ್ರೇಮ್ವರ್ಕ್ ಇದೆ ಅಂತ ನಾವು ಇಂಡಿಯಾದಲ್ಲಿ ನೋಡೋದಾದರೆ, ಇಂಡಿಯಾಸ್ ಎಕ್ಸ್ಟ್ರಾಡಿಷನ್ ಪ್ರಾಸೆಸ್ ಗವರ್ನ್ಡ್ ಬೈ ದ ಎಕ್ಸ್ಟ್ರಾಡಿಷನ್ ಆ್ಯಕ್ಟ್ ಅಂತಲೇ ಇದೆ 1962. ಅದ್ರ ಪ್ರಕಾರ ದ ಪ್ರಿನ್ಸಿಪಲ್ ಲಾ ದಟ್ ರೆಗ್ಯುಲೇಟ್ಸ್ ದ ಎಕ್ಸ್ಟ್ರಾಡಿಷನ್ ಆಫ್ ಫ್ಯೂಜಿಟಿವ್ ಫ್ರಮ್ ಆ್ಯಂಡ್ ಟು ಇಂಡಿಯಾ ಅಂತಂತಂದರೆ ಇದೊಂದು ಇಂಪಾರ್ಟೆಂಟ್ ಪ್ರಿನ್ಸಿಪಲ್ ಲಾ ಅಂತ ಹೇಳ್ಬೋದು. ಏನು ರೆಗ್ಯುಲೇಟ್ ಮಾಡುತ್ತೆ ಅಂತಂದರೆ ಎಕ್ಸ್ಟ್ರಾಡಿಷನ್ ಆಫ್ ಫ್ಯೂಜಿಟಿವ್ಸ್ ಫ್ರಮ್ ಆ್ಯಂಡ್ ಟು ಇಂಡಿಯಾ ಅಂತಂದರೆ ನಮ್ಮ ಇಂಡಿಯಾದಿಂದ ಯಾರು ಕ್ರೈಮ್ ಮಾಡಿ ಹೋಗಿರ್ತಾರೋ ಅಥವಾ ಬೇರೆ ದೇಶದಿಂದ ಕ್ರೈಮ್ ಮಾಡಿ ನಮ್ಮ ಇಂಡಿಯಾಗೆ ಬಂದಿರ್ತಾರೋ ಆ ಥರ ಫ್ಯೂಜಿಟಿವ್ಸ್, ಆ ಥರ ಕ್ರಿಮಿನಲ್ಸ್ನ ಹಿಡಿಯೋದಕ್ಕೋಸ್ಕರ ಅಂತಲೇ ಮಾಡಿರುವಂಥ ಪ್ರಿನ್ಸಿಪಲ್ ಲಾ ಅಂತಂದರೆ ಇದು ಎಕ್ಸ್ಟ್ರಾಡಿಷನ್ ಆ್ಯಕ್ಟ್ 1962. ಓಕೆನಾ. ಪ್ಲೀಸ್ ಮೇಕ್ ಶ್ಯೂರ್ ದ್ಯಾಟ್ ಈ ಥರ ಆ್ಯಕ್ಟ್ಸ್ನ ನೀವು ಬರ್ಕೊಳ್ಳಿ, ನೋಟ್ ಮಾಡ್ಕೊಳ್ಳಿ. ಅದ್ರದ್ದು ಲೈಕ್ ಒಂದು ಬೇಸಿಕ್ ಇಂಪಾರ್ಟೆನ್ಸ್, ಅದು ಆ ಪರ್ಟಿಕ್ಯುಲರ್ ಲಾದು ಪ್ರಿನ್ಸಿಪಲ್ ರೂಲ್ ಏನು ಅದನ್ನು ನೀವು ಸಣ್ಣದಾಗಿ ನೋಟ್ ಮಾಡಿಟ್ಕೊಳ್ಳಿ. ಸೊ ದಟ್ ನೀವು ಮೇನ್ಸಲ್ಲಿ ಅಲ್ಲಿ ಇಲ್ಲಿ ಮಧ್ಯ ಅದನ್ನ ಕೋಟ್ ಮಾಡೋದ್ರಿಂದ ನಿಮಗೆ ತುಂಬ ವೇಟೇಜ್ ಸಿಗುತ್ತೆ. ಲೈಕ್ ಅಲ್ಲಿ ಯಾರು ಆನ್ಸರ್ ಕರೆಕ್ಷನ್ ಮಾಡ್ತಾ ಇರ್ತಾರೆ, ನೀವು ಮಧ್ಯೆ ಈ ಥರ ಅಕಾರ್ಡಿಂಗ್ ಟು ಎಕ್ಸ್ಟ್ರಾಡಿಷನ್ ಆ್ಯಕ್ಟ್ 1962 ಅಂತ ಆಗಿ ಬರೆದು ಇಟ್ ವಿಲ್ ಜಸ್ಟ್ help the or regulate the extradition of fugitives from and to India ಅಂತ ಬರೆದಾಗ ಅದನ್ನ ಓದ ತಕ್ಷಣ ಅವ್ರಿಗೆ ಕರೆಕ್ಷನ್ ಮಾಡೋರಿಗೆ ಒಂದು ವೇಟೇಜ್ ಸಿಗುತ್ತೆ. ಈ ಪರ್ಟಿಕ್ಯುಲರ್ ಪರ್ಸನ್ ಹ್ಯಾಸ್ ಗಾಟ್ ಸಮ್ ಇನ್ಸೈಟ್ಸ್, ಅವ್ನಿಗೆ ರಿಯಲ್ ಆಗಿ ಜೆನ್ಯೂನ್ ಆಗಿ ಒಂದು ಒಳ್ಳೆ ಇನ್ಸೈಟ್ಸ್ ಇದೆ ಅಂತ ತಿಳಿದು ಅವ್ರಿಗೆ ಏನನ್ಸುತ್ತೆ ಅವರು ಎಕ್ಸ್ಟ್ರಾ ಮಾರ್ಕ್ಸ್ ಕೊಡೋ ಚಾನ್ಸಸ್ ಇರುತ್ತೆ. ಹಾಗಾಗಿ ನೀವು ಆ್ಯಕ್ಟ್ಸ್ನ ಕೋಟ್ ಮಾಡಿ ನಿಮ್ಮ ಆನ್ಸರ್ಸಲ್ಲಿ. ಇಟ್ಸ್ ವೆರಿ ಇಂಪಾರ್ಟೆಂಟ್. ಓಕೆನಾ. ಇಟ್ಸ್ ನಾಟ್ ದ್ಯಾಟ್ ಟಫ್ ಅಂತಂದರೆ ಓವರ್ ದ ಪೀರಿಯಡ್ ಆಫ್ ಟೈಮ್ ಲೈಕ್ ನೀವು ಓದ್ತಾ ಇಟ್ ವಿಲ್ ಜಸ್ಟ್ ಸ್ಟಿಕ್ ಟು ಯುವರ್ ಮೈಂಡ್, ಬಟ್ ಯು ಶುಡ್ ಮೇಕ್ ಶ್ಯೂರ್ ದಟ್ ಯು ಶುಡ್ ರಿವೈಸ್ ಇಟ್ ಅಗೇನ್ ಆ್ಯಂಡ್ ಅಗೇನ್. ದ್ಯಾಟ್ಸ್ ಇಟ್, ಲೈಕ್ ನಾಟ್ ಮಚ್ ಆಫ್ ಥಿಂಗ್. ಓಕೆನಾ. ಸೊ ಮೇಕ್ ಶ್ಯೂರ್ ನೀವು ಇದನ್ನು ಕೋಟ್ ಮಾಡಿ. ಅದೇ ರೀತಿ ನಾವು ಲೀಗಲ್ ಫ್ರೇಮ್ವರ್ಕ್ ಇಂಡಿಯಾದಲ್ಲಿ ನಾವು ನೋಡೋದಾದರೆ ಬಯಲ್ಯಾಟ್ರಲ್ ಎಕ್ಸ್ಟ್ರಾಡಿಷನ್ ಟ್ರೀಟೀಸ್ ಆ್ಯಂಡ್ ಅಗ್ರಿಮೆಂಟ್ನ ಕೂಡ ಮಾಡ್ಕೊಂಡಿದ್ದೀವಿ. ಅಂತಂದರೆ ಇಂಡಿಯಾ ಹ್ಯಾಸ್ ಎಂಟರ್ಡ್ ಇಂಟು ಸ್ಪೆಸಿಫಿಕ್ ಟ್ರೀಟೀಸ್ ಅಥವಾ ಅರೇಂಜ್ಮೆಂಟ್ಸ್ಗೆ ಎಂಟರ್ ಆಗಿದ್ದೀವಿ ವಿತ್ ಅದರ್ ಕಂಟ್ರೀಸ್. ಈ ಥರ ಎರಡು ಕಂಟ್ರಿ ಮಧ್ಯೆ ಒಂದು ಎಕ್ಸ್ಟ್ರಾಡಿಷನ್ ಟ್ರೀಟಿ ಮಾಡ್ಕೊಳ್ಳೋದು, ಅಗ್ರಿಮೆಂಟ್ ಮಾಡ್ಕೊಳ್ಳೋದು, ಸೊ ದಟ್ ಬೇರೆ ಕಂಟ್ರಿ ಅಂತ ಕ್ರಿಮಿನಲ್ ನಮ್ಮ ಕಂಟ್ರಿಗೆ ಬಂದರೆ ಅಥವಾ ನಮ್ಮ ಕಂಟ್ರಿ ಕ್ರಿಮಿನಲ್ ಬೇರೆ ಕಂಟ್ರಿಗೆ ಹೋದರೆ ಈ ಥರ ಎಕ್ಸ್ಟ್ರಾಡಿಷನ್ ಟ್ರೀಟಿ ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೆ, ಒಂದು ಕೋಆಪರೇಷನ್ ಸಿಗುತ್ತೆ. ನಾವು ಈಸಿಯಾಗಿ ಕ್ರಿಮಿನಲ್ಸ್ನ ಸರೆಂಡರ್ ಮಾಡ್ಬೋದು. ಓಕೆನಾ. ಅದೇ ರೀತಿ ಒಂದು ಇಂಟರ್ನ್ಯಾಷನಲ್ ಕನ್ವೆನ್ಷನ್ಸಲ್ಲಿ ಇಂಡಿಯಾ ಇಸ್ ಆಲ್ಸೋ ಸಿಗ್ನೇಟರಿ ಟು ಮಲ್ಟಿಲ್ಯಾಟ್ರಲ್ ಕನ್ವೆನ್ಷನ್ಸ್ ಲೈಕ್ UN ಕನ್ವೆನ್ಷನ್ ಆಗಿರ್ಬೋದು. ಇಂಡಿಯಾ ಕೂಡ ಸಿಗ್ನೇಟರಿ ಆಗಿದೆ. ನಾವೆಲ್ಲ ತುಂಬ ಲೈಕ್ ಇಂಡಿಯಾನು ಕೂಡ ಸೈನ್ ಮಾಡಿ ಎಷ್ಟೊಂದು ಟ್ರೀಟಿಯಲ್ಲಿ ಅದು ಕೂಡ ಪಾಲ್ದಾರ ಆಗಿದೆ. ಲೈಕ್ UN ಕನ್ವೆನ್ಷನ್ ಅಗೇನ್ಸ್ಟ್ ಟ್ರಾನ್ಸ್ನ್ಯಾಷನಲ್ ಆರ್ಗನೈಸ್ಡ್ ಕ್ರೈಮ್ ಆ್ಯಂಡ್ UN ಕನ್ವೆನ್ಷನ್ ಅಗೇನ್ಸ್ಟ್ ಕರಪ್ಷನ್ ಆಗಿರ್ಬೋದು, ವಿಚ್ ಫೆಸಿಲಿಟೇಟ್ ಎಕ್ಸ್ಟ್ರಾಡಿಷನ್ ಕೋಆಪರೇಷನ್ನ ಫೆಸಿಲಿಟೇಟ್ ಮಾಡುವಂಥ ಎಷ್ಟೊಂದು ಟ್ರೀಟಿಯಲ್ಲಿ ನಾವು ಕೂಡ ಪಾರ್ಟಿಸಿಪೆಂಟ್ಸ್ ಆಗಿದ್ದೀವಿ. ಅದೇ ಥರ ಯಾವ್ಯಾವ ಥರ ಟೈಪ್ಸ್ ಆಫ್ ಎಕ್ಸ್ಟ್ರಾಡಿಷನ್ ಅರೇಂಜ್ಮೆಂಟ್ ಅಂತ ನಾವು ನೋಡೋದಾದರೆ, ಇದರಲ್ಲಿ ಟೈಪ್ಸ್ನ ನಾವು ನೋಡೋದಾದರೆ ಮೊದಲನೇದಾಗಿ ಇಂಡಿಯಾದಲ್ಲಿ 2 types ಆಫ್ ಅರೇಂಜ್ಮೆಂಟ್ಸ್ ಇರುತ್ತೆ. ಬೇರೆ ಕಂಟ್ರಿ ಜೊತೆ ಅದರ್ ಕಂಟ್ರೀಸ್ ಜೊತೆ 2 types ಆಫ್ ಅರೇಂಜ್ಮೆಂಟ್ನ ನಾವು ನೋಡ್ಬೋದು ವಿತ್ ರೆಸ್ಪೆಕ್ಟ್ ಟು ಅದರ್ ಕಂಟ್ರೀಸ್. ಲೈಕ್ ಮೊದಲನೇದು ಎಕ್ಸ್ಟ್ರಾಡಿಷನ್ ಟ್ರೀಟಿ ಅಂತಂದರೆ ಎಕ್ಸ್ಟ್ರಾಡಿಷನ್ ಟ್ರೀಟಿ ಆಸ್ ಐ ಸೆಡ್ ಅದೊಂದು ಫಾರ್ಮಲ್ ಅಗ್ರಿಮೆಂಟ್ that is signed between 2 countries. As of 2024 ಅಲ್ಲಿ India has signed extradition treaties with over 50 countries ಜೊತೆ ನಾವು ಸೈನ್ ಮಾಡಿದ್ವಿ. ಇದೊಂದು ಫಾರ್ಮಲ್ ಅಗ್ರಿಮೆಂಟು ಆಯಿತಾ ಎಕ್ಸ್ಟ್ರಾಡಿಷನ್ ಬಗ್ಗೆ. ಸೊ ಓವರ್ 50 ಕಂಟ್ರೀಸ್ ಜೊತೆ ನಾವು ಇಂಡಿಯಾ ಸೈನ್ ಮಾಡಿದ್ವಿ 2024 ಅಲ್ಲಿ.
ಸೊ ಅದೇ ರೀತಿ ಎಕ್ಸ್ಟ್ರಾಡಿಷನ್ ಅರೇಂಜ್ಮೆಂಟ್ ಅಂತ ಇರುತ್ತೆ. ವಾಟ್ ಇಸ್ ದಿಸ್ ಎಕ್ಸ್ಟ್ರಾಡಿಷನ್ ಟ್ರೀಟಿ ಬೇರೆ ನೋಡಿ, ಎಕ್ಸ್ಟ್ರಾಡಿಷನ್ ಟ್ರೀಟಿ ಬೇರೆ, ಇನ್ನೊಂದು ಎಕ್ಸ್ಟ್ರಾಡಿಷನ್ ಅರೇಂಜ್ಮೆಂಟ್ ದಟ್ ಇಸ್ ಅ ನಾನ್ ಟ್ರೀಟಿ ಬೇಸ್ಡ್ ಆಯ್ತಾ. ಇದೇನಿದು ನಾನ್ ಟ್ರೀಟಿ ಬೇಸ್ಡ್ ಅಂತ ಬಂದರೆ ದೀಸ್ ಆರ್ ಜಸ್ಟ್ ಇನ್ಫಾರ್ಮಲ್. ಇದು ಫಾರ್ಮಲ್ ಅಗ್ರಿಮೆಂಟ್ ಅಲ್ಲ, ಇದೊಂದು ಇನ್ಫಾರ್ಮಲ್ ಅಥವಾ ಕೇಸ್ ಸ್ಪೆಸಿಫಿಕ್ ಅರೇಂಜ್ಮೆಂಟ್. ಅಂತಂದ್ರೆ ಕೆಲವೊಂದು ಕೇಸ್ ಸ್ಪೆಸಿಫಿಕ್ ಅರೇಂಜ್ಮೆಂಟ್ ಮಾಡ್ಕೊಳ್ಳೋದು. ಫಾರ್ ಎಕ್ಸಾಂಪಲ್ ಟೆರರಿಸಮ್, ಅದ್ರ ಸ್ಪೆಸಿಫಿಕ್ ಆಗಿ ಮಾತ್ರ ಅರೇಂಜ್ಮೆಂಟ್ಸ್ನ ಮಾಡ್ಕೊಳ್ಳೋದು. ಓಕೆನಾ. ಸೊ ಬೇಸ್ಡ್ ಆನ್ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಬೇಸ್ಡ್ ಮೇಲೆ ನಾವು ಈ ಥರ ಕೇಸ್ ಸ್ಪೆಸಿಫಿಕ್ ಅಥವಾ ಇನ್ಫಾರ್ಮಲ್ ಅರೇಂಜ್ಮೆಂಟ್ನ ಮಾಡ್ಕೊಳ್ಳೋದು, ಈವನ್ ಇನ್ ದ ಆಬ್ಸೆನ್ಸ್ ಆಫ್ ಫಾರ್ಮಲ್ ಟ್ರೀಟಿ. ಸೊ ಇಂಡಿಯಾ ಹ್ಯಾಸ್ ಸಚ್ ಅರೇಂಜ್ಮೆಂಟ್ಸ್ ವಿತ್ 11 ಕಂಟ್ರಿ. ಆ ಥರ ಅರೇಂಜ್ಮೆಂಟ್ಸ್ ನಾವು 11 ಕಂಟ್ರೀಸ್ ಜೊತೆ ಇದೆ. ಇನ್ಫಾರ್ಮಲ್ ಎಕ್ಸ್ಟ್ರಾಡಿಷನ್ ಅರೇಂಜ್ಮೆಂಟ್ಸ್ ಆ ಥರ 11 ಕಂಟ್ರೀಸ್ ಜೊತೆ ಇದೆ. ಸೊ ದಿಸ್ ಆರ್ ದ 2 ಟೈಪ್ಸ್. ಓಕೆನಾ. ಆ ನಂತರ ನಾವು ಎಕ್ಸ್ಟ್ರಾಡಿಷನ್ ಪ್ರಾಸೆಸ್ ಹೇಗಿದೆ ಇಂಡಿಯಾದಲ್ಲಿ. ಸೊ ಈ ಎಕ್ಸ್ಟ್ರಾಡಿಷನ್ ಪ್ರಾಸೆಸ್ನ ನಾವು ನೋಡೋದಾದ್ರೆ ಇಂಡಿಯಾದಲ್ಲಿ ಮೊದಲನೇದಾಗಿ ದ ಪ್ರಾಸೆಸ್ ಜನರಲಿ ಫಾಲೋ 3 ಸ್ಟೆಪ್ಸ್ನ ಫಾಲೋ ಮಾಡುತ್ತೆ. ಮೊದಲನೇದು ರಿಕ್ವೆಸ್ಟ್ ಇನಿಷಿಯೇಷನ್. ಏನಿದು ರಿಕ್ವೆಸ್ಟ್ ಇನಿಷಿಯೇಷನ್ ಅಂತ ಅಂದರೆ ದ ರಿಕ್ವೆಸ್ಟ್ ಫಾರ್ ಎಕ್ಸ್ಟ್ರಾಡಿಷನ್ ಇಸ್ ಮೇಡ್ ಥ್ರೂ ಡಿಪ್ಲೊಮ್ಯಾಟಿಕ್ ಚಾನಲ್ಸ್ ಟಿಪಿಕಲಿ ಬೈ ಅ ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್. ಅಂತಂದರೆ ಈಗ ನಾವು ಒಂದು ರಿಕ್ವೆಸ್ಟ್ನ ಕಳಿಸ್ಬೇಕು. ಓಕೆನಾ. ಅದನ್ನು ಈ ಎಕ್ಸ್ಟ್ರಾಡಿಷನ್ ಮಾಡಬೇಕು ಅಂತ ಒಂದು ರಿಕ್ವೆಸ್ಟ್ನ ಒಂದು ಡಿಪ್ಲೊಮ್ಯಾಟಿಕ್ ಚಾನಲ್ಸ್ ಮುಖಾಂತರ ಅಂತಂದರೆ ಲೈಕ್ ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್ ಜೊತೆ ಆ ಥರ ಚಾನಲ್ಸ್ ಮುಖಾಂತರ ನಾವು ಒಂದು ರಿಕ್ವೆಸ್ಟ್ನ ಕಳಿಸ್ತೀವಿ ಬೇರೆ ಕಂಟ್ರಿಗೆ. ಆ ನಂತರ ನಾವು ಪ್ರಿಲಿಮಿನರಿ ಎಂಕ್ವೈರಿ ಅಂತ ಮಾಡ್ತೀವಿ. ಏನಿದು ಪ್ರಿಲಿಮಿನರಿ ಎಂಕ್ವೈರಿ ಅಂತಂದರೆ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ಮತ್ತು ಅದರ ಕನ್ಸರ್ನ್ಡ್ ಸ್ಟೇಟ್ ಪೊಲೀಸ್ಗಳು ಏನಿದ್ದಾವೆ ಅಥವಾ ಇನ್ವೆಸ್ಟಿಗೇಟಿವ್ ಏಜೆನ್ಸಿ ಇದೆ ಅವೆಲ್ಲ ಇವ್ಯಾಲ್ಯೂಯೇಟ್ ದ ರಿಕ್ವೆಸ್ಟ್. ಈ ರಿಕ್ವೆಸ್ಟ್ನ ಇವ್ಯಾಲ್ಯೂಯೇಟ್ ಮಾಡ್ತಾರೆ. ಓಕೆನಾ. ಯಾವುದು ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ಅಥವಾ ಕನ್ಸರ್ನ್ಡ್ ಪೊಲೀಸ್ ಫೋರ್ಸಸ್ ಅಥವಾ ಇನ್ವೆಸ್ಟಿಗೇಷನ್ ಏಜೆನ್ಸಿ ಏನಿದ್ದಾವೆ ಈ ರಿಕ್ವೆಸ್ಟ್ ನಾವು ಇನ್ವೆಸ್ಟಿಗೇಟ್ ಮಾಡ್ತಾರೆ. ಅದು ಪ್ರಿಲಿಮಿನರಿ ಎಂಕ್ವೈರಿ. ಪುನಃ ಆ ನಂತರ ಥರ್ಡ್ ಸ್ಟೆಪ್ ಏನಪ್ಪ ಅಂತಂದರೆ ಜುಡಿಷಿಯಲ್ ಸ್ಕ್ರೂಟಿನಿ. ಏನಿದು ಜುಡಿಷಿಯಲ್ ಸ್ಕ್ರೂಟಿನಿ ಅಂತ ಬಂದರೆ ಇಫ್ ದ ಪರ್ಸನ್ ಇಸ್ ಟು ಬಿ ಎಕ್ಸ್ಟ್ರಾಡಿಟೆಡ್ ಫ್ರಮ್ ಇಂಡಿಯಾ ದ ಕೇಸ್ ಗೋಸ್ ಬಿಫೋರ್ ಅ ಮೆಜಿಸ್ಟ್ರೇಟ್ ಫಾರ್ ಎಂಕ್ವೈರಿ ಅಂಡರ್ ದ ಎಕ್ಸ್ಟ್ರಾಡಿಷನ್ ಆ್ಯಕ್ಟ್. ಅಕಸ್ಮಾತ್ ಯಾವ್ದಾದ್ರು ಒಂದು ಪರ್ಸನ್ನು ಇಂಡಿಯಾಯಿಂದ ಎಕ್ಸ್ಟ್ರಾಡಿಷನ್ ಆಗಬೇಕು ಅಂತಂದರೆ ಆ ಕೇಸು ಡೈರೆಕ್ಟ್ ಆಗಿ ಮೆಜಿಸ್ಟ್ರೇಟ್ಗೆ ಹೋಗುತ್ತೆ ಎಂಕ್ವೈರಿಗೆ. ಅಂಡರ್ ದ ಎಕ್ಸ್ಟ್ರಾಡಿಷನ್ ಆ್ಯಕ್ಟ್ ಪ್ರಕಾರ ಆ ಪರ್ಟಿಕ್ಯುಲರ್ ಏನಂತಾರೆ ಕೇಸ್ ಏನಾಗುತ್ತೆ ಮೆಜಿಸ್ಟ್ರೇಟ್ ಹತ್ರ ಹೋಗುತ್ತೆ ಅಂಡರ್ ಎಕ್ಸ್ಟ್ರಾಡಿಷನ್ ಆ್ಯಕ್ಟ್. ಓಕೆನಾ. ಅಕಸ್ಮಾತ್ ಅವನು ಇಂಡಿಯಾಯಿಂದ ಎಕ್ಸ್ಟ್ರಾಡಿಟ್ ಆಗಬೇಕು ಅಂತಂದರೆ ಆ ನಂತರ ಫೋರ್ತ್ಲಿ ಎಕ್ಸಿಕ್ಯೂಟಿವ್ ಡಿಸಿಷನ್ ಅಂತಂದರೆ ಫೈನಲ್ ಅಪ್ರೂವಲ್ ಇಸ್ ಗಿವನ್ ಬೈ ದ ಸೆಂಟ್ರಲ್ ಗೌರ್ಮೆಂಟ್ ಆಯಿತಾ. ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ಫೈನಲ್ ಡಿಸಿಷನ್ನ ಕೊಡಬೇಕು ಇದ್ರ ಬಗ್ಗೆ. ಆ ನಂತರ ಫಿಫ್ತ್ ಪಾಯಿಂಟ್ ಆ್ಯಕ್ಚುಯಲ್ ಎಕ್ಸ್ಟ್ರಾಡಿಷನ್ ಅಂತ ನೋಡೋದಾದರೆ ಕೋಆರ್ಡಿನೇಟ್ ಬಿಟ್ವೀನ್ ಇಂಡಿಯಾ ಆ್ಯಂಡ್ ಫಾರಿನ್ ಅಥಾರಿಟೀಸ್ ಅಂತಂದರೆ ಆ್ಯಕ್ಚುಯಲ್ ಎಕ್ಸ್ಟ್ರಾಡಿಷನ್ ಅಂತಂದರೆ ಒಂದು ಕೋಆರ್ಡಿನೇಷನ್ ಇರುತ್ತೆ ಬಿಟ್ವೀನ್ ಇಂಡಿಯನ್ ಗವರ್ಮೆಂಟ್ ಆ್ಯಂಡ್ ಫಾರಿನ್ ಅಥಾರಿಟೀಸ್ ಮಧ್ಯೆ ಒಂದು ಕೋಆರ್ಡಿನೇಷನ್ ಆಗುತ್ತೆ. ಸೊ ದೀಸ್ ಆರ್ ದ ಪ್ರಾಸೆಸ್ ದಟ್ ಈಸ್ ಇನ್ವಾಲ್ವ್ಡ್ ಇನ್ ದ ಎಕ್ಸ್ಟ್ರಾಡಿಷನ್. ಮೊದಲನೇದಾಗಿ ರಿಕ್ವೆಸ್ಟ್ ಇನಿಷಿಯೇಟ್ ಮಾಡಬೇಕು ಅಂತಂದರೆ ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್ ಮುಖಾಂತರ ಒಂದು ರಿಕ್ವೆಸ್ಟ್ ಇನಿಷಿಯೇಟ್ ಮಾಡಬೇಕು. ಆಮೇಲೆ ಪ್ರಿಲಿಮಿನರಿ ಎಂಕ್ವೈರಿ ಮಾಡಬೇಕು. ಲೈಕ್ ಇದ್ರ ಪರ್ಟಿಕ್ಯುಲರ್ ರಿಕ್ವೆಸ್ಟ್ನ ಇವ್ಯಾಲ್ಯೂಯೇಟ್ ಮಾಡಬೇಕು ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ಅಥವಾ ಪೊಲೀಸ್ ಫೋರ್ಸ್ ಸೇರಿಕೊಂಡು. ಆಮೇಲೆ ಅದೊಂದು ಜುಡಿಷಿಯಲ್ ಸ್ಕ್ರೂಟಿನಿ ಆಗುತ್ತೆ. ಅಂದರೆ ಆ ಪರ್ಟಿಕ್ಯುಲರ್ ಪರ್ಸನ್ ಇಂಡಿಯಾದಿಂದ ಎಕ್ಸ್ಟ್ರಾಡಿಟ್ ಆಗಬೇಕಂತಂದರೆ ಡೈರೆಕ್ಟಾಗಿ ಮೆಜಿಸ್ಟ್ರೇಟ್ ಹತ್ರ ಹೋಗುತ್ತೆ. ಆಮೇಲೆ ಆ ನಂತರ ಒಂದು ಎಕ್ಸಿಕ್ಯೂಟಿವ್ ಡಿಸಿಷನ್ ತಗೋಬೇಕಾಗುತ್ತೆ. ದಟ್ ಇಸ್ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ಒಂದು ಎಕ್ಸಿಕ್ಯೂಟಿವ್ ಡಿಸಿಷನ್ನ ತಗೋತಾರೆ. ಆ ನಂತರ ಆ್ಯಕ್ಚುಲ್ ಎಕ್ಸ್ಟ್ರಾಡಿಷನ್ ಆಗುತ್ತೆ. ಅಂದರೆ ಆ ನಂತರ ಒಂದು ಕೋಆರ್ಡಿನೇಷನ್ ಬಿಟ್ವೀನ್ 2 ಕಂಟ್ರೀಸ್ ವಿಲ್ ಹ್ಯಾಪನ್ ಅಟ್ ದ ಲಾಸ್ಟ್. ಓಕೆನಾ. ದಿಸ್ ಇಸ್ ವಾಟ್ ಹ್ಯಾಪನ್ಸ್ ದಿಸ್ ಇಸ್ ದ ಪ್ರಾಸೆಸ್ ದಟ್ ಹ್ಯಾಪನ್ಸ್ ಇನ್ ಇಂಡಿಯಾ ಎಕ್ಸ್ಟ್ರಾಡಿಷನ್ ಪ್ರಾಸೆಸ್. ಅದೇ ರೀತಿ ಪ್ರಿನ್ಸಿಪಲ್ಸ್ ಗವರ್ನಿಂಗ್ ಎಕ್ಸ್ಟ್ರಾಡಿಷನ್ ಅಂತಂದರೆ ಯಾವ್ಯಾವ ಪ್ರಿನ್ಸಿಪಲ್ ಗವರ್ನ್ ಮಾಡುತ್ತೆ ಎಕ್ಸ್ಟ್ರಾಡಿಷನ್ ಮಾಡುವಾಗ ಅಂದರೆ ಮೊದಲನೇದಾಗಿ ಡುವೆಲ್ ಕ್ರಿಮಿನಾಲಿಟಿ ಅಂತ ಕರೀತಾರೆ. ಅಂತಂದರೆ ದ ಆ್ಯಕ್ಟ್ ಮಸ್ಟ್ ಬಿ ಅ ಕ್ರೈಮ್ ಇನ್ ಬೋತ್ ದ ಕಂಟ್ರೀಸ್ ಅಂತಂದರೆ ಯಾವ್ಯಾವ ಪ್ರಿನ್ಸಿಪಲ್ನ ಫಾಲೋ ಮಾಡಬೇಕು 2 ಕಂಟ್ರೀಸ್ ಅಂತಂದರೆ ಒಂದು ಡುವೆಲ್ ಕ್ರಿಮಿನಾಲಿಟೀಸ್ ಅಂತಂದರೆ 2 ಕಂಟ್ರಿಯ ವ್ಯೂ ಇಂದನೂ ಕೂಡ ಅದು ಕ್ರೈಮ್ ಅಂತ ಕನ್ಸಿಡರ್ ಆಗಿರಬೇಕು. ಓಕೆನಾ. ಫಾರ್ ಎಕ್ಸಾಂಪಲ್ ನಮ್ಮ ಕಡೆ ಡ್ರಿಂಕ್ ಆ್ಯಂಡ್ ಡ್ರೈವ್ಗೆ ಏನು ಮಾಡ್ತಾರೆ ಅಂತ ಅಂದರೆ ಫೈನ್ ಹಾಕ್ತಾರೆ. ಓಕೆನಾ. ದಟ್ ಈಸ್ ದ ನಾರ್ಮಲ್ ಲೈಕ್ ಏನಂತಾರೆ ಜಸ್ಟ್ ಫೈನ್ ಹಾಕ್ತಾರೆ. ಬಟ್ ಅದೇ ಚೈನಾದಲ್ಲಿ ಡ್ರಿಂಕ್ ಆ್ಯಂಡ್ ಡ್ರೈವ್ ಮಾಡಿದ್ರೆ ಅವ್ರಿಗೆ 5 years ಜೈಲ್ ಇರುತ್ತೆ. ನೋಡಿದ್ರೆ ಎಷ್ಟು ಡಿಫ್ರೆನ್ಸ್ ಇದೆ. ಸೊ ಆ ರೀತಿ 2 ಕಂಟ್ರಿಯಲ್ಲೂ ಕೂಡ ಅದು ಅಫೆನ್ಸ್ ಆಗಿರಬೇಕು. ಓಕೆನಾ. ಅದು ಆಗಿದ್ರೆ ಮಾತ್ರ ಅವ್ರನ್ನ ಎಕ್ಸ್ಟ್ರಾಡಿಷನ್ ಮಾಡ್ಬೋದು ಆ ಥರ. ದ್ಯಾಟ್ ಈಸ್ ಒನ್ ಆಫ್ ದ ಪ್ರಿನ್ಸಿಪಲ್. ಅದು ಮೇನ್ ರೂಲ್. ಸೆಕೆಂಡ್ಲಿ ಸ್ಪೆಷಾಲಿಟಿ ಪ್ರಿನ್ಸಿಪಲ್ ಅಂತಂದರೆ ದ ಎಕ್ಸ್ಟ್ರಾಡಿಟೆಡ್ ಇಂಡಿವಿಜುವಲ್ ಕ್ಯಾನ್ ಬಿ ಟ್ರೈಡ್ ಓನ್ಲಿ ಫಾರ್ ದ ಅಫೆನ್ಸ್ ಆಫ್ ಫಾರ್ ವಿಚ್ ದ ಎಕ್ಸ್ಟ್ರಾಡಿಷನ್ ವಾಸ್ ಗ್ರಾಂಟೆಡ್ ಅಂತಂದರೆ ಸ್ಪೆಷಾಲಿಟಿ ಪ್ರಿನ್ಸಿಪಲ್ ಅಂತ ಇದೆ. ಅದ್ರ ಪ್ರಕಾರ ಅವ್ರನ್ನ ಎಕ್ಸ್ಟ್ರಾಡಿಷನ್ ಮಾಡುವಾಗ ಯಾವ ರೀಸನ್ ಕೊಟ್ಟಿರ್ತಾರೆ ಅದೇ ರೀಸನ್ಗೆ ಅವ್ರಿಗೆ ಪನಿಷ್ಮೆಂಟ್ ಕೊಡಬೇಕು. ಓಕೆನಾ. ಬೇರೆ ಯಾವ್ಯಾವುದೋ ಕೇಸಲ್ಲಿ ಅವ್ರನ್ನ ಸಿಗಾಕ್ಸೋ ಆಗಿಲ್ಲ. ಎಕ್ಸ್ಟ್ರಾಡಿಟೆಡ್ ಇಂಡಿವಿಜುವಲ್ನ ಯಾವುದಕ್ಕೆ ಟ್ರೈಡ್ ಅಂತಂದರೆ
ಅದಕ್ಕೆ ಅವ್ರಿಗೆ ಪನಿಷ್ಮೆಂಟ್ ಕೊಡಬೇಕು ಅಂತಂದರೆ ಫಾರ್ ದ ಅಫೆನ್ಸಸ್ ಫಾರ್ ವಿಚ್ ದ ಎಕ್ಸ್ಟ್ರಾಡಿಷನ್ ವಾಸ್ ಸೈನ್ಡ್. ಯಾವ ಎಕ್ಸ್ಟ್ರಾಡಿಷನ್ ಮಾಡುವಾಗ ಆ ಟ್ರೀಟಿಯಲ್ಲಿ ಅಥವಾ ಆ ಪರ್ಟಿಕ್ಯುಲರ್ ರಿಕ್ವೆಸ್ಟಲ್ಲಿ ಏನು ಸ್ಪೆಸಿಫಿಕ್ ರೀಸನ್ನ ಕೊಟ್ಟಿರ್ತಾರೆ ಅದ್ರ ಮೇಲೆ ಮಾತ್ರ ಅವ್ರನ್ನ ಜೈಲಿಗೆ ಹಾಕಬೇಕು. ಓಕೆನಾ. ಆಮೇಲೆ ರೂಲ್ ಆಫ್ ಲಾ ಆ್ಯಂಡ್ ಹ್ಯೂಮನ್ ರೈಟ್ಸ್ ಅಂತ ಬಂದರೆ ಎಕ್ಸ್ಟ್ರಾಡಿಷನ್ನ ನಾವು cannot take place if the individual may face torture, death penalty in some jurisdiction or unfair trial. ಅಕಸ್ಮಾತ್ ಅಂತಂದರೆ ಹ್ಯೂಮನ್ ರೈಟ್ಸ್ ಕೂಡ ದೇರ್ ಇಸ್ ಅ ಲಾ ಅಂತಂದರೆ ಆ ಪರ್ಟಿಕ್ಯುಲರ್ ಯಾರು ಎಕ್ಸ್ಟ್ರಾಡಿಟೆಡ್ ಪರ್ಸನ್ ಇದ್ದಾರೆ ಅವ್ರನ್ನ ಸುಮ್ಮನೆ ಈ ಥರ ಟಾರ್ಚರ್ ಮಾಡೋದು ಅಥವಾ ಡೆತ್ ಪೆನಾಲ್ಟಿ ಕೊಡೋದು ಕೆಲವೊಂದು ಜೂರಿಸ್ಡಿಕ್ಷನ್ ಅಥವಾ ಅನ್ಫೇರ್ ಟ್ರಯಲ್ ಮಾಡೋದು ಈ ಥರದಕ್ಕೆಲ್ಲ ಅಲೋ ಮಾಡೋದಿಲ್ಲ. ಓಕೆನಾ. ಅದೇ ರೀತಿ ಪೊಲಿಟಿಕಲ್ ಒಫೆನ್ಸ್ ಅಂಡ್ ಎಕ್ಸೆಪ್ಷನ್ ಅಂತಂದರೆ ಮೋಸ್ಟ್ ಟ್ರೀಟೀಸ್ ಡು ನಾಟ್ ಅಲೋ ಎಕ್ಸ್ಟ್ರಾಡಿಷನ್ ಫಾರ್ ಪೊಲಿಟಿಕಲ್ ಕ್ರೈಮ್ಸ್ ಅಂತಂದರೆ ಎಷ್ಟೊಂದು ಟ್ರೀಟೀಸು ಪೊಲಿಟಿಕಲ್ ಕ್ರೈಮ್ಸ್ಗೆ ಅವ್ರನ್ನ ಎಕ್ಸ್ಟ್ರಾಡಿಷನ್ ಮಾಡೋದಕ್ಕೆ ಒಪ್ಪೋದಿಲ್ಲ. ಅಂತಂದರೆ ಯಾವುದೋ ಪೊಲಿಟಿಕಲ್ ಕ್ರೈಮ್ಸ್ ಮಾಡಿರ್ತಾರೆ ಅಂದ್ಕೊಳ್ಳಿ, ಕರಪ್ಷನ್ ಮಾಡೋದಾಗಿರ್ಬೋದು, ಈ ಥರ ಪೊಲಿಟಿಕಲ್ ಕ್ರೈಮ್ಸ್ಗೆ ಎಕ್ಸ್ಟ್ರಾಡಿಷನ್ ಮಾಡೋ ಹಾಗಿಲ್ಲ ಅಂತ ಈ ಥರ ರೂಲ್ಸ್ ಕೂಡ ಇದೆ. ಸೊ ಇವಾಗ ನಾವು ಚಾಲೆಂಜಸ್ನ ನಾವು ನೋಡೋದಾದರೆ ವಾಟ್ ಆರ್ ದ ಚಾಲೆಂಜಸ್ ದಟ್ ಈಸ್ ಫೇಸ್ಡ್ ಬೈ ಇಂಡಿಯಾ ಅಂತ ನೋಡಿದ್ರೆ ಮೊದಲನೇದಾಗಿ ಡಿಲೇಸ್ ಇನ್ ಎಕ್ಸ್ಟ್ರಾಡಿಷನ್. ಓಕೆನಾ. ಡಿಲೇಸ್ ಇನ್ ಎಕ್ಸ್ಟ್ರಾಡಿಷನ್ ಅಂತ ನಾವು ನೋಡೋದಾದರೆ ತುಂಬ ಕಾಂಪ್ಲೆಕ್ಸ್ ಆಗಿರುವಂಥ ಲೀಗಲ್ ಮತ್ತು ಡಿಪ್ಲೊಮ್ಯಾಟಿಕ್ ಪ್ರಾಸೆಸ್ ಇದು, ಆಯಿತಾ. ಬಿಕಾಸ್ ನಮ್ಮ ಕಂಟ್ರಿ ರಿಕ್ವೆಸ್ಟ್ ಕಳಿಸ್ಬೇಕು, ಅವ್ರು ಒಪ್ಕೋಬೇಕು, ಆ ನಂತರ ಲೈಕ್ ಪೊಲೀಸ್ ಫೋರ್ಸಲ್ಲಿ ಒಂದು ಕೋಆರ್ಡಿನೇಷನ್ ಕನೆಕ್ಟ್ ಆಗಬೇಕು. ಸೊ ಇದೊಂದು ತುಂಬ ಕಾಂಪ್ಲೆಕ್ಸ್ ಪ್ರಾಸೆಸ್ ಮತ್ತು ಇದು ತುಂಬ ಲೀಗಲ್ ಪ್ರಾಸೆಸ್ ಕೂಡ ಇನ್ವಾಲ್ವ್ ಆಗಿದೆ. ಆದರೆ ಇದು ಕಾಂಪ್ಲೆಕ್ಸಿಟೀಸ್ ಆಗಿದ್ದು ಒಂದು ಡಿಲೇಸ್ನ ಕಾಸ್ ಮಾಡಿದೆ. ಓಕೆನಾ. ಅದೇ ರೀತಿ ಹ್ಯೂಮನ್ ರೈಟ್ ಕನ್ಸರ್ನ್ಸ್ ಕೂಡ ಇದೆ. ಏನಿದು ಹ್ಯೂಮನ್ ರೈಟ್ ಕನ್ಸರ್ನ್ ಅಂತಂದರೆ ಲೈಕ್ ಕಂಟ್ರೀಸ್ ಲೈಕ್ UK ಆಗಿರ್ಬೋದು ಅಥವಾ ಕೆನಡಾ ಆಗಿರ್ಬೋದು ಆರ್ ಕಾಶಿಯಸ್ ಅಬೌಟ್ ಎಕ್ಸ್ಟ್ರಾಡಿಟಿಂಗ್ ಇಂಡಿವಿಜುವಲ್ ಟು ಇಂಡಿಯಾ ಡ್ಯೂ ಟು ಪರ್ಸೀವ್ಡ್ ರಿಸ್ಕ್ ಆಫ್ ಹ್ಯೂಮನ್ ರೈಟ್ ವೈಲೇಷನ್. ಈ ಥರ ಕಂಟ್ರೀಸ್ ಏನು ಮಾಡ್ತವೆ, ಅವ್ರು ಎಕ್ಸ್ಟ್ರಾಡಿಷನ್ ಮಾಡೋದಕ್ಕೆ ಆ ಥರ ಎಕ್ಸ್ಟ್ರಾಡಿಷನ್ ಮಾಡೋದಕ್ಕೆ ಇಂಡಿವಿಜುವಲ್ಸ್ನ ಹೆದರ್ಕೋತಾರೆ. ಯಾಕೆ ಅಂತಂದರೆ ಹ್ಯೂಮನ್ ರೈಟ್ ಹಾಳಾಗಬಾರ್ದು, ಹ್ಯೂಮನ್ ರೈಟ್ ವೈಲೇಟ್ ಆಗ್ಬೋದು ಇಂಡಿಯಾ ಕಳಿಸಿದ್ರೆ ಅನ್ನೋ ಭಯದಿಂದ. ಬಿಕಾಸ್ ಆ ಥರ ರಿಸ್ಕ್ ಇರುತ್ತೆ ಅಲ್ವಾ. ಲೈಕ್ ಅವರೆಲ್ಲ ತುಂಬ ಹ್ಯೂಮನ್ ರೈಟ್ ವೈಲೇಟ್ ಮಾಡೋದಿಲ್ಲ. ದೇ ಆರ್ ಜಸ್ಟ್ ವೆರಿ ಸೆನ್ಸಿಟಿವ್ ಟು ಹ್ಯೂಮನ್ ರೈಟ್ಸ್. ದೇ ವಾಂಟ್ ಟು ಪ್ರಿಸರ್ವ್ ಇಟ್, ದೇ ವಾಂಟ್ ಟು ಪ್ರೊಟೆಕ್ಟ್ ದ ಹ್ಯೂಮನ್ ರೈಟ್ಸ್. ಸೊ ಈ ಥರ ಎಕ್ಸ್ಟ್ರಾಡಿಷನ್ ಮಾಡೋದ್ರಿಂದ ಹ್ಯೂಮನ್ ರೈಟ್ ವೈಲೇಟ್ ಮಾಡ್ತಾ ಇದ್ದೀವಿ ಅನ್ನೋ ಕನ್ಸರ್ನಿಂದ ಅವರು ಎಕ್ಸ್ಟ್ರಾಡಿಷನ್ ಟ್ರೀಟಿಗೆ ಒಪ್ಕೊಳ್ಳೋದಕ್ಕೆ ಹಿಂದೇಟಾಗ್ತಾರೆ ಅಂತ ಹೇಳ್ಬೋದು. ಅದೇ ರೀತಿ ನಾನ್ ಕೋಪರೇಟಿವ್ ಜ್ಯೂರಿಸ್ಡಿಕ್ಷನ್. ಏನಿದು ನಾನ್ ಕೋಪರೇಟಿವ್ ಜ್ಯೂರಿಸ್ಡಿಕ್ಷನ್ ಅಂತ ನಾವು ನೋಡೋದಾದರೆ ಸೇಫ್ ಹೆವನ್ಸ್ ಆರ್ ಕಂಟ್ರೀಸ್ ದಟ್ ಡು ನಾಟ್ ಹ್ಯಾವ್ ಟ್ರೀಟೀಸ್ ವಿತ್ ಇಂಡಿಯಾ ಅಂತಂದರೆ ಕೆಲವೊಂದು ಸೇಫ್ ಹೆವನ್ಸ್ಗಳಿದ್ದಾವೆ ಅಥವಾ ಆ ಥರ ಕಂಟ್ರೀಸ್ಗಳು ದೇ ಡು ನಾಟ್ ಹ್ಯಾವ್ ಟ್ರೀಟೀಸ್ ವಿತ್ ಇಂಡಿಯಾ. ಸೊ ಇದು ಫಾರ್ ಎಕ್ಸಾಂಪಲ್ ನಾವು ಎಷ್ಟೊಂದು ಹೇಳ್ತೀವಲ್ಲ ಸ್ವಿಸ್ ಮನಿ, ನಮ್ಮ ದುಡ್ಡೆಲ್ಲ ಅಲ್ಲಿದ್ದಾವೆ, ಎಷ್ಟೊಂದು ಕರಪ್ಟ್ ಆಗಿರುವಂಥ ಬ್ಲ್ಯಾಕ್ ಮನಿನೆಲ್ಲ ಸ್ವಿಸ್ ಬ್ಯಾಂಕಲ್ಲಿ ಇಟ್ಟಿದ್ದಾರೆ ಅಂತ ಹೇಳ್ತೀವಿ. ಇವೆಲ್ಲ ಸೇಫ್ ಹೆವನ್ಸ್ ಕಂಟ್ರೀಸ್ ಅಂತಂದರೆ ಅಲ್ಲಿ ತುಂಬ ಕಡಿಮೆ ಟ್ಯಾಕ್ಸ್ ಇರುತ್ತೆ ಮತ್ತು ಅವ್ರು ಯಾವುದೇ ಕಾರಣಕ್ಕೂ ಅವರ ಕಸ್ಟಮರ್ಸ್ ಬಗ್ಗೆ ಅವರ ಇನ್ಫಾರ್ಮೇಷನ್ ಅವರು ಬಿಟ್ಕೊಡಲ್ಲ. ಸೊ ಇದೆಲ್ಲ ತುಂಬ ಸೇಫ್ ಹೆವನ್ಸ್ ಆಗಿ ಆ್ಯಕ್ಟ್ ಮಾಡುತ್ತೆ ಆ ಥರ ಇಂಡಿವಿಜುವಲ್ಸ್ಗೆ. ಸೊ ಆ ಥರ ಕಂಟ್ರೀಸ್ಗಳು ಇಂಡಿಯಾ ಜೊತೆ ಈ ಥರ ಎಕ್ಸ್ಟ್ರಾಡಿಷನ್ ಟ್ರೀಟಿನ ಮಾಡ್ಕೊಳ್ಳೋದಿಲ್ಲ. ಸೊ ಈ ಥರ ಕರಪ್ಷನ್ ಮಾಡುವಂತಹ ಇಂಡಿವಿಜುವಲ್ಗಳು ಅಥವಾ ಕ್ರೈಮ್ ಮಾಡೋ ಇಂಡಿವಿಜುವಲ್ಗಳು ಈ ಥರ ಕಂಟ್ರೀಸ್ನ ಸೇರ್ಕೊಬಿಡ್ತವೆ. ಹಾಗಾಗಿ ಅವ್ರ ಜೊತೆ ನಮ್ಮ ಇಂಡಿಯಾಗೆ ಎಕ್ಸ್ಟ್ರಾಡಿಷನ್ ಟ್ರೀಟಿ ಇಲ್ಲದೇ ಇರೋದ್ರಿಂದ ಏನು ಮಾಡುತ್ತೆ, ಈ ಥರ ಕ್ರಿಮಿನಲ್ಸ್ಗಳು ತುಂಬ ಸೇಫ್ ಆಗಿ ಎಸ್ಕೇಪ್ ಆಗಿಬಿಡ್ತಾರೆ, ಸಿಗಾಕೊಳ್ಳೋದಿಲ್ಲ. ಓಕೆನಾ. ಅದೊಂದು ಚಾಲೆಂಜ್ ಇತ್ತು. ಮತ್ತು ಇನ್ನೊಂದು ಪ್ರೂಫ್ ರಿಕ್ವೈರ್ಮೆಂಟ್ ಅಂತ ಇದೆ. ಏನಪ್ಪ ಅಂದರೆ ಸಮ್ ಕಂಟ್ರೀಸ್ ಡಿಮ್ಯಾಂಡ್ ವೆರಿ ಹೈ ಲೆವೆಲ್ಸ್ ಆಫ್ ಎವಿಡೆನ್ಸ್ ಟು ಎಕ್ಸ್ಟ್ರಾಡಿಟ್ ಅ ಪರ್ಸನ್ ಅಂತಂದರೆ ತುಂಬ ಹೈ ಲೆವೆಲ್ ಆಫ್ ಪ್ರೂಫ್ನ ಕೇಳ್ತಾರೆ ಕೆಲವೊಂದು ಕಂಟ್ರೀಸ್. ಒಂದು ಇಂಡಿವಿಜುವಲ್ನ ಎಕ್ಸ್ಟ್ರಾಡಿಟ್ ಮಾಡಬೇಕು ಅಂತಂದರೆ ಲೈಕ್ ಹೈ ಲೆವೆಲ್ ಆಫ್ ಎವಿಡೆನ್ಸ್ ಅದನ್ನ ನಾವು ಪ್ರೊವೈಡ್ ಮಾಡೋದಕ್ಕೆ ತುಂಬ ಕಷ್ಟ ಆಗಿಬಿಡುತ್ತೆ ಆ ಥರ ಎವಿಡೆನ್ಸ್ನ. ಸೊ ಹಾಗಾಗಿ ಏನಾಗುತ್ತೆ, ಅವಾಗಲೂ ಕೂಡ ಈ ಥರ ಕ್ರಿಮಿನಲ್ಸ್ಗಳು ಯಾರ್ಯಾರಿದ್ದಾರೆ ಅವರೆಲ್ಲ ಕೂಡ ಎಸ್ಕೇಪ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಬಿಕಾಸ್ ನಾವು ಅಷ್ಟೊಂದು ಹೈ ಲೆವೆಲ್ ಆಫ್ ಎವಿಡೆನ್ಸ್ನ ಪ್ರೊವೈಡ್ ಮಾಡುವಂಥ ಕೆಪಾಸಿಟಿ ಇರೋದಿಲ್ಲ. ಹಾಗಾಗಿ ಮತ್ತು ಪೊಲಿಟಿಕಲ್ ಸೆನ್ಸಿಟಿವಿಟಿ. ಏನಿದು ಚಾಲೆಂಜಸ್ ನೆಕ್ಸ್ಟ್ ಒನ್ ದಟ್ ಇಸ್ ಪೊಲಿಟಿಕಲ್ ಸೆನ್ಸಿಟಿವಿಟಿ ಅಂತ ನಾವು ನೋಡೋದಾದರೆ ಸೊ ಕೇಸಸ್ ಲೈಕ್ ದ್ಯಾಟ್ ಆಫ್ ವಿಜಯ ಮಲ್ಯ ಆಗಿರ್ಬೋದು. ಇವಾಗ ನೀವು ವಿಜಯ ಮಲ್ಯನೇ ನೋಡ್ಕೊಳ್ಳಿ, ಅದೇ ಥರ ಮೆಹುಲ್ ಚೋಕ್ಸಿನ ನೋಡಿ, ದೇ ಆರ್ ಜಸ್ಟ್ ಹೈಲಿ ಪೊಲಿಟಿಸೈಸ್ಡ್ ಅಂತಂದರೆ ಸೊ ಈ ಥರ ವಿಷಯದಲ್ಲೆಲ್ಲ ನೋಡಿದ್ರೆ ಇದೆಲ್ಲ ತುಂಬ ಚಾಲೆಂಜಸ್ನ ನಾವು ಎಕ್ಸ್ಟ್ರಾಡಿಷನ್ ಟ್ರೀಟಿಯಲ್ಲಿ ನಾವು ಫೇಸ್ ಮಾಡಬೇಕಾಗುತ್ತೆ. ಸೊ ನಾವು ಇಂಪಾರ್ಟೆಂಟ್ ಕೇಸ್ ಸ್ಟಡೀಸ್ ಅಂತ ನಾವು ನೋಡೋದಾದರೆ ವಿಜಯ ಮಲ್ಯ ಕೇಸ್ ಒಂದು ತುಂಬ ಇಂಪಾರ್ಟೆಂಟ್. ಅವ್ನು ಇವಾಗ UK ಅಲ್ಲಿ ಸೆಟ್ಲ್ ಆಗಿಬಿಟ್ಟಿದ್ದಾರೆ ಅವರು. ಸೊ ಫೇಸಿಂಗ್ ಚಾರ್ಜಸ್ ಆಫ್ ಫಿನಾನ್ಷಿಯಲ್ ಫ್ರಾಡ್. ಅವ್ರ ಮೇಲೆ ಯಾವ ಚಾರ್ಜಸ್ ಇದೆ ಅಂತಂದರೆ ಫಿನಾನ್ಷಿಯಲ್ ಫ್ರಾಡ್ ಮಾಡಿದ್ದಾರೆ ಅಂತ ಒಂದು ಕೇಸ್ ಇದೆ ಅವ್ರ ಮೇಲೆ. ಅದೇ ಥರ ಹಿಸ್ ಎಕ್ಸ್ಟ್ರಾಡಿಷನ್ ವಾಸ್ ಆರ್ಡರ್ಡ್ ಬೈ UK ಕೋರ್ಟ್ ಬಟ್ ಡಿಲೇಡ್ ಡ್ಯೂ ಟು ಅಸೈಲಮ್ ಆ್ಯಂಡ್ ಲೀಗಲ್ ಪ್ರಾಸೆಸ್ ಅಂತಂದರೆ ಅಫ್ಕೋರ್ಸ್ ಅವ್ರ ಮೇಲೆ ಅದೊಂದು ಎಕ್ಸ್ಟ್ರಾಡಿಷನ್ ಏನಿತ್ತು ಅದನ್ನ ಆರ್ಡರ್ ಮಾಡಿದ್ರು UK ಅಲ್ಲಿ. ಬಟ್ ಆದರೆ ಈ ಥರ ತುಂಬ ಕಾಂಪ್ಲೆಕ್ಸ್ ಲೀಗಲ್ ಪ್ರಾಸೆಸ್ಸಿಂದ ಮತ್ತು ಅಸೈಲಮಿಂದ ಈ ಪರ್ಟಿಕ್ಯುಲರ್ ಏನಾಗಿದೆ ಕೇಸ್ ಏನಾಗಿದೆ
ಲೈಕ್ ಅದು ಹಾಲ್ಟಲ್ಲೇ ಇದೆ, ಅದೇನು ಪ್ರೋಗ್ರೆಸ್ ಆಗಲಿಲ್ಲ ಬಿಕಾಸ್ ಆಫ್ ದೀಸ್ ಟೈಪ್ ಆಫ್ ಲೀಗಲ್ ಕಾಂಪ್ಲೆಕ್ಸಿಟೀಸ್ ಅಂಡ್ asylum ಪ್ರಾಸೆಸ್ ಎಕ್ಸೆಟ್ರಾ. ಅದೇ ಥರ ಮತ್ತು ಇನ್ನೊಂದು ನೀರವ್ ಮೋದಿ ಕೇಸ್ ಅಂತಲೂ ಕೂಡ, ಲೈಕ್ ಅದು ಕೂಡ ಏನಂತಂದರೆ ಈ ವಾಸ್ ಅರೆಸ್ಟೆಡ್ ಇನ್ ಲಂಡನ್ ಬಟ್ ಕರೆಂಟ್ಲಿ ಫೇಸಿಂಗ್ ಎಕ್ಸ್ಟ್ರಾಡಿಷನ್ ಟು ಇಂಡಿಯಾ. ಓಕೆನಾ. ಅದೇ ರೀತಿ ನಾವು ಮೆಹುಲ್ ಚೋಕ್ಸಿ ಅಂತಂದರೆ ಆಂಟಿಗ್ವಾ ಆ್ಯಂಡ್ ಬರ್ಬುಡಾ ಅಂತ ಒಂದು ಇದೆ, ಅವರು ಕೂಡ ಈಗ ಎಸ್ಕೇಪ್ಡ್ ಟು ದ ಕೆರಿಬಿಯನ್ ನೇಷನ್ ವೇರ್ ಇಂಡಿಯಾ ಇಸ್ ಪರ್ಸ್ಯೂಯಿಂಗ್ ಲೀಗಲ್ ಆ್ಯಕ್ಷನ್ ಫಾರ್ ಎಕ್ಸ್ಟ್ರಾಡಿಷನ್. ಅದರಲ್ಲೂ ಕೂಡ ಲೀಗಲ್ ಆ್ಯಕ್ಷನ್ನ ಬ್ಯಾಟಲ್ನ ಫೈಟ್ ಮಾಡ್ತಾ ಇದ್ದೀವಿ. ಅದೇ ಥರ ಇನ್ನೊಂದು ಅಬುಲ್ ಸೇಲಮ್ ಅಂತ ಇಸ್ ಪೋರ್ಚುಗಲ್. ಅಬುಲ್ ಸೇಲಮ್ ಅನ್ನೋರು ಪೋರ್ಚುಗಲ್ ಇಲ್ಲಿ ಇದ್ದಾರೆ. ಅವ್ರು ಎಕ್ಸ್ಟ್ರಾಡಿಟೆಡ್ ಅಂಡರ್ ದ ಅಶ್ಯೂರೆನ್ಸಸ್ ದಟ್ ಹಿ ವುಡ್ ನಾಟ್ ಫೇಸ್ ದ ಡೆತ್ ಪೆನಾಲ್ಟಿ. ಅ ಲ್ಯಾಂಡ್ಮಾರ್ಕ್ ಕೇಸ್ ದಟ್ ಶೇಪ್ಡ್ ಇಂಡಿಯಾಸ್ ಎಕ್ಸ್ಟ್ರಾಡಿಷನ್ ಪಾಲಿಸಿ ಅದು ಯಾವುದು ಅಂತಂದರೆ ಅಬು ಸೇಲಮ್. ಓಕೆನಾ. ಸೊ ಈ ಥರ ಎಷ್ಟೊಂದು ಕೇಸಸ್ ಇದ್ದಾವೆ, ಇಂಪಾರ್ಟೆಂಟ್ ಕೇಸಸ್. ಸೊ ಅದೇ ರೀತಿ ನಾವು ರೀಸೆಂಟ್ ಡೆವಲಪ್ಮೆಂಟ್ಸ್ ಅಂತ ನಾವು ನೋಡೋದಾದರೆ ಈ ಪರ್ಟಿಕ್ಯುಲರ್ ಎಕ್ಸ್ಟ್ರಾಡಿಷನ್ ಅಲ್ಲಿ ಏನು ಅಂತಂತಂದರೆ ಇಂಡಿಯಾ ಇಸ್ ಪುಷಿಂಗ್ ಫಾರ್ ಫಾಸ್ಟರ್ ಮ್ಯೂಚುವಲ್ ಲೀಗಲ್ ಅಸಿಸ್ಟೆನ್ಸ್ ಆ್ಯಂಡ್ ಎಕ್ಸ್ಟ್ರಾಡಿಷನ್ ಥ್ರೂ ಬೈಲ್ಯಾಟ್ರಲ್ ಡೈಲಾಗ್ ಆ್ಯಂಡ್ ಮಲ್ಟಿಲ್ಯಾಟ್ರಲ್ ಪ್ಲಾಟ್ಫಾರ್ಮ್ಸ್ ಅಂತಂದರೆ ಇಂಡಿಯಾ ಫಾಸ್ಟರ್ ಮ್ಯೂಚುವಲ್ ಲೀಗಲ್ ಅಸಿಸ್ಟೆನ್ಸ್ಗೆ ತುಂಬ ಹೋರಾಡ್ತಾ ಇದೆ. ಮತ್ತು ಎಕ್ಸ್ಟ್ರಾಡಿಷನ್ ಥ್ರೂ ಈ ಥರ ಬೈಲ್ಯಾಟ್ರಲ್ ಡೈಲಾಗ್ಸ್, ಎರಡು ಕಂಟ್ರಿ ಮಧ್ಯೆ ಒಂದು ಮಾತನಾಡಿ ಮತ್ತು ಒಂದು ಮಲ್ಟಿಲ್ಯಾಟ್ರಲ್ ಪ್ಲಾಟ್ಫಾರ್ಮ್ಸ್ ಮುಖಾಂತರ ಎರಡು ಕಂಟ್ರಿನೂ ಮಾತಾಡಿ ಒಂದು ಲೀಗಲ್ ಪ್ರಾಸೆಸ್ನ ಕಾಂಪ್ಲೆಕ್ಸಿಟೀಸ್ನ ರಿಡ್ಯೂಸ್ ಮಾಡಿಕೊಂಡು ಎಕ್ಸ್ಟ್ರಾಡಿಷನ್ ಮಾಡಬೇಕು ಅಂತ ಇಂಡಿಯಾ ಇಸ್ ಟ್ರೈಂಗ್ ಅ ಲಾಟ್. ಅದೇ ರೀತಿ CBI ಮತ್ತು ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಅಂದರೆ ED ಏನಿದೆ ಹ್ಯಾಸ್ ಬಿನ್ ಸ್ಟ್ರೆಂಥನಿಂಗ್ ಇಂಟರ್ನ್ಯಾಷನಲ್ ಕೋಪರೇಷನ್ ಮೆಕ್ಯಾನಿಸಮ್. ಇವೆಲ್ಲ ಇಂಟರ್ನ್ಯಾಷನಲ್ ಕೋಪರೇಷನ್ ಮೆಕ್ಯಾನಿಸಮ್ ಇನ್ಕ್ರೀಸ್ ಮಾಡ್ತಾ ಇದೆ. ಮತ್ತು ದೇರ್ಸ್ ಅ ಪ್ರಪೋಸಲ್ ಟು ರಿವೈಸ್ ಎಕ್ಸ್ಟ್ರಾಡಿಷನ್ ಆ್ಯಕ್ಟ್ನ ಮತ್ತೆ ರಿವೈಸ್ ಮಾಡೋಣ, ಇನ್ನೂ ಚೆನ್ನಾಗಿ ರಿಫಾರ್ಮ್ ಆಗಿ ಆ್ಯಕ್ಟನ್ನ ಅಮೆಂಡ್ ಮಾಡೋಣ ಅನ್ನೋ ಒಂದು ಇದು ಕೂಡ ಇದೆ. ಟು ಸ್ಟ್ರೀಮ್ಲೈನ್ ಮಾಡರ್ನೈಸ್ ಪ್ರೊಸೀಜರ್ ಆರ್ ಬೀಯಿಂಗ್ ಈವನ್ ಡಿಸ್ಕಸ್ಡ್. ಅದೆಲ್ಲ ಅದ್ರ ಬಗ್ಗೆ ಎಲ್ಲ ಡಿಸ್ಕಷನ್ ನಡೀತಾ ಇದೆ. ಅದೇ ರೀತಿ ನಾವು ಸ್ಟ್ರಾಟಜಿಕ್ ಮತ್ತು ಡಿಪ್ಲೊಮ್ಯಾಟಿಕ್ ಇಂಪಾರ್ಟೆನ್ಸ್ನ ನಾವು ನೋಡೋದಾದರೆ ಈ ಪರ್ಟಿಕ್ಯುಲರ್ ಆ್ಯಕ್ಟ್ ವ್ಯೂ ಇಂದ of course extradition treaties in the it is helping us to improve our bilateral ties. ಎರಡು ಕಂಟ್ರಿ ಮಧ್ಯೆ ಇರುವಂತಹ bilateral ties ಇನ್ಕ್ರೀಸ್ ಆಗ್ತಾ ಇದೆ. ಮತ್ತು ಒಂದು ಟ್ರಸ್ಟ್ ಆಗಿರ್ಬೋದು ಇನ್ ಲೀಗಲ್ ಸಿಸ್ಟಮ್ಸಲ್ಲಿ ಅದೆಲ್ಲ ಕೂಡ ಇನ್ಕ್ರೀಸ್ ಆಗ್ತಾ ಇದೆ. ಅದೇ ರೀತಿ ದೇ ಆರ್ ಲೈಕ್ ಕೀ ರೋಲ್ ಇನ್ ಕಂಬ್ಯಾಟಿಂಗ್ ಟ್ರಾನ್ಸ್ನ್ಯಾಷನಲ್ ಕ್ರೈಮ್ಸ್ ಸಚ್ ಆಸ್ ಮನಿ ಲಾಂಡ್ರಿಂಗ್, ಟೆರರಿಸಮ್, ಸೈಬರ್ ಕ್ರೈಮ್ಸ್, ಕರಪ್ಷನ್. ಸೊ ಇದೊಂದು ಟ್ರಾನ್ಸ್ನ್ಯಾಷನಲ್ ಕ್ರೈಮ್ಸ್ ಅಂತ ಅಂತೀವಿ. ಟ್ರಾನ್ಸ್ನ್ಯಾಷನಲ್ ಕ್ರೈಮ್ಸ್ ಅಂತಂದರೆ ಒಂದು ದೇಶದಲ್ಲಿ ಕ್ರೈಮ್ ಮಾಡಿ ಇನ್ನೊಂದು ದೇಶಕ್ಕೆ ಹೋಗೋದು, ಸೊ ಇನ್ನೊಂದು ದೇಶದಲ್ಲಿ ಕ್ರೈಮ್ ಮಾಡಿ ಇನ್ನೊಂದು ದೇಶಕ್ಕೆ ಹೋಗೋದು. ಸೊ ಇದೊಂದು ಟ್ರಾನ್ಸ್ನ್ಯಾಷನಲ್ ಕ್ರೈಮ್ಸ್ ಅಂತಂದರೆ ದೇಶಗಳ ಮಧ್ಯೆ ಕ್ರೈಮ್ ಮಾಡೋದು, ಇಲ್ಲಿ ಮನಿ ಲಾಂಡ್ರಿಂಗ್ ಮಾಡಿ ಅಲ್ಲೆಲ್ಲೋ ಫಂಡ್ ಮಾಡೋದು, ಸೊ ಈ ಥರ ಟೆರರಿಸಮ್ ಮಾಡೋದು, ಬೇರೆ ಬೇರೆ ಕಂಟ್ರಿ ಮಧ್ಯೆ ಟೆರರಿಸಮ್ ಮಾಡೋದು, ಸೈಬರ್ ಕ್ರೈಮ್ ಮಾಡೋದು ಅಥವಾ ಕರಪ್ಷನ್ ಮಾಡೋದು, ಈ ಥರ ಟ್ರಾನ್ಸ್ನ್ಯಾಷನಲ್ ಕ್ರೈಮ್ಸ್ ಏನಿದ್ದಾವೆ ಇದನ್ನು ನಾವು ತಡೆಗಟ್ಟುವಲ್ಲಿ, ಅದರಿಂದ ಓವರ್ಕಮ್ ಮಾಡುವಲ್ಲಿ ಇದು ತುಂಬಾ ಈ ಥರ ಟ್ರೀಟೀಸಿಂದ ತುಂಬಾ ಅದನ್ನೆಲ್ಲ ನಾವು ಕಾಂಬ್ಯಾಟ್ ಮಾಡ್ಬೋದು ಅಂತ ಹೇಳ್ತಾ ಇದ್ದಾರೆ. ಅದೇ ರೀತಿ ಇಂಡಿಯಾ ಯೂಸಸ್ ಎಕ್ಸ್ಟ್ರಾಡಿಷನ್ ಫಾರ್ ಡಿಪ್ಲೊಮ್ಯಾಟಿಕಲಿ ಟು ಸಿಗ್ನಲ್ ಝೀರೋ ಟಾಲರೆನ್ಸ್ ಟುವರ್ಡ್ಸ್ ಫ್ಯೂಜಿಟಿವ್ ಆ್ಯಂಡ್ ಎಕನಾಮಿಕ್ ಅಫೆಂಡರ್ಸ್. ಸೊ ಇದನ್ನು ಎಕನಾಮಿಕ್ ಅಫೆಂಡರ್ಸ್ ಯಾರಿದ್ದಾರೆ, ಲೈಕ್ ಈ ಥರ ಫಿನಾನ್ಷಿಯಲ್ ಫ್ರಾಡ್ ಮಾಡೋರು, ಎಕಾನಮಿನ ಹಾಳು ಮಾಡುವಂಥದ್ದು, ಆ ಥರ ಫ್ರಾಡ್ಸ್ ಆ ಥರದನ್ನೆಲ್ಲ ಕಾಂಬ್ಯಾಟ್ ಮಾಡೋದಕ್ಕೆ ನಾವು ಈ ಥರ ಪರ್ಟಿಕ್ಯುಲರ್ ಟ್ರೀಟ್ನ ಯೂಸ್ ಮಾಡ್ಕೋತಾ ಇದ್ದೀವಿ ಅಂತ ಹೇಳ್ಬೋದು. ಅದೇ ರೀತಿ ಇನ್ನೊಂದು ನಾವು ಈ ಪರ್ಟಿಕ್ಯುಲರ್ಗೆ ವೇ ಫಾರ್ವರ್ಡ್ನ ಹೇಗೆ ಕೊಡ್ಬೋದು ಅಂತ ನಾವು ನೋಡೋದಾದರೆ ದ ಎಕ್ಸ್ಪ್ಯಾಂಡ್ ಟ್ರೀಟಿ ನೆಟ್ವರ್ಕ್ ಅಂತಂದರೆ ಮೋರ್ ಟ್ರೀಟೀಸ್ ವಿತ್ ಕೀ ಜೂರಿಸ್ಡಿಕ್ಷನ್ಸ್ ಅಂತಂದರೆ we should expand these particular treaty with other nations as well. ಅದೊಂದು ಇಂಪಾರ್ಟೆಂಟ್ ವೇ ಫಾರ್ವರ್ಡ್. ಮತ್ತು ಒಂದು ಬಿಲ್ಡ್ ಟ್ರಸ್ಟ್ ಆನ್ ಹ್ಯೂಮನ್ ರೈಟ್ಸ್ ಅಂತಂದರೆ ವಿ ಶುಡ್ ಮೇಕ್ ಶೋರ್ ದ್ಯಾಟ್ ಒಂದು ಫೇರ್ ಟ್ರಯಲ್ ಆಗಲಿ ಆ ಇಂಡಿವಿಜುವಲ್ ಜೊತೆ, ಮತ್ತು ಒಂದು ಹ್ಯೂಮನ್ ಟ್ರೀಟ್ಮೆಂಟ್ ನಡೀಲಿ ಟು ಸ್ಯಾಟಿಸ್ಫೈ ಫಾರಿನ್ ಕೋರ್ಟ್ಸ್ನ ಸ್ಯಾಟಿಸ್ಫೈ ಮಾಡೋದಕ್ಕೋಸ್ಕರ ಒಂದು ಹ್ಯೂಮನ್ ಟ್ರೀಟ್ಮೆಂಟ್ ನಡೆದು ಒಂದು ಫೇರ್ ಟ್ರಯಲ್ ನಡೆದ್ರೆ ಇಟ್ ವಿಲ್ ಆಲ್ಸೋ ಬಿಲ್ಡ್ ಅ ಟ್ರಸ್ಟ್ ಆನ್ ಅ ಹ್ಯೂಮನ್ ರೈಟ್ಸ್. ಆವಾಗ ಈ ಥರ UK ಅಥವಾ ಕೆನಡಾ ಕಂಟ್ರೀಸ್ಗಳೇನಿದೆ ತುಂಬ ನಮ್ಮ ಮೇಲೆ ಭರವಸೆ ಇಟ್ಟು ಈ ಥರ ಇಂಡಿವಿಜುವಲ್ಸ್ನ ಎಕ್ಸ್ಟ್ರಾಡಿಷನ್ ಮಾಡೋದಕ್ಕೆ ಹೆಲ್ಪ್ ಮಾಡ್ತಾರೆ. ಓಕೆನಾ. ಅದೇ ರೀತಿ ಡಿಜಿಟಲ್ ಎವಿಡೆನ್ಸ್ ಆ್ಯಂಡ್ ಲೀಗಲ್ ರಿಫಾರ್ಮ್ಸ್ ಅಂತಂದರೆ ಈ ಥರ ಹೈ ಬಾರ್ ಆಫ್ ಎವಿಡೆನ್ಸ್ನ ಟ್ಯಾಕಲ್ ಮಾಡೋದಕ್ಕೆ ವಿಚ್ ಇಸ್ ಡಿಮ್ಯಾಂಡೆಡ್ ಬೈ ಕೋರ್ಟ್ ಅಬ್ರಾಡಲ್ಲೆಲ್ಲ ತುಂಬಾ ಹೈ ಎವಿಡೆನ್ಸ್ನ ಡಿಮ್ಯಾಂಡ್ ಮಾಡ್ತಾರೆ ಅಂತ ಹೇಳಿದೆ. ಹಾಗಾಗಿ ನಮಗೆ ಡಿಜಿಟಲ್ ಎವಿಡೆನ್ಸ್ ಆಗಿರ್ಬೋದು ಅಥವಾ ಲೀಗಲ್ ರಿಫಾರ್ಮ್ಸ್ನ ಮಾಡೋದು ತುಂಬ ಇಂಪಾರ್ಟೆಂಟ್. ಓಕೆನಾ. ದ್ಯಾಟ್ ಈಸ್ ಒನ್ ಥಿಂಗ್. ಮತ್ತು ಮಲ್ಟಿಲ್ಯಾಟ್ರಲ್ ಕೋಪರೇಷನ್ ಅಂತಂದರೆ ನಾವು UN ಆಗಿರ್ಬೋದು ಅಥವಾ G20 ಯುನೈಟೆಡ್ ನೇಷನ್ಸ್ G20 ಆಗಿರ್ಬೋದು ಅಥವಾ ಇಂಟರ್ಪೋಲ್ ಆಗಿರ್ಬೋದು, ಈ ಥರ ತುಂಬ ಮಲ್ಟಿಲ್ಯಾಟ್ರಲ್ ಕೋಪರೇಷನ್ನ ಈ ಥರ ತುಂಬ ಫೋರಮ್ಸ್ನ ನಾವು ತುಂಬ ಚೆನ್ನಾಗಿ ಯೂಸ್ ಮಾಡ್ಕೋಬೇಕು. ಸೊ ದಟ್ ನಮಗೆ ಅವು ದೇ ಜಸ್ಟ್ ಕೋಪರೇಟ್ ಆಸ್ ಇನ್ ವೇರಿಯಸ್ ಫಾರ್ಮ್ಸಲ್ಲಿ ಕೋಪರೇಟ್ ಮಾಡ್ತಾರೆ. ಓಕೆನಾ. ಅದೇ ರೀತಿ ಪಬ್ಲಿಕ್ ಡಿಪ್ಲೊಮಸಿ. ಏನದು ಪಬ್ಲಿಕ್ ಡಿಪ್ಲೊಮಸಿ ಅಂತಂತಂದರೆ ಒಂದು ವಿ ಶುಡ್ ಇಂಪ್ರೂವ್ ದ ಗ್ಲೋಬಲ್ ಪರ್ಸೆಪ್ಷನ್ ಅಬೌಟ್ ಇಂಡಿಯಾಸ್ ಜಸ್ಟಿಸ್ ಸಿಸ್ಟಮ್. ಸೊ ಇಂಡಿಯಾದ ಒಂದು ಜಸ್ಟಿಸ್ ಸಿಸ್ಟಮ್ ಬಗ್ಗೆ ಒಂದು ಗ್ಲೋಬಲ್ದು ಪರ್ಸೆಪ್ಷನ್ ಏನಿದೆ ಅದನ್ನು ನಾವು ಚೇಂಜ್ ಮಾಡಬೇಕು. ಸೊ ಗ್ಲೋಬಲಿ ಪರ್ಸೆಪ್ಷನ್ ಏನಿದೆ ಅಂತಂದರೆ ಇಂಡಿಯಾದವರು ಪರ್ಸಿಕ್ಯೂಟ್ ಮಾಡ್ತಾರೆ, ಫೇರ್ ಟ್ರಯಲ್ ಮಾಡೋದಿಲ್ಲ ಅಥವಾ ತುಂಬ ರಿಸ್ಕ್ ಮಾಡ್ಬೋದು,
ರಿಸ್ಕ್ ಕೊಡ್ಬೋದು ಅಥವಾ ಟಾರ್ಚರ್ ಕೊಡ್ಬೋದು ಅಥವಾ ಏನಾಗುತ್ತೆ ಅನ್ಫೇರ್ ಟ್ರಯಲ್ ನಡೀಬೋದು ಅಥವಾ ಈ ಥರ ತುಂಬ ಪರ್ಸೆಪ್ಷನ್ಸ್ಗಳಿದ್ದಾವೆ ಓಕೆನಾ. ಬಟ್ ಅದನ್ನು ನಾವು ಶುಡ್ ಚೇಂಜ್ ದಟ್ ಪರ್ಸೆಪ್ಷನ್ ಅಬೌಟ್ ಇಂಡಿಯನ್ ಜುಡಿಷಿಯರ್ ಅಥವಾ ಜಸ್ಟಿಸ್ ಸಿಸ್ಟಮ್ ಅಂತ ಹೇಳ್ತಾರೆ. ಸೊ ಅದೊಂದು ನೀವು ವೇ ಫಾರ್ವರ್ಡ್ಗೆ ಬರೀಬೋದು. ಕೊನೆಯದಾಗಿ ಕನ್ಕ್ಲೂಷನ್ ಏನು ಅಂತ ಹೇಳೋದಾದರೆ, ಅಫ್ಕೋರ್ಸ್ ಎಕ್ಸ್ಟ್ರಾಡಿಷನ್ ಇಸ್ ನಾಟ್ ಮಿಯರ್ಲಿ ಅ ಲೀಗಲ್ ಪ್ರೊಸೆಸ್. ಒಂದು ಬರೀ ಲೀಗಲ್ ಪ್ರಾಸೆಸ್ ಅಲ್ಲ, ಬಟ್ ಆಲ್ಸೋ ಕ್ರಿಟಿಕಲ್ ಆಸ್ಪೆಕ್ಟ್ ಆಫ್ ಇಂಡಿಯನ್ ಫಾರಿನ್ ಪಾಲಿಸಿ. ಇದೊಂದು ಇಂಡಿಯನ್ ಫಾರಿನ್ ಪಾಲಿಸಿದು ಒಂದು ಕ್ರಿಟಿಕಲ್ ಆಸ್ಪೆಕ್ಟ್ ಕೂಡ ಆಗುತ್ತೆ. ಆ್ಯಂಡ್ ಇಂಟರ್ನಲ್ ಸೆಕ್ಯೂರಿಟಿ ಸ್ಟ್ರಾಟಜಿಗೂ ಕೂಡ ತುಂಬ ಇಂಪಾರ್ಟೆಂಟ್ ರೋಲ್ನ ಪ್ಲೇ ಮಾಡುತ್ತೆ. ನಾವು ಮಾತಿಗೆ ಎಕ್ಸ್ಟ್ರಾಡಿಷನ್ ಅಂದ ತಕ್ಷಣ ಇದೊಂದು ಲೀಗಲ್ ಸಿಸ್ಟಮ್ ಅಂತ ಹೇಳ್ಬಿಡ್ಬೋದು, ಬಟ್ ನೋ, ಇಟ್ ಈಸ್ ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ ರಿಲೇಟೆಡ್ ಟು ಇಂಡಿಯನ್ ಫಾರಿನ್ ಪಾಲಿಸಿ ಆಸ್ ವೆಲ್ ಆಸ್ ಇಂಡಿಯನ್ ಇಂಟರ್ನಲ್ ಸೆಕ್ಯೂರಿಟಿಗೂ ಕೂಡ ರಿಲೇಟ್ ಆಗುತ್ತೆ. ಅದೇ ರೀತಿ ವಿತ್ ದ ರೈಸ್ ಆಫ್ ಎಕನಾಮಿಕ್ ಅಫೆನ್ಸಸ್ ಆ್ಯಂಡ್ ಸೈಬರ್ ಕ್ರೈಮ್ಸ್, ಇಂಡಿಯಾಸ್ ಎಂಗೇಜ್ಮೆಂಟ್ ವಿತ್ ಗ್ಲೋಬಲ್ ಲೀಗಲ್ ಆರ್ಡರ್ ಥ್ರೂ ಎಕ್ಸ್ಟ್ರಾಡಿಷನ್ ಟ್ರೀಟೀಸ್ ಇಸ್ ಓನ್ಲಿ ಎಕ್ಸ್ಪೆಕ್ಟೆಡ್ ಟು ಗ್ರೋ ಇನ್ ಇಂಪಾರ್ಟೆನ್ಸ್. ಅಂತಂದರೆ ಇವಾಗ ಗ್ರೋಯಿಂಗ್ ಸೈಬರ್ ಕ್ರೈಮ್ಸ್ ಆಗ್ತಾ ಇದೆ ಅಥವಾ ಎಕನಾಮಿಕ್ ಅಫೆನ್ಸಸ್ ಆಗ್ತಾ ಇದೆ. ಸೊ ಅದರಿಂದ ಇಂಡಿಯಾದು ಒಂದು ಎಂಗೇಜ್ಮೆಂಟ್ ವಿತ್ ಅದರ್ ಗ್ಲೋಬಲ್ ಅಥವಾ ಲೀಗಲ್ ಕಂಟ್ರೀಸ್ ಜೊತೆ ಈ ಥರ ಎಕ್ಸ್ಟ್ರಾಡಿಷನ್ ಟ್ರೀಟಿ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ರೋಲ್ನ ಪ್ಲೇ ಮಾಡುತ್ತೆ ಅಂತ ನಾವು ಈ ಪರ್ಟಿಕ್ಯುಲರ್ ಟಾಪಿಕ್ನ ಎಕ್ಸ್ಪ್ಲೇನ್ ಮಾಡ್ಬೋದು. ದಟ್ಸ್ ಆಲ್ ಅಬೌಟ್ extradition act. Okay, now let's move on to the next topic, that is Telangana becomes first state to notify subcategorization of scheduled caste. Oh my god, Telangana ಮೊಟ್ಟ ಮೊದಲನೇ ಬಾರಿಗೆ ಸಬ್ ಕ್ಯಾಟಗರೈಸೇಷನ್ ಆಫ್ ಎ ಶೆಡ್ಯೂಲ್ಡ್ ಕ್ಯಾಸ್ಟ್ ಅಂತಂದರೆ SC ಅಂದರೆ ಶೆಡ್ಯೂಲ್ಡ್ ಕ್ಯಾಸ್ಟ್ನ ಮತ್ತೆ ಸಬ್ ಕ್ಯಾಟಗರೈಸೇಷನ್ನ ಮಾಡಿದ್ದಾರೆ. ಇದರಲ್ಲೂ ಕೂಡ ಮತ್ತೆ ಫಾರ್ ಎಕ್ಸಾಂಪಲ್ ನೀವು ನೋಡೋದಾದರೆ OBCಯಲ್ಲಿ OBC 3B 2B ಈ ಥರ ಎಲ್ಲ ಇದೆ ಅಲ್ವಾ, ಅದೇ ರೀತಿ SCನೂ ಕೂಡ ಅವ್ರು ಏನು ಮಾಡಿದ್ದಾರೆ, ಸಬ್ ಕ್ಯಾಟಗರೈಸೇಷನ್ ಮಾಡಿದ್ದಾರೆ. ಇಟ್ ಇಸ್ ದ ವೆರಿ ಫಸ್ಟ್ ಕಂಟ್ರಿ ಟು ಸಬ್ ಕ್ಯಾಟಗರೈಸ್ ಶೆಡ್ಯೂಲ್ಡ್ ಕ್ಯಾಸ್ಟ್. ಸೊ ಇದ್ರದ್ದು ಕಾಂಟೆಕ್ಸ್ಟ್ ಅಥವಾ ಬ್ಯಾಕ್ಗ್ರೌಂಡ್ನ ನಾವು ನೋಡೋದಾದರೆ, ಶೆಡ್ಯೂಲ್ಡ್ ಕ್ಯಾಸ್ಟ್ ಆ್ಯಂಡ್ ರಿಸರ್ವೇಷನ್ಸ್ ಆ ಕ್ಯಾಟಗರಿ ನಾವು ನೋಡೋದಾದರೆ, ಶೆಡ್ಯೂಲ್ಡ್ ಕ್ಯಾಸ್ಟ್ ಇನ್ ಇಂಡಿಯಾ ಹ್ಯಾವ್ ಹಿಸ್ಟೋರಿಕಲ್ ಫೇಸ್ಡ್ ಸೋಷಿಯಲ್ ಡಿಸ್ಕ್ರಿಮಿನೇಷನ್ ಆ್ಯಂಡ್ ಎಕ್ಸ್ಕ್ಲೂಷನ್. ಅಫ್ಕೋರ್ಸ್ ಹೌದು, ಹಿಸ್ಟೋರಿಕಲಿ ಅಥವಾ ಹಿಂದೆ ನಾವು ನೋಡೋದಾದರೆ ಶೆಡ್ಯೂಲ್ಡ್ ಕ್ಯಾಸ್ಟ್ ಅವ್ರಿಗೆ ತುಂಬ ಹಿಸ್ಟೋರಿಕಲಿ ಏನಂತಾರೆ ತುಂಬ ಡಿಸ್ಕ್ರಿಮಿನೇಟ್ ಮಾಡಿದ್ದಾರೆ. ಅವರು ಇಷ್ಟೊಂದು ಸೋಷಿಯಲ್ ಟಾರ್ಚರ್ಸ್ನ ಬೇರ್ ಮಾಡುವಂಥ ಸಂದರ್ಭ ಇತ್ತು, ಮತ್ತು ಅವರು ಎಕ್ಸ್ಕ್ಲೂಷನ್ನ ಫೇಸ್ ಮಾಡಿದ್ದಾರೆ. ಹಾಗಾಗಿ ಅದೇ ಥರ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅವ್ರಿಗೋಸ್ಕರ ಒಂದು ಅಫರ್ಮೇಟಿವ್ ಆ್ಯಕ್ಷನ್ ಲೈಕ್ ಅಂತಂದರೆ ಒಂದು ರಿಸರ್ವೇಷನ್ನ ಪ್ರೊವೈಡ್ ಮಾಡ್ತು ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅವ್ರಿಗೋಸ್ಕರ. ಏನಕ್ಕೆ ಅಂತಂದರೆ ಟು ಅಪ್ಲಿಫ್ಟ್ ದೀಸ್ ಕಮ್ಯುನಿಟೀಸ್ ಇನ್ ಎಜುಕೇಷನ್ ಸೆಕ್ಟರ್ಸಲ್ಲಿ ಅಥವಾ ಎಂಪ್ಲಾಯ್ಮೆಂಟ್ ಕೊಡೋದಾಗಿರ್ಬೋದು ಅಥವಾ ಅವ್ರಿಗೊಂದು ಪೊಲಿಟಿಕಲ್ ರೆಪ್ರೆಸೆಂಟೇಷನ್ ಕೊಡ್ಬೋದು. ಹಾಗಾಗಿ ಈ ಪರ್ಟಿಕ್ಯುಲರ್ ಕಮ್ಯುನಿಟಿನ ಅವ್ರನ್ನ ಅಪ್ಲಿಫ್ಟ್ ಮಾಡೋದಕ್ಕೋಸ್ಕರ, ಅವ್ರನ್ನ ಡೆವಲಪ್ ಮಾಡೋದಕ್ಕೋಸ್ಕರ ಇಂಡಿಯನ್ ಗವರ್ಮೆಂಟ್ ಅವ್ರಿಗೆ ಈ ಥರ ರಿಸರ್ವೇಷನ್ ಕೊಡ್ತು. ಅದೇ ರೀತಿ ಹವೆವರ್ ಓವರ್ ದ ಡಿಕೇಡ್ಸ್ ಅ ಗ್ರೋಯಿಂಗ್ ಡಿಮ್ಯಾಂಡ್ ಇಮರ್ಜ್ಡ್ ವಿತ್ ಇನ್ ದ SC category to identify and uplift the most marginalized subcaste who were not receiving proportional benefits. ಅಂತಂದರೆ ಅದೇ ಥರ ಡಿಕೇಡ್ ಆಗ್ತಾ ಇದ್ದಂಗೆ ದೇರ್ ವಾಸ್ ಅ ಡಿಮ್ಯಾಂಡ್ ಎಮರ್ಜ್ ಆಗಿತ್ತು ಲೈಕ್ ವಿತ್ ಇನ್ ದ ಶೆಡ್ಯೂಲ್ಡ್ ಕಾಸ್ಟ್ ಕ್ಯಾಟಗರಿ ಒಳಗಡೆ ಟು ಐಡೆಂಟಿಫೈ ಅಂಡ್ ಅಪ್ಲಿಫ್ಟ್ ದ ಮೋಸ್ಟ್ ಮಾರ್ಜಿನಲ್ ಸಬ್ ಕಾಸ್ಟ್. ಅಂತಂದರೆ ಶೆಡ್ಯೂಲ್ಡ್ ಕಾಸ್ಟಲ್ಲೇ ತುಂಬ ಮೋಸ್ಟ್ ಮಾರ್ಜಿನಲೈಸ್ಡ್ ಯಾರಿದ್ದಾರೆ ಅವ್ರನ್ನ ಆ ಥರ ಸಬ್ ಕಾಸ್ಟ್ ಅವ್ರನ್ನ ಅವ್ರಿಗೆ ಪ್ರಪೋರ್ಷನಲ್ ಆಗಿ ಬೆನಿಫಿಟ್ ಸಿಗ್ತಾ ಇಲ್ಲ ಅಥವಾ ಅವರು ಇನ್ನೂ ಅಂಡರ್ ಡೆವಲಪ್ಡ್ ಆಗೇ ಇದ್ದಾರೆ, ಆ ಥರದವ್ರನ್ನ ಸಬ್ ಕಾಸ್ಟ್ ಆಗಿ ಮಾಡಬೇಕು ಅನ್ನೋಂಥ ಒಂದು ಡಿಮ್ಯಾಂಡು ಓವರ್ ದ ಪೀರಿಯಡ್ ಆಫ್ ಟೈಮ್ ಅರೈಸ್ ಆಯಿತು, ಆಯ್ತಾನಾ. ಸೊ ಅವಾಗ ಏನಾಗುತ್ತೆ, ಸೊ ಇವಾಗ ತೆಲಂಗಾಣ ಏನು ಮಾಡಿದೆ ಅಂತ ನಾವು ನೋಡೋದಾದರೆ, ಕೀ ಡೆವಲಪ್ಮೆಂಟ್ಸ್ ನಾವು ನೋಡೋದಾದರೆ ತೆಲಂಗಾಣದಲ್ಲಿ, ಸೊ ತೆಲಂಗಾಣ ಅಫ್ಕೋರ್ಸ್ ನಾನು ಹೇಳಿದಾಗ ಇಟ್ ಹ್ಯಾಸ್ ಬಿಕಮ್ ದ ಫಸ್ಟ್ ಸ್ಟೇಟ್ ಇನ್ ಇಂಡಿಯಾ ಟು ಅಫಿಷಿಯಲಿ ಇಂಪ್ಲಿಮೆಂಟ್ ಸಬ್ ಕ್ಯಾಟಗರೈಸೇಷನ್ ಆಫ್ ಶೆಡ್ಯೂಲ್ಡ್ ಕಾಸ್ಟ್ through the Telangana Scheduled Caste Rationalization of Reservation Act 2025 ಅಂತಂದ್ರೆ ತೆಲಂಗಾಣ ಶೆಡ್ಯೂಲ್ಡ್ ಕ್ಯಾಸ್ಟ್ ರ್ಯಾಷನಲೈಸೇಷನ್ ಆಫ್ ರಿಸರ್ವೇಷನ್ ಆ್ಯಕ್ಟ್ 2025 ಅಂತ ಈ ಪರ್ಟಿಕ್ಯುಲರ್ ಆ್ಯಕ್ಟ್ ಪ್ರಕಾರ ಅವರು ಸಬ್ ಕ್ಯಾಟಗರೈಸೇಷನ್ನ ಮಾಡಿದ್ದಾರೆ. ಅಂತಂದರೆ ರ್ಯಾಷನಲೈಸೇಷನ್ ಆಫ್ ರಿಸರ್ವೇಷನ್ನ ರ್ಯಾಷನಲೈಸ್ ಮಾಡಬೇಕು ಅಂತ, ಓಕೆನಾ. ಸೊ ದ ಗೆಜೆಟ್ ನೋಟಿಫಿಕೇಶನ್ ವಾಸ್ ಇಶ್ಯೂಡ್ ಇನ್ April 14th 2025 ಅಲ್ಲಿ ಅದನ್ನು ಇಶ್ಯೂ ಮಾಡಿದ್ದಾರೆ. ಸೊ ದ ಡೇಟ್ ಆಫ್ ಇಂಪ್ಲಿಮೆಂಟೇಷನ್ ಸಿಗ್ನಿಫಿಕೆಂಟ್ ಆಸ್ ಇಟ್ ಮಾರ್ಕ್ಸ್ ದ ಬರ್ತ್ ಆ್ಯನಿವರ್ಸರಿ ಆಫ್ ಡಾಕ್ಟರ್ ಅಂಬೇಡ್ಕರ್. ಸೊ ಡಾಕ್ಟರ್ ಅಂಬೇಡ್ಕರ್ದು ಬರ್ತ್ ಆ್ಯನಿವರ್ಸರಿನ ಸೆಲೆಬ್ರೇಟ್ ಮಾಡುವಂಥ ಮುಖಾಂತರ ಅದನ್ನು ಆ ದಿನದಿಂದ ಏನು ಮಾಡಿದ್ದಾರೆ ಅವರು ಇದನ್ನು ಈ ಆ್ಯಕ್ಟ್ ಗೆಜೆಟ್ ನೋಟಿಫಿಕೇಶನ್ ಬಿಟ್ಟಿದ್ದಾರೆ. ಸೊ ಲೀಗಲ್ ಫೌಂಡೇಶನ್ಸ್ ಏನೇನಿದೆ ಅಂತ ನಾವು ನೋಡೋದಾದರೆ, ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ August 1, 2024 ಅಲ್ಲಿ ಸುಪ್ರೀಂ ಕೋರ್ಟ್ ಒಂದು ಜಡ್ಜ್ಮೆಂಟ್ ಕೊಡ್ತು. ಸುಪ್ರೀಂ ಕೋರ್ಟ್ ಏನು ಅಪ್ಹೆಲ್ಡ್ ಮಾಡ್ತು ಅಂತಂದರೆ, ಕಾನ್ಸ್ಟಿಟ್ಯೂಷನಲ್ ವ್ಯಾಲಿಡಿಟಿ ಆಫ್ ಸಬ್ ಕ್ಲಾಸಿಫೈಯಿಂಗ್ SC and STs ಟು ಎನ್ಶೋರ್ ಟಾರ್ಗೆಟೆಡ್ ಬೆನಿಫಿಟ್ಸ್ ಫಾರ್ ದ ಮೋಸ್ಟ್ ಡಿಸ್ಅಡ್ವಾಂಟೇಜ್ಡ್ ಅಮಾಂಗ್ ದೆಮ್. ಅಂತಂದರೆ ಆ ಜಡ್ಜ್ಮೆಂಟ್ ಪ್ರಕಾರ ಲೈಕ್ ಇಟ್ ಈಸ್ ಟಾರ್ಗೆಟಿಂಗ್ ಯಾರ್ಯಾರು
ತುಂಬಾ ಡಿಸ್ಅಡ್ವಾಂಟೇಜ್ ಸೆಕ್ಷನ್ಸಲ್ಲಿ ಇದ್ದಾರೆ ಅಮಾಂಗ್ ದ SC ST ಅವ್ರಿಗೆ ಒಂದು ಇನ್ನೂ ಚೆನ್ನಾಗಿ ಬೆನಿಫಿಟ್ ಕೊಡಬೇಕು ಅಂತ ಈ ಸಬ್ ಕ್ಲಾಸಿಫಿಕೇಶನ್ ಆಫ್ SCನ ಅದು ಏನು ಸುಪ್ರೀಂ ಕೋರ್ಟ್ ಏನು ಹೇಳಿದೆ ವ್ಯಾಲಿಡೇಟ್ ಮಾಡಿದೆ. ಅದೇ ರೀತಿ ದಿಸ್ ಜಡ್ಜ್ಮೆಂಟ್ ಪೇವ್ಡ್ ದ ವೇ ಫಾರ್ ಸ್ಟೇಟ್ ಲೆವೆಲ್ ಇನಿಷಿಯೇಟಿವ್ಸ್ ಲೈಕ್ ತೆಲಂಗಾಣ ರ್ಯಾಷನಲ್ ಆ್ಯಂಡ್ ಮೆಥಡ್. ಓಕೆನಾ, ಈ ಥರ ಇದೊಂದು ಏನು ಮಾಡಿದೆ, ಒಂದು ಸ್ಟೇಟ್ ಲೆವೆಲ್ ಇನಿಷಿಯೇಟಿವ್ನ ಇದು ಜಡ್ಜ್ಮೆಂಟು ಒಪ್ಕೊಂಡಿದೆ ಅಥವಾ ಹೇಳಿದೆ. ಅದೇ ರೀತಿ ರ್ಯಾಷನಲ್ ಆ್ಯಂಡ್ ಮೆಥಡಾಲಜಿ ಅಂತಂದ್ರೆ ದ ಗೌರ್ಮೆಂಟ್ ಬೇಸ್ಡ್ ಇಟ್ಸ್ ಕ್ಯಾಟಗರೈಸೇಷನ್ ಆನ್ ಎಂಪೇರಿಕಲ್ ಡಾಟಾ, ಸೋಷಿಯಲ್ ಎಕನಾಮಿಕ್ ಬ್ಯಾಕ್ವರ್ಡ್ನೆಸ್, ಎಜುಕೇಷನ್ ಆಕ್ಸೆಸ್, ಎಂಪ್ಲಾಯ್ಮೆಂಟ್ ರಿಪ್ರೆಸೆಂಟೇಷನ್, ಪೊಲಿಟಿಕಲ್ ಪಾರ್ಟಿಸಿಪೇಷನ್. ಸೊ ಈ ಥರ ಕೆಲವೊಂದು ಕ್ಯಾಟಗರೈಸೇಷನ್ನ ಮಾಡಿದೆ ಗೌರ್ಮೆಂಟ್ ಬೇಸ್ಡ್ ಆನ್ ಇಟ್ಸ್ ಕ್ಯಾಟಗರೈಸೇಷನ್. ಓಕೆನಾ, ಸೊ ಇದ್ರ ಪ್ರಕಾರ ಕ್ಲಾಸಿಫಿಕೇಶನ್ ಹೇಗೆ ಮಾಡಿದ್ದಾರೆ ಅಂತಂತಂದರೆ ಇದರಲ್ಲಿ ಗ್ರೂಪ್ 1, ಗ್ರೂಪ್ 2 ಮತ್ತು ಗ್ರೂಪ್ 3 ಅಂತ ಮಾಡಿದೆ. ಗ್ರೂಪ್ 1ನಲ್ಲಿ 15 ಸಬ್ಕಾಸ್ಟ್ ಐಡೆಂಟಿಫೈಡ್ ಆಸ್ ದ ಮೋಸ್ಟ್ ಬ್ಯಾಕ್ವರ್ಡ್ ಕಾನ್ಸ್ಟಿಟ್ಯೂಟಿಂಗ್ 0.5% ಆಫ್ ದ ಪಾಪ್ಯುಲೇಷನ್. ಅಂದರೆ 15 ಸಬ್ಕಾಸ್ಟ್ನ ಐಡೆಂಟಿಫೈ ಮಾಡಿದೆ, ಅದು ತುಂಬ ಮೋಸ್ಟ್ ಬ್ಯಾಕ್ವರ್ಡ್ ಆಗಿದ್ದಾವೆ, ಹಾಗೆ ಅದರದ್ದು 0.5% ಆಫ್ ದ ಪಾಪ್ಯುಲೇಷನ್ನ ಕವರ್ ಮಾಡುತ್ತೆ. ಓಕೆನಾ, ಸೊ ರಿಸರ್ವೇಷನ್ ಅವ್ರಿಗೆ 1% ಕೊಡ್ತಾರೆ. ಸೊ ಗ್ರೂಪ್ 2 ಪ್ರಕಾರ ಇದರಲ್ಲಿ 18 ಸಬ್ಕಾಸ್ಟ್ನ ಇನ್ಕ್ಲೂಡ್ ಮಾಡಿದ್ದಾರೆ. ದಟ್ ರಿಸೀವ್ಡ್ ಮಾರ್ಜಿನಲ್ ಬೆನಿಫಿಟ್ಸ್, ಇವ್ರಿಗೆ ಸ್ವಲ್ಪ ಮಾರ್ಜಿನಲ್ ಬೆನಿಫಿಟ್ನ ರಿಸೀವ್ ಮಾಡಿದ್ದಾರೆ ಅವರು, ಅಂಥವ್ರನ್ನ 18 ಸಬ್ಕಾಸ್ಟ್ನ ಈ ಗ್ರೂಪ್ 2 ಅಲ್ಲಿ ಹಾಕಿದ್ದಾರೆ. ಸೊ ಅವ್ರಿಗೆ 9% ಆಫ್ ದ ರಿಸರ್ವೇಷನ್ ಕೊಟ್ಟಿದ್ದಾರೆ. ಅದೇ ರೀತಿ 26 ರಿಲೇಟಿವ್ಲಿ ಬೆಟರ್ ಪ್ಲೇಸ್ಡ್ ಸಬ್ಕಾಸ್ಟ್ ಅಂತಂದರೆ ಇವ್ರನ್ನ 26 ಬೆಟರ್ ಪ್ಲೇಸ್ಡ್ ಸಬ್ಕಾಸ್ಟ್ನ ಗ್ರೂಪ್ 3ಗೆ ಹಾಕಿದ್ದಾರೆ. ಅವ್ರಿಗೆ 5% ಆಫ್ ದ ರಿಸರ್ವೇಷನ್ ಪ್ರೊವೈಡ್ ಮಾಡಿದ್ದಾರೆ. ಸೊ ಟೋಟಲ್ ರಿಸರ್ವೇಷನ್ ಶೆಡ್ಯೂಲ್ಡ್ ಕಾಸ್ಟ್ ರಿಮೇನ್ಸ್ 15%. ಸೊ ಟೋಟಲಿ ಅವ್ರಿಗೆ 15% ರಿಸರ್ವೇಷನ್ ಸಿಗ್ತಾ ಇದೆ. ಬಟ್ ಇಂಟರ್ನಲಿ ರೀಡಿಸ್ಟ್ರಿಬ್ಯೂಟೆಡ್ ಅಮಾಂಗ್ ದ ಗ್ರೂಪ್ಸ್ ಬೇಸ್ಡ್ ಆನ್ ನೀಡ್ ಅಂತಂದರೆ ಅಫ್ಕೋರ್ಸ್ ಟೋಟಲ್ ಆಗಿ ಶೆಡ್ಯೂಲ್ಡ್ ಕಾಸ್ಟ್ಗೆ 15% ರಿಸರ್ವೇಷನ್ ಇದೆ, ಬಟ್ ಅದರಲ್ಲೂ ಕೂಡ ಈ ಥರ ಇಂಟರ್ನಲ್ ರೀಡಿಸ್ಟ್ರಿಬ್ಯೂಷನ್ ಆಗಿದೆ. 1% ಗ್ರೂಪ್ ಎಗೆ, ಗ್ರೂಪ್ 1ಗೆ 9%, ಗ್ರೂಪ್ ಬಿಗೆ ಆ್ಯಂಡ್ 5% ಗ್ರೂಪ್ 3ಗೆ. ಇದು ಒಂದು ಇಂಟರ್ನಲ್ ರೀಡಿಸ್ಟ್ರಿಬ್ಯೂಷನ್ ಆಫ್ ದ ರಿಸರ್ವೇಷನ್. ಓಕೆನಾ, ದಟ್ ಈಸ್ ಇಟ್. ಓಕೆ, ಅದೇ ರೀತಿ ನಾವು ನೋಡೋದಾದ್ರೆ ಇಂಪ್ಲಿಮೆಂಟೇಷನ್ ಅಂತಂದರೆ ಒಂದು ಈ ಥರ ನ್ಯೂ ರಿಕ್ರೂಟ್ಮೆಂಟ್ ಏನಿದೆ, ಕ್ಯಾಟಗರೈಸೇಷನ್ ಅಪ್ಲೈಸ್ ಓನ್ಲಿ ಟು ದ ಫ್ಯೂಚರ್ ಗೌರ್ಮೆಂಟ್ ರಿಕ್ರೂಟ್ಮೆಂಟ್ ಆ್ಯಂಡ್ ನಾಟ್ ಟು ದ ಪ್ರೀವಿಯಸ್ಲಿ ನೋಟಿಫೈಡ್ ವೇಕೆನ್ಸೀಸ್. ಇವೆಲ್ಲ ಏನಾಗುತ್ತೆ, ಲೈಕ್ ಫ್ಯೂಚರ್ ಮುಂದೆ ಬರುವಂತಹ ನೋಟಿಫಿಕೇಶನ್ಸ್ಗೆ ಇದು ಅಪ್ಲೈ ಆಗುತ್ತೆ ಗೌರ್ಮೆಂಟ್ ರಿಕ್ರೂಟ್ಮೆಂಟಲ್ಲಿ, ನಾಟ್ ಫಾರ್ ದ ಪ್ರೀವಿಯಸ್ಲಿ ನೋಟಿಫೈ ಮಾಡುವಂಥ ವೇಕೆನ್ಸೀಸ್ಗೆ ಅಪ್ಲೈ ಆಗೋದಿಲ್ಲ, ಮುಂದೆ ಫ್ಯೂಚರ್ ನೋಟಿಫಿಕೇಶನ್ಸ್ಗೆ ಅಪ್ಲೈ ಆಗುತ್ತೆ. ಅದೇ ರೀತಿ ಕಂಟಿನ್ಯೂಟಿ ಅಂತ ನೋಡೋದಾದ್ರೆ ಆಫ್ ದ 59 ಶೆಡ್ಯೂಲ್ಡ್ ಕಾಸ್ಟ್ ಸಬ್ ಕಾಸ್ಟ್ ಇನ್ ತೆಲಂಗಾಣ, 33 ರಿಮೇನ್ ಇನ್ ದೇರ್ ಅರ್ಲಿಯರ್ ಕ್ಯಾಟಗರೀಸ್. ಅದರಲ್ಲಿ 33 ಕ್ಯಾಟಗರೀಸು ಅರ್ಲಿಯರ್ ಕ್ಯಾಟಗರಿ ಉಳ್ಕೋತಾರೆ, ಮತ್ತು 26 ಏನಿದಾವೆ ರಿಮೇನಿಂಗು ಅದು ದೇ ಜಸ್ಟ್ ಕವರ್ ದ 3.4% ಆಫ್ ದ ಶೆಡ್ಯೂಲ್ಡ್ ಕಾಸ್ಟ್ ಪಾಪ್ಯುಲೇಷನ್. ದೇ ಹ್ಯಾವ್ ಬಿನ್ ಶಫಲ್ಡ್ ಬೇಸ್ಡ್ ಆನ್ ಅಪ್ಡೇಟೆಡ್ ಡಾಟಾ ಪ್ರಕಾರ ಅದನ್ನು ಶಫಲ್ ಮಾಡಿದ್ದಾರೆ. ಅದೇ ಥರ ಪೊಲಿಟಿಕಲ್ ಮತ್ತು ಅಡ್ಮಿನಿಸ್ಟ್ರೇಟಿವ್ ಆ್ಯಕ್ಷನ್. ಸೊ ನೋಡೋಣ ಏನಿದು ಪೊಲಿಟಿಕಲ್ ಮತ್ತು ಅಡ್ಮಿನಿಸ್ಟ್ರೇಟಿವ್ ಆ್ಯಕ್ಷನ್ ಅಂತ ನೋಡೋದಾದರೆ ಕಾನ್ಸ್ಟಿಟ್ಯೂಷನ್ ಮತ್ತು ಸೋಷಿಯಲ್ ಜಸ್ಟಿಸ್ ಮೈಲ್ ಸ್ಟೋನ್ ಅಂತ ನೋಡೋದಾದರೆ ಅಪ್ಹೋಲ್ಡ್ಸ್ ದ ಸ್ಪಿರಿಟ್ ಆಫ್ ಆರ್ಟಿಕಲ್ 46. ಇದು ಆರ್ಟಿಕಲ್ 46ನ ಅಪ್ಹೋಲ್ಡ್ ಮಾಡುತ್ತೆ. ಏನಿದು ಅಂತಂದರೆ ಪ್ರಮೋಷನ್ ಆಫ್ ಎಜುಕೇಷನ್ ಆ್ಯಂಡ್ ಎಕನಾಮಿಕ್ ಇಂಟ್ರೆಸ್ಟ್ ಆಫ್ ಶೆಡ್ಯೂಲ್ಡ್ ಕಾಸ್ಟ್ ಆರ್ ಶೆಡ್ಯೂಲ್ಡ್ ಟ್ರೈಬ್ಸ್ ಆ್ಯಂಡ್ ಅದರ್ ವೀಕನ್ ಸೆಕ್ಷನ್ಸ್. ಸೊ ಅವ್ರದ್ದು ಎಜುಕೇಷನ್ ಆಗಿರ್ಬೋದು ಅಥವಾ ಎಕನಾಮಿಕ್ ಇಂಟ್ರೆಸ್ಟ್ ಏನಿದೆ ಅದನ್ನು ಆಫ್ ದ ವೀಕರ್ ಸೆಕ್ಷನ್ ಅದನ್ನು ಪ್ರಮೋಟ್ ಮಾಡುವಂತಹ ಕೆಲಸನ ಆರ್ಟಿಕಲ್ 46 ಮಾಡುತ್ತೆ. ಸೊ ಈ ಪರ್ಟಿಕ್ಯುಲರ್ ಇನಿಷಿಯೇಟಿವ್ ಇಂದ ಆರ್ಟಿಕಲ್ 46 ಏನಾಗುತ್ತೆ, ಅದರದ್ದು ಆರ್ಟಿಕಲ್ 46ನ ಅಪ್ಹೋಲ್ಡ್ ಮಾಡ್ದಂಗೆ ಆಗುತ್ತೆ. ಅದೇ ರೀತಿ ಇಟ್ ರಿಫ್ಲೆಕ್ಟ್ಸ್ ದ ಟಾರ್ಗೆಟೆಡ್ ಅಪ್ರೋಚ್ ಟು ದ ಅಫರ್ಮೇಟಿವ್ ಆ್ಯಕ್ಷನ್ ಎನ್ಶೋರಿಂಗ್ ಇಕ್ವಿಟಬಲ್ ಡಿಸ್ಟ್ರಿಬ್ಯೂಷನ್ ಆಫ್ ದ ರಿಸರ್ವೇಷನ್ ಬೆನಿಫಿಟ್ಸ್ ಅಂತಂದರೆ ಒಂದು ಟಾರ್ಗೆಟೆಡ್ ಅಪ್ರೋಚ್ನ ಇದು ಇಟ್ಕೊಂಡಿದೆ ಅಂತ ಹೇಳೋದಾದ್ರೆ ಹೇಗೆ ಅಂತ ನೋಡೋದಾದರೆ ಯಾರ್ಯಾರು ಅನ್ಈಕ್ವಲ್ ಡಿಸ್ಟ್ರಿಬ್ಯೂಷನ್ ಆಗ್ತಿದೆ, ಯಾರ್ಯಾರು ಡಿಸ್ಅಡ್ವಾಂಟೇಜ್ ಸೆಕ್ಷನ್ ಇದ್ದಾರೆ, ವೀಕರ್ ಸೆಕ್ಷನ್ಸ್ ಇದ್ದಾರೆ, ಅವ್ರಿಗೆ ಈಕ್ವಿಟೇಬಲ್ ಡಿಸ್ಟ್ರಿಬ್ಯೂಷನ್ ಆಫ್ ರಿಸರ್ವೇಷನ್ ಬೆನಿಫಿಟ್ಸ್ ಅಂತಂದರೆ ರಿಸರ್ವೇಷನ್ ಬೆನಿಫಿಟ್ಸ್ ಅವ್ರಿಗೂ ಕೂಡ ಈಕ್ವಲ್ ಆಗಿ ಡಿಸ್ಟ್ರಿಬ್ಯೂಟ್ ಆಗಲಿ ಅನ್ನೋ ಒಂದು ಐಡಿಯಾನ ಇದು ರಿಫ್ಲೆಕ್ಟ್ ಮಾಡ್ತಾ ಇದೆ. ಅದೇ ರೀತಿ ಮಾಡೆಲ್ ಫಾರ್ ಅದರ್ ಸ್ಟೇಟ್ಸ್, ಇದರಿಂದ ಏನಾಗ್ತಾ ಇದೆ, ಇಟ್ ಹ್ಯಾಸ್ ಬಿಕಮ್ ಅ ಮಾಡೆಲ್ ಫಾರ್ ಅದರ್ ಸ್ಟೇಟ್ಸ್. ಬೇರೆ ಸ್ಟೇಟ್ಗೂ ಕೂಡ ಒಂದು ಎಕ್ಸಾಂಪಲ್ ಆಗಿ ಸೆಟ್ ಆಗ್ತಾ ಇದೆ. ಹೇಗೆ ಅಂತ ನಾವು ನೋಡೋದಾದರೆ ಅವ್ರು ತೆಲಂಗಾಣ ಇಟ್ ಸೆಟ್ಸ್ ಅ ಪ್ರೆಸಿಡೆಂಟ್ ದಟ್ ಕುಡ್ ಇನ್ಸ್ಪೈರ್ ಅದರ್ ಸ್ಟೇಟ್ಸ್ ಟು ಎಕ್ಸಾಮೈನ್ ಇಂಟರ್ ಗ್ರೂಪ್ ಡಿಸ್ಪ್ಯಾರಿಟೀಸ್ ವಿತ್ ಇನ್ SCs ಆ್ಯಂಡ್ STs ಅಂತಂದರೆ ಇದೊಂದು ಒಳ್ಳೆ ಎಕ್ಸಾಂಪಲ್ ಆಗಿನೂ ಕೂಡ ಸೆಟ್ ಆಗ್ತಾ ಇದೆ. ಸೊ ಬೇರೆ ಸ್ಟೇಟ್ ಕೂಡ ಇದನ್ನ ಇನ್ಸ್ಪಿರೇಷನ್ ಆಗಿ ತಗೊಂಡು ಅವ್ರ ಮಧ್ಯೆ ಯಾವ್ದಾದ್ರು ಲೈಕ್ SC ಅಥವಾ ST ಸೆಕ್ಷನ್ಸ್ ಮಧ್ಯೆ ಏನಾದರೂ ಇಂಟರ್ನಲ್ ಡಿಸ್ಪ್ಯಾರಿಟೀಸ್ ಇದ್ದರೆ ಅದನ್ನು ದೂರ ಮಾಡೋದಕ್ಕೆ ಅವರು ಈ ಅಪ್ರೋಚ್ನ ತೆಲಂಗಾಣದಿಂದ ಇನ್ಸ್ಪೈರ್ ಆಗಿ ತಗೋಬೋದು. ಅದೇ ರೀತಿ ಅಡ್ರೆಸಸ್ ದ ಇಂಟರ್ನಲ್ ಇನಿಕ್ವಿಟೀಸ್ ಅಂತಂದರೆ
Of course, it will prevent relatively advanced scheduled caste subcaste from monopolized reservation benefits ಅಂತಂದ್ರೆ ಅಫ್ಕೋರ್ಸ್ ಶೆಡ್ಯೂಲ್ಡ್ ಕಾಸ್ಟಲ್ಲಿ ಕೂಡ ಅಡ್ವಾನ್ಸ್ಡ್ ಸೆಕ್ಷನ್ಸ್ ಇದ್ದಾರೆ. ಸೊ ಅವಾಗ ಏನಾಗುತ್ತೆ, ಇಟ್ ವಿಲ್ ಜಸ್ಟ್ ಸ್ಟಾಪ್ ಮೊನೊಪೊಲೈಸಿಂಗ್ ದ ರಿಸರ್ವೇಷನ್ ಬೆನಿಫಿಟ್ಸ್. ಸೊ ರಿಸರ್ವೇಷನ್ ಬೆನಿಫಿಟ್ಸು ಕೆಲವ್ರಿಗೆ ಸಿಗೋದು ಅಥವಾ ಮೊನೊಪೊಲೈಸ್ ಆಗೋದನ್ನ ತಡೆಯುತ್ತೆ. ಯಾರ್ಯಾರು ಡಿಸ್ಅಡ್ವಾಂಟೇಜ್ಡ್ ಇದ್ದಾರೆ, ತುಂಬಾ ಅಂಡರ್ ಡೆವಲಪ್ಡ್ ಇದ್ದಾರೆ, ಅಂಥವ್ರಿಗೆ ಬೆನಿಫಿಟ್ ಸಿಗೋದ್ರಿಂದ ಆ ಥರ ಕಮ್ಯುನಿಟೀಸ್ ಅವರು ಕೂಡ ಅಪ್ಲಿಫ್ಟ್ ಆಗ್ತಾರೆ. ಓಕೆನಾ, ದ್ಯಾಟ್ ಈಸ್ ಇಟ್ಸ್ ಮೇನ್ ಗೋಲ್. ಅದೇ ರೀತಿ ಫೋಕಸ್ ಆನ್ ಇನ್ಕ್ಲೂಸಿವಿಟಿ ವಿತ್ ಇನ್ಕ್ಲೂಸಿವಿಟಿ ಅಂತಂತಂದರೆ ಇಟ್ಸ್ ಸ್ಟೆಪ್ ಟುವರ್ಡ್ಸ್ ಈಕ್ವಿಟಿ ಓವರ್ ನಿಯರ್ ಈಕ್ವಾಲಿಟಿ ಅಂತಂದರೆ ವಿ ಆರ್ ಫೋಕಸಿಂಗ್ ಆನ್ ಈಕ್ವಿಟಿ ನಿಯರ್ ಈಕ್ವಾಲಿಟಿ. ಸೊ ನಾವು ಈಕ್ವಾಲಿಟಿಗಿಂತ ಈಕ್ವಿಟಿನ ಪ್ರೊವೈಡ್ ಮಾಡ್ತಾ ಇದ್ದೀವಿ. ಓಕೆನಾ, ದ್ಯಾಟ್ ಈಸ್ ನಿಮಗೆ ಯು ಶುಡ್ ಹ್ಯಾವ್ ದಟ್ ಲೈಕ್ ಕ್ಲಾರಿಟಿ ಅಬೌಟ್ ವಾಟ್ ಈಸ್ ಈಕ್ವಿಟಿ ಮತ್ತು ವಾಟ್ ಈಸ್ ಈಕ್ವಾಲಿಟಿ. ಎರಡಕ್ಕೂ ನಿಮಗೆ ಕರೆಕ್ಟ್ ಆಗಿರುವಂತಹ ಡಿಫ್ರೆನ್ಸ್ ಗೊತ್ತಿರಬೇಕು. ಈಕ್ವಾಲಿಟಿ ಅಂತಂದರೆ ಎಲ್ಲರೂ ಈಕ್ವಲ್ ಆಗಿ ಟ್ರೀಟ್ ಮಾಡೋದು. ಓಕೆನಾ, ಫಾರ್ ಎಕ್ಸಾಂಪಲ್ ಇವ್ನು ರಿಚ್ ಇರ್ತಾನೆ, ಓಕೆನಾ, ಇವನು ಸ್ವಲ್ಪ ಬಡವ ಇರ್ತಾನೆ, ಇವನಿಗೂ ಸರ್ಕಾರದಿಂದ 50 ರೂಪಾಯಿ ಕೊಡ್ತೀರಾ, ಈ ಬಡವನಿಗೂ 50 ರೂಪಾಯಿ ಸರ್ಕಾರದಿಂದ ಕೊಡ್ತೀರಾ. ಇದು ಈಕ್ವಾಲಿಟಿ, ಬಿಕಾಸ್ ಸರ್ಕಾರ ಎಲ್ಲರೂ ಒಂದೇ ಅಂತ ನೋಡ್ತಾ ಇದೆ. ಬಟ್ ಈಕ್ವಿಟಿ ಅಂತ ಬಂದರೆ ಇದು ಈಕ್ವಾಲಿಟಿ. ಓಕೆನಾ, ಬಟ್ ಈಕ್ವಿಟಿ ಅಂತ ಬಂದರೆ ಏನಪ್ಪ ಅಂತಂದರೆ ಇವನು ರಿಚ್ ಇದಾನಲ್ವಾ, ಸೊ ಇವನಿಗೆ ಅವ್ರ ಹತ್ರ ಆಲ್ರೆಡಿ 50 ರೂಪಾಯಿ ಇದೆ, ಸೊ ಇವನ ಹತ್ರ ಇರೋದೇ ಇಲ್ಲ, ಅವಾಗ ಸರ್ಕಾರ ಇವನು ಕೊಡೋದಿಲ್ಲ, ಇವನು ಕೊಡುತ್ತೆ. ಸೊ ದಟ್ ಇಬ್ರು ಅವಾಗ ಈಕ್ವಲ್ ಆಗ್ತಾರೆ. ಇಬ್ಬರ ಹತ್ರನೂ 50 ರೂಪಾಯಿ ಆಗುತ್ತೆ, ಸರ್ಕಾರ ಇವನು ಕೊಡೋದಿಲ್ಲ ಬಟ್ ಇವನು ಕೊಡುತ್ತೆ. ಸೊ ದಟ್ ಇಬ್ರಿಗೂ ಲೈಕ್ ಯಾರ್ಯಾರಿಗೆ ಅವಶ್ಯಕತೆ ಇದೆ ಅವ್ರನ್ನ ಅಪ್ಲಿಫ್ಟ್ ಮಾಡೋದು ಈಕ್ವಿಟಿ. ಓಕೆನಾ, ಸೊ ದಟ್ ಈಸ್ ವಾಟ್ ದ ತೆಲಂಗಾಣ ಗೌರ್ಮೆಂಟ್ ಇಸ್ ಫೋಕಸಿಂಗ್ ಅಬೌಟ್. ದಟ್ ಈಸ್ ಈಕ್ವಿಟಿ, ಇಟ್ಸ್ ಫೋಕಸಿಂಗ್ ಆನ್ ಈಕ್ವಿಟಿ ನಿಯರ್ ಈಕ್ವಾಲಿಟಿ. ಓಕೆನಾ, ಅದೇ ರೀತಿ ನಾವು ನೋಡೋದಾದ್ರೆ ಇದರಿಂದ ಒಂದು ಚಾಲೆಂಜಸ್ ಏನಿದೆ ಅಥವಾ ಕ್ರಿಟಿಸಿಸಮ್ ಏನು ಅಂತ ನಾವು ನೋಡೋದಾದ್ರೆ ಒಂದು ಪೊಲಿಟಿಕಲ್ ಬ್ಯಾಕ್ಲಾಶ್ನ ಕ್ರಿಯೇಟ್ ಮಾಡಿದೆ. ಏನಿದು ಅಂತ ನಾವು ನೋಡೋದಾದ್ರೆ ಸಮ್ ಸಬ್ಕಾಸ್ಟ್ ಮೇ ಅಪೋಸ್ ರೀಕ್ಲಾಸಿಫಿಕೇಶನ್ ಫಿಯರಿಂಗ್ ಲಾಸ್ ಆಫ್ ಪ್ರಿವಿಲೇಜ್. ಇದೇ ರೀತಿ ಕೆಲವೊಂದು ಕ್ಲಾಸಸ್ ಇದ್ದಾವೆ ಶೆಡ್ಯೂಲ್ಡ್ ಕಾಸ್ಟ್ ಅಥವಾ ಶೆಡ್ಯೂಲ್ಡ್ ಟ್ರೈಬ್ಸ್ ಅಲ್ಲೇ. ಸೊ ಅವರು ಈ ಥರ ರೀಡಿಸ್ಟ್ರಿಬ್ಯೂಷನ್ ಮಾಡೋದು ಅಥವಾ ರೀಕ್ಲಾಸಿಫೈ ಮಾಡೋದನ್ನ ಅಪೋಸ್ ಮಾಡ್ತಾ ಇದ್ದಾರೆ. ಯಾಕೆಂದರೆ ದೇ ಹ್ಯಾವ್ ದಟ್ ಫಿಯರ್ ದಟ್ ಅವ್ರಿಗೆ ಬರುವಂತಹ ಪ್ರಿವಿಲೇಜಸ್ಸು ಲಾಸ್ ಆಗ್ಬೋದು ಅನ್ನೋ ಕಾರಣಕ್ಕೋಸ್ಕರ ಈ ಥರ ರೀಕ್ಲಾಸಿಫಿಕೇಶನ್ನ ಅವರು ಇದು ಮಾಡ್ತಾ ಇದ್ದಾರೆ, ತಡೆಗಟ್ತಾ ಇದ್ದಾರೆ. ಯಾಕೆಂತಂದರೆ ದೇ ಹ್ಯಾವ್ ದಟ್ ಫಿಯರ್ ಆಫ್ ಲೂಸಿಂಗ್ ದೇರ್ ಪ್ರಿವಿಲೇಜ್. ಇವಾಗ ಗೌರ್ಮೆಂಟ್ ಅವ್ರು ಕೊಡುವಂಥ ಪ್ರಿವಿಲೇಜ್ ಇದಾಗ್ಬೋದು, ಕಳ್ಕೊಡ್ಬೋದು ಅನ್ನೋ ಭಯದಿಂದ ಅವ್ರು ಏನು ಮಾಡ್ತಾ ಇದ್ದಾರೆ, ಈ ಥರ ಬ್ಯಾಕ್ಲಾಶಸ್ನ ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಸೆಕೆಂಡ್ಲಿ ಲೀಗಲ್ ಸೆಕ್ಯೂರಿಟಿ ಅಂತ ಬಂದರೆ ಲೀಗಲ್ ಸ್ಕ್ರೂಟಿನಿ. ಹೇಗೆ ಅಂತಂದರೆ ಈ ಒಂದು ಸುಪ್ರೀಂ ಕೋರ್ಟ್ ಅಲೋ ಮಾಡಿದೆ, ಈ ಥರ ಸಬ್ ಕ್ಯಾಟಗರೈಸೇಷನ್ ಮಾಡ್ಬೋದು ಅಂತ ಅಲೋ ಮಾಡಿದೆ. ಬಟ್ ಇಂಪ್ಲಿಮೆಂಟೇಷನ್ ಮಾಡಲ್ಸ್ ಕುಡ್ ಬಿ ಚಾಲೆಂಜ್. ಅದನ್ನ ಇಂಪ್ಲಿಮೆಂಟೇಷನ್ ಮಾಡುವಾಗ ಆ ಥರ ಏನಾಗೋದು, ಅವಾಗ ಚಾಲೆಂಜಸ್ ಕ್ರಿಯೇಟ್ ಆಗ್ಬೋದು. ಅದೇ ರೀತಿ ಇನ್ನೊಂದು ಚಾಲೆಂಜಸ್ ಏನಂದರೆ ಡಾಟಾ ವ್ಯಾಲಿಡಿಟಿ ಅಂತ ಬಂದರೆ ensuring that the basis of subcategorization is empirically robust and periodically updated is crucial ಅಂತ ಅಂದರೆ ಇವಾಗ ಏನು ನಾವು ರೀಕ್ಲಾಸಿಫಿಕೇಶನ್ ಮಾಡಿದ್ದಾರೆ, ಸೊ ಇಟ್ ಹ್ಯಾಸ್ ಟು ಬಿ ಎನ್ಶೋರ್ಡ್ ಅದು ಲೈಕ್ ಡಾಟಾಸ್ ಕರೆಕ್ಟ್ ಆಗಿದೆ ಮತ್ತು ತುಂಬ ರೋಬಸ್ಟ್ ಆಗಿದೆ. ಅದೇ ರೀತಿ ಪಿರಿಯೋಡಿಕಲಿ ಅದನ್ನ ಅಪ್ಡೇಟ್ ಮಾಡ್ತಾ ಇರಬೇಕು. ಸೊ ಇದೆಲ್ಲ ಕೂಡ ಡೇಟಾ ವ್ಯಾಲಿಡಿಟಿ ಅನ್ನೋ ತುಂಬ ಇಂಪಾರ್ಟೆಂಟ್ ರೋಲ್ನ ಪ್ಲೇ ಮಾಡುತ್ತೆ. ದ್ಯಾಟ್ ಈಸ್ ಇಂಪಾರ್ಟೆಂಟ್. ಸೊ ಕನ್ಕ್ಲೂಷನ್ ಹೇಗೆ ಮಾಡ್ಬೋದು ಈ ಪರ್ಟಿಕ್ಯುಲರ್ ಥಿಂಗ್ಗೆ, ಕನ್ಕ್ಲೂಷನ್ ಹೇಗೆ ಅಂತಂದರೆ ಅಫ್ಕೋರ್ಸ್ ಈ ತೆಲಂಗಾಣ ಮೂವ್ ಏನಿದೆ ಟು ಸಬ್ ಕ್ಯಾಟಗರೈಸ್ ದ ಶೆಡ್ಯೂಲ್ಡ್ ಕಾಸ್ಟ್, ಇಟ್ಸ್ ಅ ಲ್ಯಾಂಡ್ ಮಾರ್ಕ್ ಸ್ಟೆಪ್. ಈ ಥರ ನೀವು ಹೇಳ್ಬೋದು, ಇಟ್ಸ್ ಅ ಲ್ಯಾಂಡ್ ಮಾರ್ಕ್ ಸ್ಟೆಪ್ ಇನ್ ಅಫರ್ಮೇಟಿವ್ ಆ್ಯಕ್ಷನ್ ಪಾಲಿಸಿ ಅಂತ ಹೇಳ್ಬೋದು. ಆ್ಯಂಡ್ ಇಟ್ ಇಸ್ ರೂಟೆಡ್ ಇನ್ ದ ಕಾನ್ಸ್ಟಿಟ್ಯೂಷನಲ್ ಪ್ರಿನ್ಸಿಪಲ್ಸ್ ಆ್ಯಂಡ್ ಬ್ಯಾಕ್ಡ್ ಬೈ ಎಂಪಿರಿಕಲ್ ಡಾಟಾ. ಸೊ ಇದರಿಂದ ಟ್ರೇನ್ ರೆಪ್ರೆಸೆಂಟ್ ಮಾಡುತ್ತೆ ಅಂತಂದರೆ ಇಟ್ಸ್ ಒಂದು ಪ್ರೋಗ್ರೆಸಿವ್ ಶಿಫ್ಟನ್ನು ನಾವು ನೋಡ್ಬೋದು. ಫ್ರಮ್ ಯೂನಿಫಾರ್ಮ್ ಕೋಟಾ ಅಲೋಕೇಶನ್ಸ್ ಟು ಸೋಷಿಯಲ್ ಜಸ್ಟಿಸ್ ಅಂತ ನಾವು ನೋಡ್ಬೋದು. ಅದೇ ರೀತಿ ಸಕ್ಸಸ್ ಆರ್ ಫೇಲ್ಯೂರ್ಸ್ ವಿಲ್ ಲೈಕ್ಲಿ ಶೇಪ್ ದ ಫ್ಯೂಚರ್ ಕಾಸ್ಟ್ ಬೇಸ್ಡ್ ರಿಸರ್ವೇಷನ್ ರಿಫಾರ್ಮ್ಸ್ ಅಕ್ರಾಸ್ ಇಂಡಿಯಾ. ಸೊ ಇದರಿಂದ ಏನಾಗುತ್ತೆ, ಫ್ಯೂಚರಲ್ಲಿ ಕೂಡ ಇದ್ರದ್ದು ಸಕ್ಸಸ್ ಆಗಿರ್ಬೋದು. ಈ ಪರ್ಟಿಕ್ಯುಲರ್ ಸ್ಟೆಪ್ ನಾವು ಏನು ತಗೊಂಡಿದ್ವಿ, ಸಕ್ಸಸ್ ಆದರೆ ಅಥವಾ ಫೇಲ್ಯೂರ್ ಆದರೆ ಫ್ಯೂಚರಲ್ಲಿ ನಾವು ಹೇಗೆ ಕಾಸ್ಟ್ ಬೇಸ್ಡ್ ರಿಸರ್ವೇಷನ್ನ ರಿಫಾರ್ಮ್ ಮಾಡಬೇಕು ಅಂದ್ಕೊಂಡಿದ್ವಿ ಇಂಡಿಯಾಗೆ, ಅದಕ್ಕೆ ಇದು ಹೆಲ್ಪ್ ಆಗುತ್ತೆ. ಇದ್ರದ್ದು ಸಕ್ಸಸ್ ಆಗ್ಬೋದು, ಫೇಲ್ಯೂರ್ ಆಗ್ಬೋದು. ಸೊ ನಾವು ಫ್ಯೂಚರಲ್ಲಿ ನಾವು ಏನೇ ರಿಸರ್ವೇಷನ್ ಕಾಸ್ಟ್ ಬೇಸ್ಡ್ ರಿಸರ್ವೇಷನ್ ಫ್ರೇಮ್ ಮಾಡ್ಕೊಂಡಿದ್ವಿ ಅಂದರೆ ಅದಕ್ಕೆ ಒಂದು ಒಳ್ಳೆ ಐಡಿಯಾ ಅಥವಾ ಒಂದು ಪರ್ಸ್ಪೆಕ್ಟಿವ್ನ ಈ ಪರ್ಟಿಕ್ಯುಲರ್ ಸ್ಟೆಪ್ ನಮಗೆ ಕೊಡುತ್ತೆ ಅಂತ ಹೇಳ್ಬೋದು. ದ್ಯಾಟ್ ಈಸ್ ಅಬೌಟ್ ದ ರಿಸರ್ವೇಷನ್. ಸೊ ಇವತ್ತಿನ ನ್ಯೂಸ್ ಅನಾಲಿಸಿಸ್ ಹೀಗಿತ್ತು. ಸೊ ಹೋಪ್ ಯು ಆಲ್ ಲೈಕ್ಡ್ ಇಟ್ ಆ್ಯಂಡ್ ವಿಲ್ ಸ್ಟಾಪ್ ದ ಅನಾಲಿಸಿಸ್ನ. ಸೊ ನಾಳೆನೂ ಕೂಡ ನಾನು ತಪ್ಪದೆ ನನ್ನ ನ್ಯೂಸ್ ಅನಾಲಿಸಿಸ್ನ ಮಾಡ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.